ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭ ಮುಂಜಾನೆ. ನಾವಿವತ್ತು ಸುಮಾರು 100ಕ್ಕಿಂತ ಅಧಿಕ ವರ್ಷಗಳ ಕೃಷಿಯ ಇತಿಹಾಸವಿರುವ ಕುಟುಂಬದ ಜೊತೆ ಇದ್ದೇವೆ. ನಮ್ಮ ಜೊತೆ ಇವಾಗ ದರೆಪ್ಪ ಅವರು ಇದ್ದಾರೆ. ದರೆಪ್ಪ ಅವರ ಕುಟುಂಬವನ್ನು ಪರಿಚಯ ಮಾಡಿಕೊಡ್ತಾರೆ ನಮ್ಮ ವೀಕ್ಷಕರಿಗೆಲ್ಲ. ದರೆಪ್ಪ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಣ. ಮತ್ತು ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ಮೊದಲನೇದಾಗಿ ಅಣ್ಣ, ಈ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ನಾನು ಭಾಳ ನಿಮಗೆ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಇವತ್ತು ಏನು ಬೆಳಗಿನ ಜಾವ ಗುರುವಾರ ಇವತ್ತು ನೀವು ಹುಬ್ಬಳ್ಳಿಯಿಂದ ಬಂದಿರಿ, ಇಲ್ಲಿ ಟ್ರೈನಿಗೆ ಬಂದು ನಸ್ಕಿನ್ 3 ಜಾವಿಗೆ ಇಂಡಿ ಸ್ಟೇಷನ್ಗೆ ಬಂದು, ಮತ್ತು ಇಂಡಿಯಿಂದ ನಮ್ಮ ಈ ಕಡೆ ಹಿರೇಬೇನೂರು ಗ್ರಾಮಕ್ಕೆ ಬಂದು ಏನು ನಮ್ಮ ಮೇತ್ರಿ ಮನೆತನದ ಬಗ್ಗೆ ತಿಳ್ಕೊಬೇಕು ಮತ್ತು ನಾವು ಮಾಡುವ ಕೃಷಿ ಬಗ್ಗೆ ತಿಳ್ಕೊಬೇಕು. ಇದೇನು ಇಷ್ಟು ಭಾಳ ಆಸಕ್ತಿ ತೋರಿಸಿ ಅಲ್ಲಿಂದ ಬಂದಿದ್ದಾರಲ್ಲ, ಅದಕ್ಕೆ ನನ್ನ ಮೊದಲನೇದಾಗಿ ಬಹಳ ಹೃದಯಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು. ಖಂಡಿತವಾಗಿಯೂ ಅಣ್ಣ, ನಮ್ಮ ಕುಟುಂಬದವ್ರನ್ನ ನಿಮಗೆ ಪರಿಚಯ ಮಾಡಿಸ್ತೇನೆ. ಮೊದಲನೇದಾಗಿ ನಮ್ಮ ತಾಯಿಯವರು ಶ್ರೀ ಬೌರಮ್ಮ ಹೊನ್ನಪ್ಪ ಮೇತ್ರಿ ಅವರು. ಅಮ್ಮ ನಮಸ್ತೆ. ದೊಡ್ಡಪ್ಪನ 2ನೇ ಮಗನಾಗಿರ್ತಕ್ಕ ಶ್ರೀ ಮಹಾದೇವ ರಾಮಣ್ಣ ಮೇತ್ರಿ ಅವರು. ಅಣ್ಣ ನಮಸ್ತೆ. ನಮ್ಮ ಬಾಬೋರಿ 4ನೇ ಮಗ ಆಗಿರ್ತಕ್ಕಂಥ ಶ್ರೀ ಭೀಮಾಯಿ ರಾಮಣ್ಣ ಮೇತ್ರಿ ಅವರು. ಇವರು ಅಣ್ಣ ನಮಸ್ತೆ. ಸೊ ಈಗ ಏನಣ್ಣ, ಇವರು ಹೋಗ್ತಾ ಹೋಗ್ತಾ ನಾನು ನಿನಗೆ ಇವ್ರದ್ದು ಜವಾಬ್ದಾರಿಗಳೇನು, ಇಲ್ಲಿ ಯಾವ ಥರ ನಮ್ಮ ಕುಟುಂಬನ ನಿರ್ವಹಣೆ ಮಾಡ್ತಿದ್ದಾರೆ ಮತ್ತು ಯಾವ ಥರ ಇವರು ಬೆಳೆಗಳನ್ನ ಬೆಳೀತಾ ಇದ್ದಾರೆ, ಮತ್ತು ಇನ್ನೂ ಅಣ್ಣ ನಮ್ಮ ಕುಟುಂಬದ ಸದಸ್ಯರಿದ್ದಾರೆ, ಅದು ನಾನು ನಿಮಗೆ ಹೋಗ್ತಾ ಗೊತ್ತು ಮಾಡ್ತೀನಿ. ಎಲ್ಲರೂ ತಮ್ಮ ಕೆಲಸಗಳು ಆಗಲಿ ಅಥವಾ ಇನ್ನೊಬ್ಬರು ವೃತ್ತಿಪರ ಜೀವನಗಳು ಅದು, ಅದರಿಂದ ಇಲ್ಲಿ ನಾವು ಎಲ್ಲರನ್ನ ಇದು ಇಂಟ್ರೊಡ್ಯೂಸ್ ಮಾಡಿಸ್ಕೊತ ಹೋಗ್ತೀನಿ ನಿನಗೆ. ಸರ್, ನಮ್ಮ ವೀಕ್ಷಕರಿಗೆ ತಮ್ಮ ಕುಟುಂಬದ ಹಿನ್ನೆಲೆ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗಿಯೂ ಅಣ್ಣ, ನಮ್ಮ ಏನು ಕುಟುಂಬ ಇದು ಸುಮಾರು 100 ವರ್ಷಗಳ ಅಧಿಕ ಇತಿಹಾಸ ಅದ ಅಣ್ಣ. ಮೊದಲನೇದಾಗಿ ನಿನಗೆ ಹೇಳ್ಬೇಕಂದ್ರೆ ನಮ್ಮ ದೊಡ್ಡ ಆಯಿ ದೊಡ್ಡ ಮುತ್ತೆ ಅಂತಿದ್ರಣ್ಣ. ಕಾಶಿಬಾಯಿ ಆಯಿ ಅಂತಿದ್ರು, ಕಾಶಿಬಾಯಿ ಮೇತ್ರಿ ಮತ್ತ ರಾಯಪ್ಪ ಮೇತ್ರಿ ಅಂತ ಮುತ್ತೆ ಅಣ್ಣ ಅವರು. ಅವರಿಂದ ಇದು ನಮ್ಮ ಈ ಮರ ಶುರುವಾಗಿದ್ದು, ಈ ದೊಡ್ಡವಾಗಿ ಏನು ಈ ಮರ ಅದಲ್ಲ, ಇದು ಶುರು ಆಗಿದ್ದು. ಅವ್ರ ಕಾಶಿಬಾಯಿ ಏನಿದ್ರಲ್ಲ, ರಾಯಪ್ಪ ಇದ್ರಲ್ಲ, ಅವ್ರಿಗೆ ಒಬ್ಬಳು ಮಗಳಿದ್ದಾಳ ನೀಲಾಬಾಯಿ ಮೇತ್ರಿ ಅಂತ. ಹಾಗೆ ಕಾಶಿಬಾಯಿ ಮೇತ್ರಿ ಅವರಿಗೆ ಒಬ್ಬ ತಮ್ಮ ಇದ್ರಣ್ಣ, ಮಳಸಿದಪ್ಪ ಮೇತ್ರಿ ಅಂತ. ನೀಲಾಬಾಯಿ ಮತ್ತು ಮಳಸಿದಪ್ಪ ಮುತ್ಯ ಇವ್ರು ಸಣ್ಣ ಆಯಿ. ಯಾಕಂದ್ರೆ ಮುಂದೆ ನೀಲಾಬಾಯಿ ಅವ್ರ ಮಗಳಿಗೆ ಏನು ಮಾಡ್ತಾರ, ತಮ್ಮ ಕೊಡ್ತಾರಣ್ಣ ಮಳಸಿದಪ್ಪ ಮೇತ್ರಿ ಅನ್ನೋರಿಗೆ. ಹಿಂಗಾಗಿ ಇಬ್ಬರಿಗೆ ಮದುವೆ ಆಗಲಿ, ಮತ್ತು ಇವರಿಬ್ಬರೂ ತಮ್ಮನು ನನ್ನ ಬಲ್ಲೇ ಇರಲಿ, ಮಗಳು ನನ್ನ ಬಲ್ಲೇ ಇರಲಿ ಅನ್ನೋ ಥರ ಇವರಿಬ್ಬರಿಗೆ ಮದುವೆ ಮಾಡಿಕೊಟ್ಟು ಮುಂದೆ ಒಂದು ಮುತ್ಯಾಗ ಅಷ್ಟು ಜಮೀನು ಇರಲ್ಲಣ್ಣ. ಅವಾಗ ಏನು ಮಾಡ್ತಾರೆ, ಆಯಿನೇ ಒಂದು 10 ಎಕರೆ ಜಮೀನು ಮುತ್ಯಾಗ ಕೊಡ್ತಾರಂತ. ಇದು ನಮಗೆ ಕೇಳ್ಪಟ್ಟಿದ್ದು. ಅಲ್ಲಿಂದ ಶುರುವಾಗಿದ್ದಣ್ಣ ಇದು. ಮತ್ತು ನೀಲಾಬಾಯಿ ಮತ್ತು ಮಳಸಿದಪ್ಪ ಮುತ್ಯಾಗ ಸಣ್ಣ ಆಯಿ ಸಣ್ಣ ಮುತ್ಯಾಗ 3 ಮಂದಿ ಮಕ್ಕಳು ಹುಡ್ತಾರಣ್ಣ. ಒಬ್ಬರು ರಾಮಣ್ಣ ಮಳಸಿದಪ್ಪ ಮೇತ್ರಿ ಅಂತ, ಇನ್ನೊಬ್ಬರು ಹೆಣ್ಮಗಳು ಹುಡ್ತಾರ. ಅವ್ರಾದ್ಮೇಲೆ ಇನ್ನೊಬ್ಬರು ಗಂಡು ಮಗ ಹುಡ್ತಾರ, ಶ್ರೀ ಹೊನ್ನಪ್ಪ ಮಳಸಿದಪ್ಪ ಮೇತ್ರಿ ಅಂತ. ಸೊ ಇದು ಇಲ್ಲಿಂದ ಮತ್ತು 3 ಮಕ್ಕಳಾಗಿ ಇವರು ಮುಂದೆ ಮತ್ತೆ ಅಣ್ಣ ಈ ರಾಮಣ್ಣ ಮಳಸಿದಪ್ಪ ಮೇತ್ರಿ ಅವರು ತಮ್ಮ ಮದುವೆ ಆಗಿ ಶ್ರೀ ಚೌಡಮ್ಮ ರಾಮಣ್ಣ ಮೇತ್ರಿಯವರಿಗೆ ಮದುವೆ ಆಗಿ ಅವರು ಒಂದು ಪ್ರಖ್ಯಾತ ಮನೆತನ ಮಾಶಾಳ ಕೋರೆಯ ಮನೆತನ, ಅಲ್ಲಿ ಅವರು ಮದುವೆ ಆಗಿ ಮತ್ತು ಅವ್ರಿಗೆ ಮುಂದೆ 7 ಮಕ್ಕಳಣ್ಣ. ಒಟ್ಟಾರೆ 4 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಮಕ್ಳು. 4 ಮಂದಿ ಗಂಡು ಮಕ್ಕಳು ಅಂದ್ರೆ ಒಂದನೇದವ್ರು ಅಂದ್ರೆ ಶ್ರೀಶೈಲ ರಾಮಣ್ಣ ಮೇತ್ರಿ ಅವ್ರಂತ ದೊಡ್ಡವ್ರಣ್ಣ, ನಮ್ಮ ಬಾಬನ ಮಕ್ಕಳದಾಗ. ಎರಡನೇದವ್ರಣ್ಣ ಬಂಗಾರವ್ವ ಅಂತ. 3ನೇದವರು ನಮ್ಮ ಮಹಾದೇವ ರಾಮಣ್ಣ ಮೇತ್ರಿ ಅವರಂತ. 4ನೇದವ್ರು ಬಂದ್ಬಿಟ್ಟು ಗಡ್ಡಪ್ಪ ರಾಮಣ್ಣ ಮೇತ್ರಿ ಅವರಂತ. ಮತ್ತು 5ನೇದವ್ರು ಬಂದ್ಬಿಟ್ಟು ಜಗದೇವಿ ಮೇತ್ರಿ ಅವರಂತ. ಮತ್ತು 6ನೇದವ್ರು ಬಂದ್ಬಿಟ್ಟು ಶಿವಮ್ಮ ಮೇತ್ರಿ ಅವರಂತ ಅಣ್ಣ. ಮತ್ತು 7ನೇದವ್ರು ಬಂದ್ಬಿಟ್ಟು ನಮ್ಮ ಅಣ್ಣವರು ಭೀಮರಾಯ ರಾಮಣ್ಣ ಮೇತ್ರಿ ಅವರು ಅಂತ. ಇದು 7 ಮಂದಿ ನಮ್ಮ ತಂದೆಯವರು ಅಣ್ಣ ಆಗಿರ್ತಕ್ಕಂಥ ರಾಮಣ್ಣ ಮೇತ್ರಿ ಅವರ ಮಕ್ಕಳಣ್ಣ. ಇದೇ ಥರ ಅವ್ರೇನು ತಮ್ಮನವ್ರ ಇದ್ರಲ್ಲ, ಹೊನ್ನಪ್ಪ ಮಳಸಿದಪ್ಪ ಮೇತ್ರಿ ಅವರು, ಅವ್ರಿಗೆ 5 ಜನ ಅಣ್ಣ. ಮೊದಲನೇದವರು ಶೈಲಾ ಮೇತ್ರಿ ಅಂತ, 2ನೇದವರು ಬಸವರಾಜ್ ಹೊನ್ನಪ್ಪ ಮೇತ್ರಿ ಅಂತ, 3ನೇದವರು ಶಿಲ್ಪಾ ಮೇತ್ರಿ ಅಂತ, 4ನೇದವರು ನಾನಣ್ಣ ದರಪ್ಪ ಮೇತ್ರಿ ಅಂತ, ಇನ್ನು 5ನೇದವರು ಅನಿಲ ಹೊನ್ನಪ್ಪ ಮೇತ್ರಿ ಅವರಂತ. ಈ ಥರ ನಾವು 5 ಜನ ಅಣ್ಣ. ಮತ್ತು ಈ ಇನ್ನೊಬ್ಬರು ಹೆಣ್ಮಕ್ಳು ಹೇಳ್ದಲ್ಲ, ನಮ್ಮ ಆಯಿಗೆ ಇವರಿಗೆ ಮುತ್ತೆಯವ್ರಿಗೆ ಇನ್ನೊಬ್ಬರು ಹೆಣ್ಮಕ್ಳು ಇದ್ದರು, ಬಂಗಾರಮ್ಮ ಅನ್ನೋರು.
ಅವರು ಸ್ವಲ್ಪ ಅವಾಗಿದ್ರು. ಅವಾಗ ಸ್ವಲ್ಪ ಮದುವೆ ಎಲ್ಲ ಆದ್ಮೇಲೆ ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದ ಅವ್ರು ಸ್ವಲ್ಪ ಬೇಗನೆ ನಿಧನರಾಗಿದ್ರು. ಈ ತರ ನಮ್ಮ ಇದು ಕುಟುಂಬದ್ದು. ಇದು ಆಲ್ಮೋಸ್ಟ್ ಆಯಿಯಿಂದ ಸಣ್ಣ ಆಯಿ ಮುತ್ತೆ, ಆಮೇಲೆ ನಮ್ಮ ಕಾಕ, ದೊಡ್ಡಪ್ಪ, ನಮ್ಮ ಅಪ್ಪಗಳು, ಇವ್ರ ಅಣ್ಣಗಳು. ಇದನ್ನ ಸುಮಾರು 4ನೇ ತಲೆಮಾರಣ ಇದು. ಇವ್ರ ಆದ್ಮೇಲೆ ಈಗ 5ನೇ ತಲೆಮಾರ ಅಂದ್ರ ಆ ಅಪ್ಪ ಸಣ್ಣ ಏನ್ ಇದ್ರಲ್ಲ ಬಾಬನ ದೊಡ್ಡ ಮಕ್ಕಳು, ಅವ್ರಿಗೆ 5 ಮಂದಿ ಅಣ್ಣ ಮತ್ತ ಮಕ್ಕಳು. ಒಬ್ಬ ಮಗ, 4 ಮಂದಿ ಹೆಣ್ಮಕ್ಳು. ಏನು ಶ್ರೀಶೈಲಣ್ಣ ಅವ್ರದ್ದು ನಾನು ಕುಟುಂಬದವ್ರದ್ದು ಹೇಳಿದಾನ, ಅವ್ರಿಗೂ ಶ್ರೀಮತಿಯವ್ರು ಅದಾರಲ್ಲ, ಅವರು ನಾವು ಇಲ್ಲೇ ಪ್ರಸಿದ್ಧ ಸೊಲಾಪುರದ ಒಂದು ಸ್ಥಳದಿಂದ ನಾವು ಅವರು ಮಂತನದಿಂದ ಅವ್ರ ಹೆಣ್ಮಕ್ಳು ನಾವು ಬಂದಿರೋದು, ಕೋರೆ ಮಂತನ್ ಅಂತಾನ. ಏನು ಅಣ್ಣವ್ರು ಆದ್ಮೇಲೆ ಏನು ಬಂಗಾರ ಕತ್ತಿದ್ರಲ್ಲ ಎರಡನೇದವರು, ಅವ್ರಿಗೂ ಕೂಡ ನಾವು ಇಲ್ಲಿ ಉದ್ನಿ ಹತ್ರ ಒಂದು ಅರ್ಜುನಿಗೆ ಹಡಲಿಗೆ ಅಂತ ಊರು ಬರುತ್ತಾನೆ, ಹಡಲಿಗೆ. ಅಲ್ಲಿ ನಾವು ನಮ್ಮ ಅಕ್ಕವರಿಗೆ ಅಲ್ಲಿ ಕೊಟ್ಟಿದ್ದು. ನಮ್ಮ ಒಟ್ಟಾರೆ ಅಕ್ಕಗಳು, ನಮ್ಮ ಬಾಬನ ಮಕ್ಕಳು 3 ಮಂದಿ, ಮತ್ತು ನಮ್ಮ ತಂದೆಯವರು 2 ಹೆಣ್ಮಕ್ಳು ಇದ್ದಾರೆ. ಎಲ್ಲರಿಗೂ ಮದುವೆ ಆಗ್ಯಾಣ. ಅವರು ಬಹಳ ಖುಷಿಯಿಂದ ಸಂತೋಷದಿಂದ ತಮ್ಮ ಗಂಡಂದಿರ ಮನೆಯಲ್ಲಿ ಅದಾರಣ ಇವಾಗ. ಮತ್ತು ನಮ್ಮ ಎಲ್ಲ ಹಿರಿಯರ ಆಶೀರ್ವಾದದಿಂದ, ಅವ್ರ ಹಿರಿಯರ ಆಶೀರ್ವಾದ, ಆ ಮಂತನಗಳೆಲ್ಲ ಆಶೀರ್ವಾದ, ನಮ್ಮ ಹಿರಿಯರ ಆಶೀರ್ವಾದದಿಂದ ಅವ್ರಿಗೂ ಎಲ್ಲ ಗಂಡು ಮಕ್ಕಳು ಹೆಣ್ಮಕ್ಳಾಗಿ ಬಹಳ ಆರಾಮಾಗಿದ್ದಾರಣ ಎಲ್ಲರೂ. ಬಂಗಾರಕ್ಕಾದ್ಮೇಲೆ 3ನೇದವರು ಶ್ರೀ ಮಹಾದೇವ ರಾಮಣ್ಣ ಮಿತ್ರನ, ಅವ್ರಿಗೂ ಕೂಡ 2 ಮಕ್ಕಳಿದ್ದಾರಣ. ಒಬ್ಬರು ಹೆಣ್ಮಕ್ಳು, ಒಬ್ಬರು ಗಂಡು ಮಕ್ಕಳು. ಅವರು ಶ್ರೀಮತಿಯವರು ಇಲ್ಲಿ ಇಂಡಿ ತಾಲೂಕು ತಾಂಬಾ ಗ್ರಾಮದವರು, ಮಾಶಾಳ ಒಂದು ಕುಟುಂಬದಿಂದ ಬಂದವರಣ. ಅದಾದ್ಮೇಲೆ ಏನು 4ನೇದವರು ಅದಾರಲ್ಲ ಗಡ್ಡಪ್ಪ ರಾಮಣ್ಣ ಮೇತ್ರಿಯವರು, ಅವರಿಗೂ ಕೂಡ 2 ಹೆಣ್ಮಗಳು, ಒಬ್ಬ ಗಂಡ್ಮಗ ಇದಾರಣ. ಅವರು ಶ್ರೀಮತಿಯವರು ಕೂಡ ತಾಂಬಾದಿಂದ ಮಂತನದಿಂದ, ಒಂದು ದೊಡ್ಡ ಮಂತನದಿಂದ ಬಂದಿರೋದು, ಭರಮಣ್ಣ ಅಂತ ಮಂತನಣ. ಗಡ್ಡಪ್ಪಣ್ಣ ಆದ್ಮೇಲೆ ಏನು ನಮ್ಮ ಇನ್ನೊಬ್ಬರು ಹೆಣ್ಮಕ್ಳು ಜಗದೇವಿ ಅಂತಿದ್ರಲ್ಲ, ಅವರು ಕೂಡ ನಾವು ಇಲ್ಲಿ ಒಂದು ಗಂಗನಹಳ್ಳಿ ಅನ್ನೋ ಪ್ರಸಿದ್ಧ ದುದ್ದಿಗೆ ಅಂತ ಕುಟುಂಬನ ಅಲ್ಲಿ ಕೊಟ್ಟಿದ್ವಿ. ಇನ್ನೊಬ್ಬರು ಹೆಣ್ಮಗಳು ಇದ್ದಾರಲ್ಲ ಶಿವಮ್ಮ ಮೇತ್ರಿ ಅಂತ, ಅವ್ರಿಗೂ ಕೂಡ ನಾವು ಇಲ್ಲಿ ಇವಾಗ ಪ್ರಸಿದ್ಧ ಕುಟುಂಬ ಆಗಿರ್ತಕ್ಕಂಥ ಇಲ್ಲಿ ಮಾಶಾಳದಲ್ಲಿ ಕೋರೆ ಮಂತನಣ್ಣ, ಅದು ಹಳೆ ಮಂತನ ಅಂದ್ರೆ ನಮ್ಮ ದೊಡ್ಡವರಿಗೆ ತೊಗೊಂಡಿದ್ದೇವೆ ಅಲ್ಲಿ ಆ ಮಂತನದಿಂದ ನಾವು ಮತ್ತೆ ಅದೇ ಮಂತನದಿಂದ ಅಲ್ಲಿ ಅವ್ರ ತಮ್ಮನ ಮಗನಿಗೆ ಕೊಟ್ಟಿದ್ದೇವೆ ಕೋರೆ ಮಂತನ. ಅವರು ದೊಡ್ಡ ಒಂದು ಕೃಷಿ ಕುಟುಂಬ ಹೊಂದವರು. ಅದಾದ್ಮೇಲೆ ಭೀಮರಾಯಿ ರಾಮಣ್ಣ ಮೇತ್ರಿ ಅವರನ್ನ, ಇವ್ರಿಗೂ ಕೂಡ 2 ಗಂಡು ಮಕ್ಕಳು ಇದ್ದಾರೆ. ಈ ತರ ನಮ್ಮ ಈ ಬಾಬನ್ನ ಮಂದಿ 7 ಮಂದಿ ಅವ್ರ ಮಕ್ಕಳು, ಅವ್ರು ಮತ್ತು ಇವ್ರ ಮಕ್ಕಳದ ಒಂದು ಮಾಹಿತಿ ಅಣ್ಣ. ಇದಾದ್ಮೇಲೆ ಅವ್ರ ತಮ್ಮ ಹೊನ್ನಪ್ಪ ಮಳಸಿದಪ್ಪ ಮೇತ್ರಿ ಅಂದ್ರೆ ನಮ್ಮ ತಂದೆಯವರು ಏನಿದ್ರಲ್ಲ, ಇವ್ರಿಗೆ ದೊಡ್ಡ ಮಗಳಣ್ಣ ಮೊದಲಿಗೆ ಸೈಲಾ ಮೇತ್ರಿ ಅವ್ರು ಅಂತ. ಅವ್ರಿಗೂ ಕೂಡ ಇಲ್ಲೇ ನಮ್ಮ ಇಂಡಿ ತಾಲೂಕು ಅಂದ್ರೆ ನಮ್ಮ ತಾಯಿಯವರು ಇದಾರಲ್ಲ, ಅವ್ರಿಗೂ ಕೂಡ ನಾವು ಅಲ್ಲಿ ಅವರು ಆ ಮಂತನದಿಂದ ಬಂದಿರೋದು. ಕಾಸ್ಬಾಗ್ ಮಂತನ ಬಹಳ ದೊಡ್ಡ ಮಂತನ, ಅಲ್ಲಿ ಕುಲಪ್ಪ ಕಾಸ್ಬಾಗ್ ಅಂತ ದೊಡ್ಡ ಮಂತನ, ಕೃಷಿ ಹೊಂದಿರೋ ಮಂತನ. ಅಲ್ಲಿಂದ ನಮ್ಮ ತಾಯಿಯವರು ಬಂದಿರೋದಣ್ಣ ಮೊದಲಿಗೆ, ಮೊಹರಮ್ಮ ಅವರು. ಅವ್ರು ಏನಾಯ್ತಂದ್ರೆ ಅವ್ರ ತಮ್ಮಗೆ ನಾವು ಕೊಡಬೇಕು, ಒಂದು ಒಳ್ಳೆ ನಂಟು ಬೆಳಿಬೇಕು, ಅಲ್ಲಿ ಸಂಬಂಧಿಕರಲ್ಲಿ ಕೊಟ್ಟರೆ ಚಲೋ ಆಗುತ್ತಂತ ದೃಷ್ಟಿಯಿಂದ ನಮ್ಮ ದೊಡ್ಡ ಅಕ್ಕವ್ರಿಗೆ ಮತ್ತು ಅಲ್ಲಿ ಇವರು ತಮ್ಮ ಕೊಡ್ತಾರಣ್ಣ. ಅವ್ರಿಗೂ ಕೂಡ 2 ಮಕ್ಕಳಿದ್ದಾರೆ, ಒಬ್ಬರು ಗಂಡು ಮಗು, ಒಬ್ಬರು ಹೆಣ್ಮಗಳು ಇದ್ದಾರಣ್ಣ. ಅದಾದ್ಮೇಲೆ ಏನು ಬಸವರಾಜ್ ಹೊನ್ನಪ್ಪ ಮೇತ್ರಿ ಅವರು ಇದಾರಲ್ಲ, ಅವ್ರಿಗೂ ಕೂಡ ನಮ್ಮ ಅತ್ತಿಗೆಯವರು, ಅವ್ರಿಗೂ ಕೂಡ ಅಫ್ಜಲ್ಪುರದಿಂದ, ಅದು ದೊಡ್ಡ ಮಂತನ, ಕಲ್ಯಾಣಕರ ಮಂತನದಿಂದ ನಮ್ಮ ಮಂತನಕ್ಕೆ ಬಂದಿರೋದಣ್ಣ. ಅವ್ರಿಗೂ ಕೂಡ 2 ಗಂಡು ಮಕ್ಕಳು ಇದಾರಣ್ಣ. ಇದೇನು ಬಸವರಾಜ ಆದ್ಮೇಲೆ ಇನ್ನೊಬ್ಬರು ಹೆಣ್ಮಕ್ಳು ಇದೆ ಅಂತ ಹೇಳಿದ್ರಣ್ಣ, ಶಿಲ್ಪಾ ಮೇತ್ರಿ ಅವರು ಕೂಡ ನಾವು ಇಲ್ಲೇ ತಾಂಬಾ ಗ್ರಾಮ, ಅಲ್ಲಿ ಅವರು ಒಂದು ಪ್ರಸಿದ್ಧ ಮಂತನ ಮಾಶಾಳ ಅಂತ, ಏನು ನಮ್ಮ ಮಹಾದೇವ ರಾಮಣ್ಣ ಮೇತ್ರಿ ಅವರಿಗೆ ಅವರ ಶ್ರೀಮತಿಯವರಿಗೆ ಅಲ್ಲಿಂದ ನಮ್ಮ ಆ ಮಂತನ ಕೊಟ್ಟಿದ್ರಲ್ಲ, ಅದೇ ಮಂತನಕ್ಕೆ ಮತ್ತು ಅಲ್ಲೇ ಸಂಬಂಧಿಕರಲ್ಲಿ ಚಲೋ ಮಂತನ. ಅವ್ರಿಗೆ ನಾವು ನಮ್ಮ ಶಿಲ್ಪಾ ಅಕ್ಕವ್ರಿಗೆ ಅಲ್ಲಿ ಕೊಟ್ಟಿದ್ದೇವೆ. ಅವ್ರಿಗೂ ಕೂಡ 2 ಹೆಣ್ಮಕ್ಳು ಇದ್ದಾರೆ. ಅದಾದ್ಮೇಲೆ ನಾನು ಇತ್ತೀಚೆಗೆ ಮದುವೆ ಆಗಿ ಇವಾಗ ನಾನು ನನ್ನ ದಂಪತಿಗಳು ಎಲ್ಲ ಆರಾಮಾಗಿದ್ದೀವಿ. ಅಲ್ಲಿ ನನ್ನ ನಂತರ ನನ್ನ ಏನು ತಮ್ಮ ಇದ್ದಾನ ಅಲ್ಲಿನ ಅಣ್ಣಪ್ಪ ಮೇತ್ರಿ, ಅವ್ರಿಗೂ ನನ್ನ ಮದುವೆ ಆಗೋ ಟೈಮಲ್ಲೇ ನಮ್ದಿಬ್ಬರು ಜೋಡಿ ಮದುವೆ ಮಾಡಿದ್ರು. ಆ ಟೈಮಲ್ಲಿ ಅವ್ರಿಗೂ ಮದುವೆ ಆಗಿ ಅವ್ರ ದಂಪತಿನೂ ಇವಾಗ ನಮ್ಮ ಜೊತೆ ಇದರಿಂದ ಇದ್ದಾರಣ್ಣ. ನಮ್ಮ ಶ್ರೀಮತಿಯವ್ರು ಬಂದ್ಬಿಟ್ಟು ಗಂಗನಹಳ್ಳಿಯಿಂದ, ಮತ್ತು ನಾವು ಒಂದು ಸಂಬಂಧಿಕರಲ್ಲೇ ನಾವು ತೊಗೊಂಡೇವಣ. ನಮ್ಮ ಅಕ್ಕ ಅವ್ರು ಆಗಬೇಕು, ಅವರ ಮಗಳಿಗೆ, ಹಿರಿಯ ಮಗಳಿಗೆ ನನಗೆ ಕೊಟ್ಟಿದ್ದಾರಣ್ಣ. ಮತ್ತು ನಮ್ಮ ಅನಿಲ್ ಅವ್ರಿಗೂ ಏನು ಲಕ್ಷ್ಮಿಯವರು ಅಂತ ಏನಿದಾರಲ್ಲ, ಅವರು ಒಂದು ಹಳೆ ಮನಿತನ ಏನು ನಮ್ಮ ದೊಡ್ಡಕ್ಕೆ ಕೊಟ್ಟಿದ್ದಲ್ಲ ಬಂಗಾರ ಮಗ, ಅದೇ ಮಂತನಕ್ಕೆ ಸಂಬಂಧಪಟ್ಟ ಅವರ ಒಂದು ಕಲ್ಯಾಣಕರ ಅಂತ ಮಂತನದು ಬಂದಿದಾರಣ್ಣ ನಮ್ಮ ಮೇತ್ರಿ ಕುಟುಂಬ. ಈ ಥರ ಮೊದಲಿನಿಂದ ಹಿಡ್ಕೊಂಡು ಕಾಶಿಬಾಯಿ ಮೇತ್ರಿ ಅವ್ರು ಹಿಡ್ಕೊಂಡು ಇಲ್ಲಿವರೆಗೂ ಈ ಥರ ಬಂದಿದೆ. ಮತ್ತೆಲ್ಲ ನಮ್ಮ ಸಂಬಂಧಿಕರು, ನಮ್ಮ ಅಕ್ಕಗಳಿಗೆ ಗಂಡನ ಮೇಲೆ ಕೊಟ್ಟಿದ್ದಾಗಲಿ, ಮತ್ತು ಅವ್ರ ಮಕ್ಕಳು, ಮತ್ತು ಈಗ ನಮ್ಮ ಅಣ್ಣನ ಮಕ್ಕಳು,
ಎಲ್ಲರಿಗೆ ಏನು ಕೊಟ್ಟದನ ಎಲ್ಲ ಇದೇ ಥರ ನಮ್ಮ ಕುಟುಂಬಗಳು ಅದಾವಣ, ಸಂಬಂಧಿಕರು ಎಲ್ಲರೂ ಕೃಷಿಯನ್ನೇ ಭಾಳ ಎಲ್ಲರೂ ಅವರ ಬೆನ್ನೆಲುಬು ಅಣ್ಣ. ಭಾಳ ಜಮೀನ್ದಾರ್ ಎಲ್ಲರೂ. ಇನ್ನೊಂದು ನಿಮಗೆ ಹೇಳ್ಬೇಕಂದ್ರಣ, ಏನು ನಮ್ಮ ಅಣ್ಣನ ಮಕ್ಕಳು ಅಕ್ಕನ ಮಕ್ಕಳು ಅದಾರಂತ ಹೇಳೋದಲ್ಲ, ಅವರು ದೊಡ್ಡವರಾಗಿ ಅವ್ರಿಗೆ ಮದುವೆ ಆಗಿ ಅವ್ರ ಮಕ್ಕಳು ಈ ಮದುವೆ ವಯಸ್ಸಿಗೆ ಬಂದಿದಾರಣ. ಅಂದ್ರೆ ದೊಡ್ಡವರಾಗಿ ಇವಾಗ 20 ವರ್ಷ 24 ವರ್ಷ ಹೆಣ್ಮಕ್ಳು ಗಂಡ್ಮಕ್ಳು ಅಷ್ಟು ದೊಡ್ಡವರಾಗಿದ್ದಾರೆ. ನಾನು ಸುಮಾರು 5ರಿಂದ 6 ವರ್ಷ ಹಿಂದೆನೆ ನಾನು ಅಜ್ಜ ಆಗಿದ್ದೇನೆ. ಅಂದ್ರೆ ನಮ್ಮ ಅಣ್ಣನ ಮಕ್ಕಳು ಮದುವೆ ಆಗಿ ಅವ್ರ ಮಕ್ಕಳು ಇವಾಗ ಮದುವೆಗೆ ಬಂದಿದಾರಣ. ಈ ಥರ ನಮ್ಮದು ಕುಟುಂಬ ಬಂದಿರೋದಣ್ಣ ತಲಾಂತರದಿಂದ, ನಮ್ಮ ಕಾಶಿಬಾಯಿ ನೀಲಾವಾಗಿ ಹಿಡ್ಕೊಂಡು ಸದ್ಯಕ್ಕೆ. ಒಟ್ಟಾರೆ ಹೇಳ್ಬೇಕಂದ್ರೆ ನಮ್ಮ ಅಕ್ಕಗಳು ಅಣ್ಣಗಳು ನಮ್ಮ ಕಾಶಿಬಾಯಿ ನೀಲಾವಿಂದ ಇಲ್ಲಿ ತನಕ ಹೇಳ್ಕೊಂಡ್ರೆ ಒಟ್ಟಾರೆ ನಾವು 34 ಜನ ಅಣ್ಣ. 34 ಜನ ನಮ್ಮ ಈ ಮೇತ್ರಿ ಮನೆತನಕ್ಕೆ ಸಂಬಂಧಪಟ್ಟಿದ್ದು. ಸೊ ಈ ತರ ಇದೊಂದು ದೊಡ್ಡ ಕುಟುಂಬ ಅಂತ ನಾನು ದೊಡ್ಡ ಕುಟುಂಬ ರೀ. ಈಗ ಕಾಕನ ಮಕ್ಕಳು ನಾವು ಇನ್ನ ಕುಡಿನೇ ಇದ್ದೇವ್ರಿ ಈಗ. ಇದೊಂದು ವಿಶೇಷ ಭೇದ ಭಾವ ಇಲ್ಲ. ಮತ್ತ ನಮ್ಮ ತಂದೆಯವರು ನಾವು ಬಾಳ ಸಣ್ಣವ್ರಲಿಕ್ಕೆ ತಿರ್ಕೊಂಡ್ರ. ಭೀಮರಾವ್ ಮೇತ್ರಿ 6 ತಿಂಗಳು ಕೂಸಿದ್ದ ಅವಾಗ ತಿರ್ಕೊಂಡ್ರ. ಇನ್ನು ಇದೇ ತರ ನಾವು ಮುಂದುವರ್ಸ್ಕೊಂಡು ಹೊಂಟೀವಿ. ಇದರಲ್ಲಿ ಬಹಳ ಸುಖದಿಂದ ಸಂತೋಷದಿಂದ ಇವಾಗ ಇದ್ದೀವ. ದರಪ್ಪ ಅವ್ರೆ, ನಿಮ್ಮ ದೊಡ್ಡ ಕುಟುಂಬದ ಹಿನ್ನೆಲೆ ಬಗ್ಗೆ ಕೇಳಿ ನಮಗೂ ಸ್ವಲ್ಪ ಆಶ್ಚರ್ಯ ಅನ್ನಿಸ್ತು. ಯಾಕಪ್ಪ ಅಂತಂದ್ರೆ ಸುಮಾರು 34 ಜನ ನಿಮ್ಮ ಕುಟುಂಬದ ಸದಸ್ಯರೆಲ್ಲ. ನಮಗೂ ಖುಷಿ ಆಯ್ತಾ. ಏನಪ್ಪಾ ಅಂತಂದ್ರೆ ನಿಮ್ಮ ಮೂಲ ಊರು ಯಾವುದು? ನಮ್ಮ ಮೂಲ ಊರು ಹೇಳ್ಬೇಕಂದ್ರೆ ನಮ್ಮ ತಂದೆಯವರು ನನ್ನ ಹೇಳಿದ ನೆನಪದಣ್ಣ. ನಮ್ಮ ಅಣ್ಣಗಳು ನಾವು ಉಮದಿಯವರು ಅಂತ ಹೇಳ್ತಾರಣ್ಣ. ನಮ್ಮ ಉಮದಿ ಮನೆ ದೇವ್ರನು ಅಲ್ಲೇ ಇದೆ ಅಣ್ಣ. ಸರಿ, ಉಮದಿ ಮಲಕಾರ ಸಿದ್ಧ. ಮತ್ತು ಇನ್ನೊಂದು ಅಲ್ಲೇ ಸಮೀಪ ಇನ್ನೊಂದು ಮುಚ್ಚಂಡಿ ಧರಿದೇವರ ಅಂತಾನ, ಕನ್ಮಡಿಯನ್ನು ಅಂತಾರ, ಮತ್ತು ಮುಚ್ಚಂಡಿ ಧರಿದೇವರು ಅಂತಾರ. ಅದರ ಊರ ಸಮೀಪ ಉಮದಿ ಅಂತದಣ್ಣ. ಉಮದಿ ಮತ್ತು ಮುಚ್ಚಂಡಿ ಅಲ್ಲಿಯವ್ರಂತ ನಮಗೆ ಹೇಳ್ತಾರಣ್ಣ. ಬಟ್ ನಮ್ಮ ಆಯಿದೇವರು ಇಲ್ಲಿ ನಮ್ಮ ಇಂಡಿ ತಾಲೂಕು ಹಿರೇಬೆನ್ನೂರಿಗೆ ಬಂದು 100 ವರ್ಷಗಳ ಮೊದಲು ಬಂದಿದಾರಣ್ಣ. ಇಲ್ಲಿ ಬಂದು ಈ ತರ ಎಲ್ಲ ಕೃಷಿಯನ್ನ ಆರಂಭಿಸಿದಾರ. ತಮ್ಮ ಕುಟುಂಬದವರು ಎಷ್ಟು ವರ್ಷಗಳಿಂದ ಕೃಷಿಯನ್ನ ಮಾಡ್ತಾ ಬಂದಿದ್ದಾರೆ? ನಾವು ಕುಟುಂಬ ಇದು ಕೃಷಿ ಮಾಡ್ಬೇಕಂದ್ರ ನಾವು ಈ ಸದ್ 50 ವರ್ಷ ರನ್ನಿಂಗ್ ಅದರಿ. ಇವರು ಮಾಡ್ಲಿಕ್ಕತ್ತು 50 ವರ್ಷ ಇದೆ ಅಣ್ಣ. 50 ವರ್ಷ. ನಮ್ಮ ನಮ್ಮ ಅಪ್ಪಗಳು ಕಾಕಗಳು ಅವರು 50 ಮೊದಲು ಏನು ನಾನು ಇವಾಗ ನಮ್ಮ ಕಂಪ್ಲೀಟ್ ಎಲ್ಲ ನಮ್ಮ ಮನೆತನದವ್ರಣ್ಣ ಸುಮಾರು 100ಕ್ಕೂ ಹೆಚ್ಚು ವರ್ಷ ಕೃಷಿನೇ ಮಾಡ್ಕೊತ ಬಂದಿದಾರಣ್ಣ. ಮೊದಲಿಂದ ನಮ್ಮ ಬೆನ್ನೆಲುಬು ಕೃಷಿನೇ ಅಣ್ಣ. ಅಲ್ಲಿ ಹಿಡಿದು ಇವಾಗ ಮಾಡ್ಕೊತ ಬಂದಿದಾರಣ್ಣ. ನಿಮ್ಮ ಕುಟುಂಬದ ಸದಸ್ಯರು ಯಾರ್ಯಾರು ಯಾವ ಕೃಷಿಯನ್ನ ಮಾಡಿದಾರೆ? ಮೊದಲಿಂದ ಏನು ಕಾಶಿಬಾಯಿ ಇದ್ರಲ್ಲ ಅಣ್ಣ, ಮೊದಲು ಅವರು ನಮ್ಮ ಎಲ್ಲಾ ಜಮೀನು ಏನ್ ಅದಾರಣ್ಣ ಇದ್ರಾಗ ಎಲ್ಲ ಬಹಳ ಹಿರಿಯರ ಆಸ್ತಿನಿ ಅಣ್ಣ. ಅವರೇ ಮಾಡಿದ್ದು. ನಮ್ಮ ಕಾಶಿಬಾಯಿ ದೊಡ್ಡಾಯಿ ಮತ್ತು ದೊಡ್ಡ ಮುತ್ತೇನೆ ಮಾಡಿದ್ದಣ್ಣ. ಅವಾಗ ಅವರೆಲ್ಲ ಅವಾಗ ಜ್ವಾಳದ ಇವೇ ಹಾಕ್ತಿರಣ್ಣ. ಮಳಿ ಇರ್ತಿತ್ತಿಲ್ಲ, ಭಾಳ ಕಡಿಮೆ, ಮತ್ತು ಭೂಮಿಗಳು ಭಾಳ ಒಂದು ಲೆವೆಲ್ ಸಮತಟ್ಟ ಆಗಿರ್ಲಿಲ್ಲ ಅಣ್ಣ. ಅವಾಗೆಲ್ಲ ಬೆಳೆ ಜ್ವಾಳ ಇವೇ ಆಗಿದ್ದು. ಸ್ವಲ್ಪ ಅದ್ರ ಮುಂದೆ ಬಂದ್ರೆ ಗೋಧಿ ಕಡ್ಲಿ ಇವು ಮಾಡಿದ್ರು. ಅದಾದ್ಮೇಲೆ ಏನು ನಮ್ಮ ಮರ್ಸಿದಪ್ಪ ಮುತ್ಯ ಅವ್ರಿಗೆ ಮಕ್ಕಳು ಆದ್ಮೇಲೆ ರಾಮಣ್ಣ ಅವರು ಮತ್ತು ಹೊನ್ನಪ್ಪ ಮೇತ್ರಿ ಅವರು ಏನು ಮಾಡಿದ್ರು, ವಾಣಿಜ್ಯ ಬೆಳೆಗಳು ಸ್ವಲ್ಪ ಶುರು ಮಾಡಿದ್ರಣ್ಣ ಅವಾಗ. ಮತ್ತು ಅವ್ರು ಏನು ಮಾಡಿದ್ರ ಅಂದ್ರೆ ಕಬ್ಬು ಹೆಚ್ಚು ಮಾಡಿದ್ರು ಬೆಳೆಯಕ್ಕೆ. ಆಮೇಲೆ ತೊಗರಿ, ಇವಾಗ ಏನು ಸ್ವಲ್ಪ ಮಾರುಕಟ್ಟೆಗೆ ಯಾವ್ದು ಬೇಕಾಗಿರ್ತದ ಅದನ್ನ ಮಾಡ್ಕೋತ ಬಂದ್ರಣ್ಣ. ಅವರು ಬಹಳ ಒಂದು ವರ್ಷಗಳ ತನಕ ಕೃಷಿ ಮಾಡಿದ್ರು. ಸುಮಾರು ಒಂದು 40 ವರ್ಷ ತನಕ ಅವರು ಕೃಷಿ ಮಾಡ್ಕೋತ ಬಂದರು. ಅದಾದ್ಮೇಲೆನು ಅವ್ರು ಹೆಂಗೆ ಆಯಿಯಿಂದ ಅವ್ರ ಮೊಮ್ಮಕ್ಕಳಿಗೆ ಹೇಳ್ಕೊಟ್ರಲ್ಲ, ಅವರು ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ತಂದೆಯವ್ರನ್ನು ಮುಂದೆ ಅವ್ರ ಮಕ್ಕಳಿಗೆ ಹೇಳ್ಕೊಟ್ರಣ್ಣ. ಇವಾಗ ನಮ್ಮ ತಂದೆಯವರು ದೊಡ್ಡಪ್ಪ ಮತ್ತು ತಂದೆಯವರು ಆದ ನಂತರ ಏನು ನಮ್ಮ ದೊಡ್ಡಪ್ಪನ ಮಗ ಇದಾರಲ್ಲ ಶ್ರೀ ಮಹಾದೇವ ರಾಮಣ್ಣ ಮೇತ್ರಿ, ಏನು ಮೊದಲಿಂದ ಏನು ಜಮೀನಿತ್ತು ಹಾಗೆ ನಮ್ಮ ದೊಡ್ಡಪ್ಪ ಅವ್ರು ಏನು ತೊಗೊಂಡ್ರು, ನಮ್ಮ ತಂದೆಯವರು ಏನು ತೊಗೊಂಡ್ರಲ್ಲ ಜಮೀನು ಹೆಚ್ಚಿಗೆ ಮಾಡ್ಕೊತ ಬಂದಿದಾರಣ್ಣ. ಹಾಗೆ ಇವರೆಲ್ಲ ಏನು ನಮ್ಮ ಸದ್ಯಕ್ಕೆ ಜಮೀನಿದೆ ಅಲ್ಲ, ಆ ಜಮೀನು ಎಲ್ಲ ಉಸ್ತುವಾರಿ ಈ ಹೊಲದಲ್ಲಿ ಬೆಳೆ ಎಲ್ಲ ಅದನ್ನ ಬಹಳ ಅಚ್ಚುಕಟ್ಟಾಗಿ ನೋಡ್ಕೊತ ಹೋಗ್ತಿರೋದು. ಮೊದಲನೇದಾಗಿ ಅಂದ್ರೆ ಶ್ರೀ ನಮ್ಮ ಮಹಾದೇವ ರಾಮಣ್ಣ ಮೇತ್ರಿ ಅವ್ರನ್ನು, ಮತ್ತು ನಮ್ಮ ಶ್ರೀಶೈಲ ರಾಮಣ್ಣ ಮೇತ್ರಿ ಅವ್ರನ್ನು, ಮತ್ತು ನಮ್ಮ ಗಡ್ಡಪ್ಪ ರಾಮಣ್ಣ ಮೇತ್ರಿ ಅವ್ರನ್ನು, ಮತ್ತು ನಮ್ಮ ಭೀಮರಾಯ ರಾಮಣ್ಣ ಮೇತ್ರಿ ಅವರು, ಮತ್ತು ನಮ್ಮ ತಂದೆಯವರ ದೊಡ್ಡ ಮಗ ಬಸವರಾಜ್ ಹೊನ್ನಪ್ಪ ಮೇತ್ರಿ ಅವ್ರನ್ನು, ಇವರೆಲ್ಲರೂ ಒಗ್ಗಟ್ಟಾಗಿ ನಮ್ಮ ತಂದೆಯವರು ನಮ್ಮ ಬಾಬಾ ಆದ್ಮೇಲೆ ಈ ಕೃಷಿಯನ್ನು ನೋಡ್ಕೊತ ಬಂದಿದಾರಣ್ಣ. ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದಾರಂದ್ರೆ ನಮ್ಮ ಶ್ರೀಶೈಲ ರಾಮಣ್ಣ ಮೇತ್ರಿ ಅವರು ಮತ್ತು ನಮ್ಮ ಶ್ರೀ ಮಹಾದೇವ ರಾಮಣ್ಣ ಮೇತ್ರಿ ಅವರಣ್ಣ. ಎಲ್ಲ ನಮ್ಮ ಈ ಬೆಳೆಗಳು ಏನೇನು ಮಾಡ್ಬೇಕು, ಹೆಂಗೆ ವಾತಾವರಣ ಬದಲಾಗುತ್ತೆ, ಯಾವ ಬೆಳೆಗಳು ಮಾಡಬೇಕು, ಯಾವ ಟೈಮ್ನಾಗ ಏನು ಮಾಡಿದ್ರೆ ನಮ್ಮ ಆರ್ಥಿಕತೆ ಸುಧಾರಿಸ್ತಾ ಅನ್ನೋ ಎಲ್ಲ ಥರ ವಿಚಾರಗಳು ಮಾಡ್ಕೋತ
ಹಂಗೆ ತಮ್ಮದವರಿಗೆ ತಮ್ಮ ಮಕ್ಕಳಿಗೆ ಹಂಗೆ ಅದನ್ನ ಪಾರಂಪರಿಕ ಇರ್ಲಿ ಅಂತ ಅವರು ಬೋಧನೆ ಮಾಡ್ಕೊತು ಮಾರ್ಗದರ್ಶಕರಾಗಿ ಈ ತರ ಹೋಗ್ತಿದ್ವಿ ಅಣ್ಣ ಇವಾಗ. ಅಮ್ಮ ದರ್ಯಪ್ಪ ಇಷ್ಟೊತ್ತು ಈ ಒಟ್ಟು ಕುಟುಂಬದ ಬಗ್ಗೆ ಹೇಳಿದ್ರ, ತಾವು ಆ ಕುಟುಂಬದ ಸದಸ್ಯರಾಗಿದ್ದೀರಿ. ಈ ಕುಟುಂಬದ ಬಗ್ಗೆ ತಮಗೇನ್ ಅನ್ಸುತ್ತೆ? ಎಲ್ಲ ಚೆನ್ನಾಗಿ ಅನಿಸ್ತದೆ, ನಮ್ಗೇನಿಲ್ಲ, ಎಲ್ಲಾರು ಚಲೋ ಇದ್ದೀವಿ. ಇನ್ನೊಂದು ಹೇಳ್ಬೇಕಂದ್ರಣ ಏನ್ ನಮ್ಮ ದೊಡ್ಡವ್ವ ಇದ್ರಲ್ಲ ನಮ್ಮ ಬಾಬನ್ ಮನೆಯವರು, ಬಾಬನ್ ಮನೆಯವರು ರಾಮಣ್ಣ ಮಸಿದಪ್ಪ ಮೇತ್ರಿ ಅವ್ರ ಮನೆಯವರು, ಚೌಡಮ್ಮ ಮೇತ್ರಿ ಅವರು, ಮತ್ತ ಇವ್ರು ನಮ್ಮ ತಾಯಿಯವರು ಕೆಲಸ ಅವ್ರು ಮಾಡ್ತಾರೆ. ಅವರು ಬಹಳ ಪ್ರಾಮುಖ್ಯತೆ ವಹಿಸಿದಾರಣ್ಣ. ಇಷ್ಟು ನಾವು ಒಗ್ಗಟ್ಟಿಂದ ಇದೀವಿ ಅಂದ್ರೆ ಒಂದು ಮಾತು ಹೇಳ್ತಾರಣ್ಣ, ಆ ಕುಟುಂಬದ ಹಿಂದೆ ಆ ವ್ಯಕ್ತಿ ಹಿಂದೆ ಒಬ್ರು ಹೆಣ್ಮಗಳು ಇರ್ಬೇಕಂತ ಹೇಳ್ತಾರಣ್ಣ. ಆ ಮಾತಿಗೆ ಬೆಲೆ ಬರ್ಬೇಕಂದ್ರೆ ಇವ್ರು ಬಹಳ ಒಂದು ಉದಾಹರಣೆ ಅಣ್ಣ. ನಮ್ಮ ಚೌಡಮ್ಮ ಮೇತ್ರಿ ಅವ್ರನ್ನು ಮತ್ತು ನಮ್ಮ ಬಹುರಮ್ಮ ತಾಯಿಯವ್ರನ್ನು ಒಗ್ಗಟ್ಟಾಗಿ ಅನ್ಯೋನ್ಯದಿಂದ ಪ್ರೀತಿ ಪ್ರೇಮ ವಾತ್ಸಲ್ಯದಿಂದ ಒಂದು ಹೆಚ್ಚಾದರೂ ಒಂದು ಕಮ್ಮ ಆದ್ರೂ ಎಲ್ಲಾ ತರ ಹೊಂದ್ಕೊಂಡು ಮತ್ತೆಲ್ಲ ನಮ್ಮ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಬೆಳೆಸ್ಕೊತು ಎಲ್ಲರೂ ಆರೋಗ್ಯ ಸರಿಯಾಗಿ ಅವ್ರದ್ದು ಇರ್ಬೇಕು. ಅವ್ರ ದೃಷ್ಟಿಕೋನದಿಂದ ಆಹಾರ ಪದ್ಧತಿ ಆಗಲಿ ಐನು ಒಂದು ಇರ್ಬೇಕು ಮನೆಗೆ, ಆ ಥರ ಎಲ್ಲ ಒಂದು ಇಟ್ಕೊತ ಹೋಗ್ಬೇಕು. ಎಲ್ಲರಿಗೂ ಒಳ್ಳೇದಾಗ್ತದ, ಒಳ್ಳೆ ಒಂದು ಆಹಾರ ಕುಡ್ಕೋತು ಎಲ್ಲರಿಗೂ ಅಣ್ಣ ಬಹಳ ಅನ್ಯೋನ್ಯದಿಂದ ನೋಡ್ಕೊತ ಬಂದಿದ್ದಾರೆ. ಇವ್ರದಾದ್ಮೇಲೆ ಏನು ಹೆಣ್ಮಕ್ಳು ಮುಂದೆ ಅತ್ತಿಗೆಯರು ಬಂದ್ರಲ್ಲ, ಅವರಿಗೂ ಕೂಡ ಇವರು ಮಾರ್ಗದರ್ಶಕರಾಗ್ಯಾರಣ. ಅವರು ಇವಾಗ ಏನ್ ಮಾಡ್ತಾರಂದ್ರ ನಮಗ ಅವರೆಲ್ಲ ಈಗ ಎರಡನೇ ತಾಯಿ ಅನ್ಬೋದಣ್ಣ, ಆ ಥರ ಇದಾರೆ. ಅವ್ರದ್ದು ಏನೇನು ಅವ್ರು ಹೊಂದ್ಕೊಂಡ್ ಬಂದಾರ, ಅವರು ಇವ್ರಿಗೆ ಮದುವೆ ಮಾಡ್ಯಾರ, ಅವರು ಅದನ್ನು ಮುಂದುವರ್ಕೊಂಡು ಹೊಂಟಾರ. ಇವಾಗ ಅವ್ರ ತಮ್ಮ ಮಕ್ಕಳಿಗೆ ಏನೋ ನಾವು ಗಂಡನ ಮದುವೆ ಮಾಡ್ಕೊಡ್ತೇವೆ, ಅವ್ರಿಗೂ ಅದೇ ತರ ಬೋಧನೆ ಮಾಡಿ ಅದು ಮುಂದುವರ್ಸ್ಕೊಂಡು ಹೋಗಂತ ಹೇಳ್ಕೊತೇ ಬಂದಿದಾರಣ್ಣ. ಇದು ಎಲ್ಲ ಈ ತರ ಒಗ್ಗಟ್ಟಿನಿಂದ ಇರ್ಬೇಕಂದ್ರ ಇವರ ಪಾತ್ರ ಬಹಳ ಪ್ರಮುಖವಾಗಿದೆ. ಸರ್, ತಾವು ಮೂಲತಃ ಕೃಷಿ ಪ್ರಧಾನ ಕುಟುಂಬದಲ್ಲಿದ್ರೆ, ತಮ್ಮ ಕುಟುಂಬದಲ್ಲಿ ತಾವು ಯಾವ ರೀತಿಯ ಕೃಷಿಯನ್ನು ಅಳವಡಿಸ್ಕೊಂಡಿದ್ದೀರಿ? ಖಂಡಿತವಾಗಿ ಅಣ್ಣ, ಏನ್ ನಾನು ಮೊದಲು ಹೇಳ್ದನ್ನ ಕಾಶಿಬಾಯಿ ಅವರಿಂದ ಶುರುವಾಗಿದ್ದು ಅಂತ. ಅವರೇ ಮೊದಲ ಒಂದು 90 ಎಕರೆ ಜಮೀನು ಅವ್ರ ಕಾಲಕ್ಕೆ ಇದ್ದಿದ್ದಣ್ಣ ಮೊದಲು. ಅವರೆಲ್ಲ ಅವಾಗ ನೀರು ಕಡಿಮೆ ಅಣ್ಣ, ಬರಗಾಲ ಪ್ರದೇಶ ಈ ಕಡೆ ಅವಾಗೆಲ್ಲ ಜೋಳಗಳು ಮಳೆಯಿಂದ ಏನು ಸ್ವಲ್ಪ ಮಳೆಯಿಂದ ಬರ್ತಾವ ಅಂತ ಬೆಳೆಗಳು ಮಾಡ್ಕೊಂಡು ಊಟದ್ನು ಎಲ್ಲ ಬಾಳ ಹೈರಾಣ ಅವಾಗ. ಪುಂಡಿ ಪಲ್ಯ ಹುಳಾನು ಉಂಡು ಬಂದಿದಾರ. ಮತ್ತೆ ಹಾಲು ಹೈನು ತಂಗು ರೊಟ್ಟಿ ಪುಂಡಿ ಪಲ್ಯ ಹುಳಾನು ಇದೆ. ಕಷ್ಟದಲ್ಲಿ ಅವರು ಈ ತರ ಮಾಡಿದ್ರು, ಎಲ್ಲಾ ಬಾಳ ನಾವು ಊಟ ಮಾಡ್ಲತ್ತೀವಿ. ಅವಾಗೆಲ್ಲ ಅವ್ರ ಹಿರಿಯರು ಮಾಡಿದ್ದಣ್ಣ ಮೇನ್ ನಮ್ಮ ಬುನಾದಿ ಹಾಕಿದ್ದು. ಅದಾದ್ಮೇಲೆ ಏನು ನಮ್ಮ ರಾಮಣ್ಣ ಮೇತ್ರಿ ಅವ್ರ ದೊಡ್ಡಪ್ಪ, ಆಮೇಲೆ ನಮ್ಮ ತಂದೆಯವರು ಹೊನ್ನಪ್ಪ ಮೇತ್ರಿ ಅವ್ರು ಏನ್ ಮಾಡ್ತಾರಂದ್ರೆ ಆ 90 ಎಕರೆ ಇರೋದನ್ನ ಮತ್ತೆ ಒಂದು 8 ಎಕರೆ ನಮ್ಮ ಬಾಬಾ ತಗೋತಾರ. ನಾವು ಬಾಬಾನು ಅಂತಿದ್ದು ದೊಡ್ಡಪ್ಪಗ, ಅವ್ರು ತಗೋತಾರಣ್ಣ. ಏನು ನಾವು ಕುತ್ತಿ ಜಾಗ ಇದು 8 ಎಕರೆ ಅವ್ರು ತಗೊಂಡಾರ. ಅದಾದ್ಮೇಲೂ ನಮ್ಮ ತಂದೆಯವರು ಹೊನ್ನಪ್ಪ ಮೇತ್ರಿ ಅವ್ರೂ ಅವರ ಒಂದು ವ್ಯವಸಾಯ ಮಾಡ್ಕೋತ ಮುಂದಿನವರಿಗೆ ಇನ್ನೂ ಜಮೀನು ಹೆಚ್ಚಾಗಲಿ ಅಂತ ಅವ್ರು 12 ಎಕರೆ ತಗೋತಾರಣ್ಣ. ಅವ್ರು 12 ಎಕರೆ ತಗೊಂಡು ಮೊದಲು 90 ಇದ್ದಿದ್ದು 8 ಎಕರೆ ಇದ್ದಿದ್ದು 12 ಎಕರೆ ಈ ತರ. ಮತ್ತು ಊರಲ್ಲಿ ಜಾಗಗಳು ಈ ತರ, ಮತ್ತು ಮನಿಗಳು ಸುಧಾರಣೆ, ಊರಲ್ಲಿ 1-2 ಮನಿಗಳು, ಇಲ್ಲೇ 1-2 ತೋಟದ ಮನೆಗಳು, ಈ ತರ ಮಾಡ್ಕೋತ ಬಂದಿದಾರಣ್ಣ. ಅವರು ಬೆಳೆಗಳು ಆ ಕಾಲಕ್ಕೆ ಏನೇನಿದ್ದು ತೊಗರಿ, ಕಡ್ಲಿ, ಕಬ್ಬ, ಮೆಕ್ಕೆಜೋಳ, ಉಳ್ಳಾಗಡ್ಡಿ, ಬಾಳೆಹಣ್ಣು ಅಣ್ಣ ಬಹಳ ಬೆಳೆದಿದ್ವಿ ಅವಾಗ. ಬಾಳೆಹಣ್ಣು ಹನುಮಾನ್ ಬಾಳೆಹಣ್ಣು ಅಂತ. ಅವರು ಅವಾಗ ಸ್ವಲ್ಪ ನೀರಾವರಿ ಆಯ್ತಣ್ಣ, ಹೊಲ ಲೆವೆಲಿಂಗ್ ಅದು ಮಾಡಿದ್ರು, ನೀರಾವರಿ ಆಯ್ತು, ಕರೆಂಟ್ ವ್ಯವಸ್ಥೆ ಮಾಡ್ಕೊಂಡ್ರು. ಹೆಂಗ ಬೇಕಾಗುತ್ತಲ್ಲ ಈಗೇನು ನಮ್ಮ ಕಾಲ ತಕ್ಕಂಗೆ ಯಾವ ತರ ಬಂದ್ರು, ಅವಾಗ ಸ್ವಲ್ಪ ನೀರಾವರಿ ಆಗಿ ಎಲ್ಲ ನೀರಾವರಿ ಬೆಳೆಗಳು ಮಾಡಿದ್ರು. ಉಳ್ಳಾಗಡ್ಡಿ, ಮೆಕ್ಕೆಜೋಳ ಇವೆಲ್ಲ ಇದು ಮುಂಗಾರು ಬೆಳೆದಿದ್ದು. ಈಗ ಆವಿಸ್ತದ ಆಲ್ರೆಡಿ. ಏನಣ್ಣ ಮೊದಲು ಹೇಳ್ದಂಗೆ ನೀರ್ ಇಲ್ತಿಲ್ಲ, ಅವಾಗ ಜೋಳ ಮಾಡಿದ್ರು. ಅವಾಗ ಬರೇ ಜೋಳ ಕಡ್ಲಿ, ಆಮೇಲೆ ನೀರಾಗನ ಗೋಧಿ. ಈಗ ಅದು ಜೋಳ ಕಡ್ಲಿ ಬಿಟ್ಟಿದ್ದೇವು, ಹೆಚ್ಚು ಮನಿಗೆ ಎಷ್ಟು ಹತ್ತಾವ ಅಷ್ಟೇ ಬಿತ್ತೇವು. ಮತ್ತೆ ಹೊಳಿಗೆ ತೊಗರಿ ಹೆಚ್ಚಾಗ್ಯದ. ತೊಗರಿ ಅವಾಗ ನೀರ್ ಅನುಕೂಲ ಆದಂಗ ಕಬ್ಬು ಮಾಡಿದ್ರಣ್ಣ. ಮೆಕ್ಕೆಜೋಳ, ತೊಗರಿ, ನೀರಾವರಿ ಬೆಳೆ ಮಾಡಿದ್ರು. ಸುರ್ಪಾನ, ಈರುಳ್ಳಿ, ಬಾಳೆಹಣ್ಣು, ಹನುಮಾನ್ ಬಾಳೆಹಣ್ಣು ಇವೆಲ್ಲ ಮಾಡಿದ್ರಣ್ಣ. ಮುಂದೆ ಹಂಗೆ ಮಾರ್ಕೆಟ್ ಯಾವ ಥರ ಬೆಳೀಲಿಕತ್ತದ, ಬೆಳೆಗಳು ಯಾವ ಥರ ಬೆಳೆದ್ರೆ ನಮ್ಮ ಆರ್ಥಿಕವಾಗಿ ನಾವು ಸುಧಾರಣೆ ಆಗ್ತೀವಿ ಬಂದಂಗೆ ನಾವು ಇತ್ತೀಚೆಗೆ ಕಬ್ಬನ್ನು ಹೆಚ್ಚು ಮಾಡಿದ್ದೇವಣ್ಣ. ಮೊದಲು ನಮ್ಮ ಬಾಬಾ ಮತ್ತು ನಮ್ಮ ತಂದೆಯವರು 2,500 ಟನ್ ಮಾಡಿ ಗಂಗಾವತಿ ಕಬ್ಬು ಮಾಡಿದ್ದು ನಮ್ಗೆ ಇತಿಹಾಸ ಅದಣ್ಣ. ಆ ಥರ ಮಾಡಿದ್ದಾರೆ. ಬೆಲ್ಲ ಅದರಿಂದ ಮಾಡಿದ್ದಿದೆ. ಈ ಕಡೆನೂ ನಾವು ಕಬ್ಬು ಹೆಚ್ಚು ಮಾಡಿದ್ದೇವೆ. ಅವಾಗ ಶುಗರ್ ಫ್ಯಾಕ್ಟ್ರಿಗಳು ಆಗಿದ್ದರಿಂದ ಬಹಳ ಅನುಕೂಲ ಇದೆ ಅಣ್ಣ ನಮ್ಗೆ. ಇಲ್ಲೇ ಒಂದು 3 ಕಿಲೋಮೀಟರ್ ಅವರು ಏನು ಅವಾಗೆ ಪರಿಚಯ ಮಾಡಿಕೊಟ್ರು, ಅವ್ರು ಬೆಲ್ಲ ಮಾಡೋರು. ಈ ಥರ ಅಣ್ಣ ನಾವು ಇವಾಗ ಇನ್ನೊಂದು ನಮ್ಗೆ ವಾಣಿಜ್ಯ ಬೆಳೆಯಾಗಿ ದಾಳಿಂಬ್ರು ಮಾಡಿದ್ವಿ.
ಈ ಥರ ಮಾಡ್ಕೊತ ಬಂದ್ವಿ. ಒಟ್ಟಾರೆ ವಾತಾವರಣ ಯಾವ ಥರ ಅದ ಆ ಟೈಮಿಗೆ, ಯಾವ ಥರ ಬಿಸಿಲು ಅದ, ಯಾವ ಥರ ಚಳಿಗಾಲ ಅದ, ಯಾವ ಥರ ಮಳೆಗಾಲ ಅದ ಅನ್ನೋ ನೋಡ್ಕೊತು, ಮತ್ತು ನಮ್ಮಲ್ಲಿ ನೀರಿನ ವ್ಯವಸ್ಥೆ ಹೆಂಗದ, ಎಷ್ಟು ಬೋರ್ಗಳಿಗೆ ಏನು ನೀರದ, ಎಷ್ಟು ಹೊಳೆಗಳಿಗೆ ನಮ್ಮ ಸುತ್ತಮುತ್ತ ಹೊಳೆಗಳಿಗೆ ನೀರವ, ಹಳ್ಳಗಳಿಗೆ ನೀರವ, ಎಲ್ಲ ನೋಡ್ಕೊಂಡು ನಾವು ಬೆಳೆಗಳನ್ನ ಆಯಾ ಕಾಲಮಾನ ತಕ್ಕಂಗೆ ಬದಲು ಮಾಡ್ಕೊತು ಬರ್ತೀವಣ್ಣ. ಬಟ್ ನಾವು ಬಹಳ ಹೆಚ್ಚಾಗಿ ಮಾಡೋದಂದ್ರೆ ಕಬ್ಬು, ತೊಗರಿ, ದಾಳಿಂಬೆ, ಮೆಕ್ಕೆಜೋಳ, ಕಡ್ಲಿ ಮತ್ತು ಈರುಳ್ಳಿ, ಈ ಥರ ಬೆಳೆಗಳು ನಮಗೆ ಲಾಭದಾಯಕ ಅನ್ಸೇವಣ. ಇವು ನಮ್ಗೆ ಇದ್ರ ಮೇಲೆ ನಮಗೆ ಹಿಡಿತನೂ ಸಿಕ್ಕ್ಯದ, ರೋಗಗಳ ಬಗ್ಗೆ ಅದ್ರ ಬಗ್ಗೆ ಇವು ಮಾಡ್ಕೋತ ಹೊಂಟಿವಣ್ಣ ನಾವು. ಟೋಟಲ್ ಆಗಿ ನಿಮ್ಮ ಕೃಷಿ ಭೂಮಿ ಎಷ್ಟಿದೆ ಮತ್ತು ಅದು ಎಲ್ಲೆಲ್ಲಿದೆ? ಮೊದಲೇ ಹೇಳ್ದಂಗಣ ನಮ್ಮ ಆಯಿಯವರಿಂದ 90 ಎಕರೆ ಮಾಡಿದಾರಣ್ಣ. ಮೂಲ ಅವರೇ ಮಾಡಿದ್ದು ನಮಗೆಲ್ಲ, ಇಲ್ಲಿವರೆಗೆ ಏನು ಜಮೀನು ಅದ ಅವರೇ ಹಿರಿಯರೇ ಕಾರಣ. ಅದಾದ್ಮೇಲೆ ನಮ್ಮ ಬಾಬೋರು, ನಮ್ಮ ತಂದೆಯವರು 8-12 ಎಕರೆ, ಮತ್ತು ಅವ್ರಿಗೆ ಅನುಕೂಲ ಆಗಂಗ ತಗೋತು ಊರಲ್ಲಿ ಜಾಗ ಮನೆಗಳು ಇತ್ತಲ್ಲ ತಗೋಕೊತು. ಒಟ್ಟಾರೆ ನಮಗೆ ಇವಾಗ ಕೃಷಿ ಭೂಮಿ 120 ಎಕರೆ ಇದೆ ಅಣ್ಣ. ಈ 120 ಎಕರೆಯಲ್ಲಿ ನಾವೆಲ್ಲ ಈ ವಿವಿಧ ಬೆಳೆಗಳನ್ನ ಬೆಳ್ಕೊತು ಅನುಕೂಲ ತಕ್ಕಂಗೆ ನಾವು ಈ ಥರ ಮಾಡ್ಕೋತ ಹೊಂಟಿವಣ್ಣ. ಮತ್ತೇನಿದು 120 ಎಕರೆ ಅಣ್ಣ, ಇದು ಒಂದೇ ಕಡೆ ಇಲ್ಲ. ಮೊದಲು ಆಯಿಗಳು ಆ ಕಡೆ ಎಲ್ಲ ದೂರ ತೊಂದಿರಂತಣ್ಣ, ದೂರ ತೊಂದಿದ್ರು. ಮತ್ತು ಅವರೇ ಮುಂದೆ ನಮ್ಮ ಮುಂದಿನ ಪೀಳಿಗೆಗೆ ಇವರು ಹೋಗೋದು ಬರೋದು ಆಗಲ್ಲ, ಒಂದು ಭಾಳ ಕಿಲೋಮೀಟ್ರ್ ದೂರ ಇದ್ದತ್ತಣ್ಣ, ಎಲ್ಲ ಹೋಗೋದು ಬರೋದು ಆಗಲ್ಲ, ಅವೆಲ್ಲ ಮಾರಿ ಎಲ್ಲಿ ರೋಡ್ ಇರ್ತದಲ್ಲ ಅಣ್ಣ, ಹಾದಿ ವ್ಯವಸ್ಥೆ ಇರುತ್ತಲ್ಲ ಗೋರ್ಮೆಂಟ್ದಲ್ಲಿ, ಒಳ್ಳೆಯ ಹೋಗಕ್ಕೆ ಬರೋಕ್ಕೆ ಅನುಕೂಲ ಆಗೋ ತಕ್ಕಂಗೆ ಜಮೀನುಗಳು ಮತ್ತು ಅವು ಹಳೇದು ಮಾರಿ ಹೊಸ ತೊಗೊಂಡಿದಾರಣ್ಣ 90 ಎಕರೆ. ಮತ್ತು ಅದ ನಂತರನು ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ಅಪ್ಪವ್ರೂ ಅವರ ಹೆಂಗೆ ಜಮೀನುಗಳು ತೊಗೊಂಡಾರಲ್ಲ ನೋಡಿ, ಹಿಂಗೆ ರೋಡ್ ಸೈಡೇ ಅಣ್ಣ ನಾವು ತೋರಿಸ್ತೀನಿ. ಎಲ್ಲ ನಮ್ಮ 7 ಹೊಲಗಳು ಅವ, 7 ಹೊಲಗಳು ತೋರಿಸ್ತೀನಿ. 7 ಹೊಲಗಳು ನಮ್ಮ ರೋಡ್ ಪಕ್ಕ ಅದ ಅಣ್ಣ. ತೋಟ ಇದ್ರೆ ಅಷ್ಟೇ ಅಲ್ಲ, ಅದಕ್ಕೆ ಹೋಗಿ ಬರಕ್ಕೆ ಹಾದಿ ಇರ್ಬೇಕಂತ ಅನ್ಕೊಂಡು ನಮ್ಮ 7 ಹೊಲಗಳನ್ನ ಒಂದೊಂದು ಹಾದಿ ಪಕ್ಕನೇ ತೊಗೊಂಡಿದ್ದಾರೆ. ನಮ್ಮ ಹೊಲದಲ್ಲಿ ನಾವೇ ಹೈದು ಹೋಗ್ಬೇಕು, ಅಂದ್ರೆ ಆ ಹಾದಿ ಆದ್ಮೇಲೆ ನಾವೇ ಹೈಬೇಕು. ನಾವು ಮತ್ತೊಬ್ಬರ ಹೊಲದಾಗ ಹೈದು ನಮ್ಮ ಹೊಲಕ್ಕೆ ಹೋಗಬಾರ್ದು ಅನ್ನೋ ದೃಷ್ಟಿಕೋನದಿಂದ 100 ವರ್ಷ ಹಿಂದೆ ವಿಚಾರ ಮಾಡಿ ನಮ್ಮ ಆಯಿನೂ ಹಂಗೆ ಮಾಡಿದಾರಣ್ಣ. ನಮ್ಮ ದೊಡ್ಡಪ್ಪನು ನಮ್ಮ ತಂದೆಯವ್ರೂ ಆ ಥರ ತಗೊಂಡು ಒಟ್ಟಾರೆ ಈ 7 ಹೊಲ ಏನಿದಾವಲ್ಲಣ್ಣ, 120 ಎಕರೆ ಏನಿದೆ ಅಲ್ಲ, ಈ ಥರ ರೋಡ್ ದಂಡಿಗೆ ಇದೆ ಅಣ್ಣ. ಇಚ್ಚಿತಿಗೂ ಅಣ್ಣ ಏನು ಬೋರ್ವೆಲ್ ಮಾಡಿದ್ವಲ್ಲ, ಈ ಬೋರ್ವೆಲ್ಗೂ ನಮ್ಮ ಈ ಭೂಗರ್ಭ ನೀರಿನ ಮಟ್ಟ ಕಮ್ಮಾಗಿ ಬೋರ್ವೆಲ್ಗಳಿಗೂ 4 ಇಂಚ್ ನೀರು ಇದ್ವು ಅಣ್ಣ ಒಂದೊಂದು ತೋಟದಲ್ಲಿ. ಬೋರ್ವೆಲ್ಗಳಿಗೆ ಏನು ಒಂದೊಂದು ತೋಟಗಳು ಏನು 24 ಎಕರೆ ನಮ್ಮ ಅದಾವಣ್ಣ, ಅವೆಲ್ಲ ಒಂದೊಂದು ಬೋರ್ ಮೇಲೆ ನಡಿತೀವಣ್ಣ. ಅವಾಗ ಕಬ್ಬು ಮಾಡೋ ಟೈಮಿಗೆ ನಮ್ಮ ಬಾಬಾ ನಮ್ಮ ತಂದೆಯವ್ರು ಮಾಡೋ ಟೈಮಿಗೆ. ಬಟ್ ಅದರದ್ದು ಮಟ್ಟ ಕಡಿಮೆ ಆಗೋದು ಬಂತಣ್ಣ, ನೀರಿನ ಮಟ್ಟ ಕಮ್ಮಿ ಆಗಿ ಏನಾಯ್ತು ಮತ್ತು ನಮಗೆ ಸಮಸ್ಯೆಗಳು ಆಗ್ಲಕತ್ತು ಈ ಕಡೆ. ಅದಕ್ಕೆ ಏನು ಮಾಡಿದೆ ನಾವು, ಒಂದು ಸಣ್ಣ ಪ್ರಮಾಣದಲ್ಲಿ ಹೊಂಡಗಳು ಅದನ್ನು ಮಾಡ್ಕೊಂಡು, ಮತ್ತು ಇನ್ನೊಂದು ಮೇನ್ ತೋಟದಲ್ಲಿ ಎಲ್ಲಿ ಆ ತೋಟ ಸುತ್ತಮುತ್ತ ತೋಟಗಳು ಸಮೀಪ ಆಗ್ತಾವಲ್ಲ, ಆ ತೋಟದಲ್ಲಿ ಒಂದು ದೊಡ್ಡ ಗಾತ್ರದ ಹೊಂಡ ಮಾಡ್ಕೊಂಡು ಅದರಲ್ಲಿ ನೀರು ಸಂಗ್ರಹಣೆ ಮಾಡ್ಕೊಂಡು, ಮಳೆ ಆ ಟೈಮಲ್ಲಿ ಸ್ವಲ್ಪ ಹೊಳಿಗೆ ಹಳ್ಳಕ್ಕೆ ನೀರು ಬಂದ್ರೆ, ಕ್ಯಾನಲ್ಗೆ ನೀರು ಬಂದ್ರೆ ಆ ಎಲ್ಲ ನೀರುಗಳು ಹೊಂಡಕ್ಕೆ ಹಾಕಿ, ಮತ್ತು ಸಣ್ಣ ಪ್ರಮಾಣದ ಬೋರ್ ಅದಾವಣ್ಣ. ಎಲ್ಲ ತೋಟದಾಗೂ 2-3 ಬೋರ್ ಅದಾವಣ್ಣ. ಎಲ್ಲ ತೋಟದಾಗೂ ಆ ಬೋರಿಂದ ಸಂಗ್ರಹಣೆ ಮಾಡ್ಕೊತು ಖಾಲಿ ಟೈಮ್ನಾಗ, ಏನು ಬೆಳಿಗ್ಗೆ ಬೇಕಾಗಲ್ಲ ಆ ಟೈಮ್ನಾಗ. ಮತ್ತು ಮಳೆ ಚಂದ ಆಗೋ ಟೈಮಿಗೆ ಅವೆಲ್ಲ ಹೊಂಡಗಳಿಗೆ ಬಾವಿಗಳಿಗೆ ಬಿಡ್ಕೋತು ಮಾಡ್ಕೋತು ನಾವು ಈ ಥರ ನಿರ್ವಹಣೆ ಮಾಡ್ಲತ್ತೀವಣ್ಣ. ಇವಾಗ ಇಷ್ಟೊಂದು ಕೃಷಿಯನ್ನ ಮಾಡ್ತಿದ್ದೀರಿ ನೀವು, ಅದರಲ್ಲಿ ನೀವು ಜೈವಿಕ ಕೃಷಿನ ಅಳವಡಿಸ್ಕೊಂಡಿದ್ದೀರಾ? ಮೊದಲು ಹಳೆ ಬೇಸಾಯ ಪದ್ಧತಿ ಜೈವಿಕ ಕೃಷಿಯನ್ನೇ, ಸಾವಯವ ಕೃಷಿಯನ್ನೇ ಮಾಡ್ತಿದ್ರಣ್ಣ. ಅದರಲ್ಲಿ ಯಾವುದೇ 0% ರಾಸಾಯನಿಕ ಯೂಸ್ ಮಾಡ್ತಾರೆ. ಮೊದಲು ಬರೀ ಅವರು ತಿಪ್ಪಿಕಾಂತ, ಈ ಹಸು ಮೇಕೆಗಳು ಎಮ್ಮೆಗಳದು ಅದೇನು ಸೆಗಣಿ ಬರುತ್ತಲ್ಲ ಅದನ್ನು ಸ್ಟೋರೇಜ್ ಮಾಡಿ, ಮತ್ತು ಬೇರೆ ಅದರ ಕಟ್ಟಿಗೆ ಇವೆಲ್ಲ ದನಗಳು ತಿಂದಿದ್ದು ಮೇವು ಅವೆಲ್ಲ ಉಳಿದಿದ್ದ ಇದನ್ನ ಮಾಡಿ ಅದೊಂಥರ ಸಾವಯವ ಒಂದು ಗೊಬ್ಬರ ಮಾಡ್ತಿದ್ರಣ್ಣ. ಅದೇ ಮಾಡ್ಕೊತು ಭಾಳ ನಾವು ಅವ್ರು ಲಾಭ ತೊಗೊಂಡ್ರಣ್ಣ ಕಬ್ಬಿಗಳಿಗೆ. ಅದು ಮತ್ತು ಅದ್ರ ಮುಂದೆ ಅವ್ರ ಜನ್ರೇಷನ್ ಆದಮೇಲೆ ಈ ಕಡೆಯವ್ರು ಏನು ಮಾಡಿದ್ರಣ್ಣ, ಎಲ್ಲ ನಮ್ಮ ದನ ಹಸುಗಳು ಕುರಿ ಮೇಕೆಗಳು ಎಲ್ಲ ಸ್ವಲ್ಪ ಸಂಖ್ಯೆ ಕಡಿಮೆ ಆದವಣ್ಣ. ಅದನ್ನು ಯಾರೂ ಕೂಲಿ ಕಾರ್ಮಿಕರು ಸಿಗಲಿಲ್ಲ ನೋಡ್ಕೋಬೇಕಂತ, ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊತ ಬಂದೀವಿ. ಹಾಗಾಗಿ ಅದನ್ನು ಹೊಲಕ್ಕೆ ಸಾಗ್ತಾ ಇಲ್ಲಣ್ಣ ಇತ್ತೀಚಿನ ದಿನಗಳಲ್ಲಿ. ಅದಕ್ಕೆ ನಾವು ಏನು ಮಾಡ್ತಿದ್ದೇವನ್ನ, ಸಾವಯವ ಜೊತೆಗೆ ರಾಸಾಯನಿಕನು ಎರಡರದ್ದು ಒಂದು ಸಮತೋಲನ ಇವಾಗ ಕಾಯ್ದುಕೊಂಡು ರಾಸಾಯನಿಕನು ಮತ್ತು ಸಾವಯವನು ಮಾಡ್ಕೊಂಡು ನಮ್ಮ ಈ ಬೆಳೆಗಳು ಇವಾಗ ಮಾಡ್ಕೋತ ಹೊಂಟಿವ. ಇಷ್ಟೊಂದು ಕೃಷಿಯನ್ನ ತಾವು ಮಾಡ್ತಾ ಇದ್ರೆ, ಕೃಷಿಯಲ್ಲಿ ಯಾವ್ದಾದ್ರು ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಂಡಿದ್ದೀರಿ? ಮೊದಲು ಹೇಳಿದ್ರು ತಂತ್ರಜ್ಞಾನ ಯಾವುದು ಉಪಯೋಗಿಸಿಲ್ಲ ಅಣ್ಣ. ಇವರಿಗೇನು ಅನುಭವಗಳು ಅದಾವ ಅಂದ್ರೆ ಈ ವಾತಾವರಣ ತಕ್ಕಂಗೆ ಸೂರ್ಯನ ಬೆಳಕು ಮತ್ತು ವಾತಾವರಣದಲ್ಲಿ ಬರುವ ಮಳೆಗಳು, ಗಾಳಿ, ಋತುಗಳ ಸಂಬಂಧಪಟ್ಟಂತೆ
ಮಳೆಗಾಲ, ಚಳಿಗಾಲ, ಬೇಸಿಗೆಕಾಲ ಇವುಗಳ ಅನುಗುಣವಾಗಿ ಮಳೆ ಬಂದರೆ ಜೂನು ಅಲ್ಲಿ ಮಳೆ ಸ್ಟಾರ್ಟ್ ಆಗ್ತದೆ. ಆವಾಗ ಬೆಳೆಗಳು ಭೂಮಿಗಳು ಹಸಿ ಆದ್ರೆ ಬೆಳೆ ಬಿತ್ತನೆ ಶುರು ಮಾಡಬೇಕು, ಈ ಟೈಮಲ್ಲಿ ಕಟಾವು ಮಾಡಬೇಕು. ಈ ಥರ ಒಂದು ಅವರ ಅನುಭವಗಳ ಮುಖಾಂತರ ಮೊದಲು ಮಾಡ್ಕೊಂಡು ಬಂದಿದ್ದಾರೆ ಹಿರಿಯರು. ಅದ್ರ ಮುಂಚಿಂದ ಸ್ವಲ್ಪ ಜನ್ರೇಷನ್ ಅಂದ್ರೆ ಸ್ವಲ್ಪ ವೈಜ್ಞಾನಿಕವಾಗಿ ಸ್ವಲ್ಪ ತಿಳ್ಕೊಂಡು, ಈಗಿನ ಒಂದು ಮಾಹಿತಿ ತಿಳ್ಕೊಂಡು ಸ್ವಲ್ಪ ವೈಜ್ಞಾನಿಕವಾಗಿ ಯಾಕೆ ಮಾಡಬೇಕು, ಏನು ಮಾಡಬೇಕು ಆ ಟೈಮಿಗೆ ಎಲ್ಲ ತಿಳ್ಕೊಂಡು ಈ ಥರ ಮಾಡ್ಕೋತ ಬರ್ತಾ ಇದ್ದೀವಿ. ಈ ಕೃಷಿ ಜೊತೆಗೆ ನೀವು ಕೃಷಿಗೆ ಸಂಬಂಧಪಟ್ಟ ಯಾವುದಾದ್ರೂ ಕೃಷಿ ಉದ್ಯಮವನ್ನು ಏನಾದರೂ ಮಾಡ್ತಾ ಇದ್ದೀರಾ? ನಾವು ಮೊದಲಿಂದ ಕೃಷಿಗೆ ಸಂಬಂಧಪಟ್ಟ ಉದ್ಯಮಿ ಯಾವುದೂ ಇಲ್ಲ. ನಮ್ಮದು ಏನಂದ್ರೆ ಇಷ್ಟು ಜಮೀನು 120 ಎಕರೆ, ಈ ನಮ್ಮ 7 ಹೊಲಗಳು ನಾನು ನಿಮಗೆ ತೋರಿಸ್ತೀನಿ ಅಣ್ಣ. ಪ್ರತಿಯೊಂದು ಹೊಲಗಳು ತೋರಿಸ್ತೀನಿ. ಆ ಹೊಲಗಳಲ್ಲಿ ಬೆಳೆ ಮಾಡಿ ಅದರಿಂದ ಆರ್ಥಿಕವಾಗಿ ನಾವು ಸದೃಢ ಹಾಕೋದು ಬಂದಿದ್ದಾರೆ, ಅದರಿಂದ ಲಾಭ ತಗೋದು ಬಂದಿದ್ದಾರೆ. ಇವರ ಓನಾಗಿ ಯಾವುದು ಉದ್ಯಮೇ ಅದರಿಂದ ಬೈ ಪ್ರಾಡಕ್ಟ್ ಮಾಡೋಂಗೆ ಯಾವುದು ಮಾಡಿಲ್ಲ ಅಣ್ಣ. ನೋಡೋಣ ಮುಂಬರುಗಳಲ್ಲಿ ನಮಗೂ ಈಗಿನ ಜನ್ರೇಷನ್ಗೂ ಒಂದು ಸ್ವಲ್ಪ ಐಡಿಯಾಗಳು ಇದ್ದಾವೆ. ನೋಡೋಣ ಮಾಡ್ಬೇಕಂತಿದೆ ಅಣ್ಣ. ಮುಂದಿನ ದಿನಗಳಲ್ಲಿ ನಾವು ಮಾಡ್ಬೇಕಂತ ಅನ್ಕೊಂತಿದೀವಿ ಅಣ್ಣ. ನೀವು ಕೃಷಿಯ ಜೊತೆಗೆ ಹೈನುಗಾರಿಕೆ, ಮೀನು ಪಾಲನೆ, ಜೇನು ಕೃಷಿ ಏನಾದರೂ ಮಾಡ್ತೀರಾ? ಈ ಮೀನುಗಾರಿಕೆ, ಹೈನುಗಾರಿಕೆ, ಜೇನು ಕೃಷಿ ಅಣ್ಣ ನಾವು ಯಾವುದೂ ಲಾಭಕ್ಕಾಗಿ ಮಾಡಿಲ್ಲ ಇನ್ನುವರೆಗೂ. ಬಟ್ ಹೈನುಗಾರಿಕೆ ನಮ್ಗೆ ಹಿರಿಯರಿಂದನೂ ಇದೆ ಅಣ್ಣ. ನಮ್ಮ ಮನೆತನದಲ್ಲಿರೋ ಸದಸ್ಯರು ಆರೋಗ್ಯವಾಗಿ ಒಳ್ಳೆಯದಾಗಿರ್ಬೇಕಂತ ಅವಾಗ ನಾವು ಮನೆಗೋಸ್ಕರನೇ 7 ಎಮ್ಮೆ 2 ಆಕಳ ಕಟ್ಟಿದ್ರಣ್ಣ. ಆ ಹಾಲ ಹಿಂಡಿದು ಅವರು ಹಿರಿಯರಿಗೆ, ಅವ್ರ ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳಿಗೆ, ನಮಗೂ ಈ ಥರ ಎಲ್ಲ ನಾವು ಮನೆಯ ಸದಸ್ಯರ ಆರೋಗ್ಯ ಚೆನ್ನಾಗಿರಬೇಕು, ಅದರಿಂದ ಹಾಲು, ಮೊಸರ, ಮಜ್ಜಿಗೆ, ತುಪ್ಪ, ಬೆಣ್ಣೆ ಇವೆಲ್ಲ ಮನ್ಯಾಗ ಮಾಡೋ ಸಲುವಾಗಿ ನಮ್ಮಲ್ಲಿ ಎಮ್ಮುಗಳು, ಆಕಳುಗಳು ಕಟ್ಟಿದ್ರಣ್ಣ. ಇದು ನಾವು ಯಾವುದೂ ಲಾಭದಾಯಕಗೋಸ್ಕರ ಮಾಡಿರಲಿಲ್ಲ. ಅದಾದ್ಮೇಲೂ ಇತ್ತೀಚೆಗೆ ನಮ್ದೇನು ದೊಡ್ಡ ಗಾತ್ರದ ಹೊಂಡಾರ ಅಂತ ಹೇಳಿದಣ್ಣ, ಅದರಲ್ಲೂ ಮೀನುಗಳು ಬಿಟ್ಟಿದ್ದೇವಣ್ಣ. ಮೀನು ಅದನ್ನು ನಾವು ಮಾರಾಟಕ್ಕಾಗಿ ಮಾಡಿಲ್ಲ. ಅದು ಮಾಡಿರೋ ಉದ್ದೇಶ ಒಂದು ನೀರು ಸ್ವಚ್ಛ ಇರಬೇಕು. ಮತ್ತು ಈ ಕೃಷಿಯಲ್ಲಿ ಜ್ಞಾನ ಇರೋರು ಏನು ಹೇಳಿದ್ರು, ಮೀನುಗಳಿಂದ ಒಂದು ಅದರ ವೇಸ್ಟ್ ಏನಿರುತ್ತಲ್ಲ ಅದು ನೀರಿನ ಜೊತೆ ಸೇರಿ ಆ ನೀರು ಬೆಳೆಗಳಿಗೆ ಬಿಟ್ಟರೆ ಚಲೋ ಆಗ್ತಂತ ಹೇಳಿದಾರಣ್ಣ. ಅದನ್ನು ನಾವು ಅದರ ಸದುಪಯೋಗ ಪಡ್ಕೋಬೇಕಂತ ಮೀನುಗಳು ಬಿಟ್ಟಿವಿ. ಮತ್ತು ಜೇನು ಸಾಕಾಣಿಕೆ ನಾವು ಇನ್ನೂ ಮಾಡಿಲ್ಲ ಅಣ್ಣ. ಈ ಥರ ನಮ್ಮ ಆದ್ರೆ ನಾವು ಸಣ್ಣವ್ರು ಇರ್ಬೇಕಾದ್ರೆ ಇಲ್ಲೆಲ್ಲ ಸುತ್ತಮುತ್ತ ಅವು ಬಿಡಿಸಿ ತಿನ್ನೋದು ಅದು ಮಾಡ್ತಿದ್ವಿ ಅಣ್ಣ ನಾವು. ನಿಮ್ಮ ಕುಟುಂಬದವರ ಯಾವ ಬೆಳೆಗಳಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿದ್ದಾರೆ? ಮೊದಲನೇ ಹಿಡ್ಕೊಂಡಣ ಅವರಿಗೆ ಜೋಳ ಅದು ಬಹಳ ಸರಿಯಾಗಿ ಬೆಳೆದು ಅದರ ಲಾಭಗಳು ತೋತಿದ್ರು. ಅದ್ರ ಬಗ್ಗೆ ಜೋಳದ ಬಗ್ಗೆ ಗೊತ್ತು, ಯಾವ ಥರ ಬಿತ್ತನೆ ಮಾಡಬೇಕು, ಯಾವ ಥರ ಅದನ್ನು ಲಾಭ ಮಾಡಬೇಕು, ಯಾವ ಟೈಮಲ್ಲಿ ಅದನ್ನು ತೆಗಿಬೇಕು, ಕಟಾವು ಮಾಡಬೇಕು. ಈ ಥರ ಆ ಜೋಳನ ಹೊರತುಪಡಿಸಿ ಮುಂದಿನ ಜನ್ರೇಷನ್ ಅಂದರೆ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ತಂದೆಯವರು ಕಬ್ಬಲ್ಲಿ ಬಹಳ ಪರಿಣಿತರಣ್ಣ. ಕಬ್ಬು, ಬಾಳೆಹಣ್ಣು, ಹನುಮಾನು ಬಾಳೆಹಣ್ಣು ಅಂತ ಭಾಳ ಬೆಳೆದಾರಣ್ಣ. ನಮ್ಮ ಬಿಜಾಪುರ ಜಿಲ್ಲಾ ಮಾರ್ಕೆಟಿಗೆ ನಮ್ಮ ಬಾಳೆಹಣ್ಣು ಅವಾಗ ಹೋದ್ರೆ ಕ್ಯೂ ಹಚ್ಚಿ ತೋತಿರಂತಣ್ಣ. ಆ ಥರ ಪ್ರಸಿದ್ಧ ಬಾಳೆಹಣ್ಣು. ಅವಾಗ ನೀರು ಭಾಳ ಹೆಚ್ಚಿದ್ದು, ನೀರೆಲ್ಲ ಬಿಟ್ಟು ಭರ್ಚಕ್ಕೆ ಬಾಳೆಹಣ್ಣು ತರ್ತಿರಂತಣ್ಣ. ನಾವು ಕೇಳ್ಪಟ್ಟಿವಿ, ನಮಗೂ ಹೇಳ್ತಿದ್ರು. ಮಾರ್ಕೆಟಿಗೆ ಹೋದ್ರೆ ಒಂದು ಭಾರಿ ಬೆಲೆ ಅಣ್ಣ ಅಂತ ಇವರಿಗೆ. ಅದಾದಮೇಲೆ ತೊಗರಿಗೂ ಅವ್ರಿಗೆ ಹಿಡಿತಾ ಇತ್ತು, ಈರುಳ್ಳಿಗೂ ಹಿಡಿತಾ ಇತ್ತು, ಮೆಕ್ಕೆಜೋಳ ಹಿಡಿತಾ ಇತ್ತು. ಈ ಥರ ಮತ್ತು ಅದಾದಮೇಲೆ ಮುಂದಿನ ಜನ್ರೇಷನ್ ಮಹದೇವ ರಾಮಣ್ಣ ಮೇತ್ರಿ ಅವರು ಅವ್ರ ಮಾರ್ಗದರ್ಶನಲ್ಲಿ ಬೆಳೆದಾರ. ಅವರಿಗೂ ಭಾಳ ಕಬ್ಬಿಂದು, ತೊಗರಿದಂತರೂ ಭಾಳ ಪರಿಣಿತರಿದಾರ. ಕಬ್ಬ, ತೊಗರಿ, ಕಡ್ಲಿ ಇವೆಲ್ಲ ಬೆಳೆಗಳದಾಗ ಸಂಪೂರ್ಣ ಮಾಹಿತಿ ಇದೆ. ಮತ್ತು ಇನ್ನೊಬ್ಬ ನಮ್ಮ ಅನಿಲ ಇತ್ತೀಚೆಗೆ ಏನು 5-6 ವರ್ಷದಿಂದ ದಾಳಿಂಬ್ರ ಮಾಡ್ತಾ ಇದಾರಂತ ಏನು ಹೇಳಿದ್ವಲ್ಲ, ಅವರಿಗೆ ದಾಳಿಂಬ್ರ ಮಾಹಿತಿ ಚೆನ್ನಾಗಿದೆ ಅಣ್ಣ. ನಮ್ಮ ಅನಿಲಿಗೆ ನಾವು ಆ ಬೆಳೆ ಶುರು ಮಾಡಿದ್ದು ನಮ್ಮ ಕುಟುಂಬದಲ್ಲಿ ಹೊಸದಾಗಿ, ಮೊದಲು ಇರಲಿಲ್ಲ ಅಲ್ಲ. ನಾವು ಮೊದಲು ಇನ್ನೊಬ್ಬರು ನಮ್ಮ ಅಥರ್ಗ ಸಂಬಂಧಿಕರಿಂದ ಅವ್ರ ಥರ ಮಾಹಿತಿ ತಗೊಂಡು, ಮತ್ತು ಇನ್ನೊಬ್ಬರು ನಮ್ಮ ಬಸವರಾಜ ಅಣ್ಣ ಅವರ ಸಹೋದರಿಗಳು ದಾಳಿಂಬ್ರ ಬೆಳಿತಿದ್ರಣ್ಣ. ಅವ್ರ ಕಡೆಯಿಂದನೂ ಮಾಹಿತಿ ತಗೊಂಡು ನಾವು ಈ ದಾಳಿಂಬ್ರನಲ್ಲಿಯೂ ಸ್ವಲ್ಪ ಮಾಹಿತಿಯನ್ನು ನಮ್ಗೆ ಇವಾಗ ಪಡೆದುಕೊಂಡಿದ್ದೀವಣ್ಣ. ಈ ಥರ ಒಂದೊಂದು ಆಯಾ ಕಾಲಮಾನ ತಕ್ಕಂಗೆ ಯಾವ ಬೆಳೆ ಮಾಡಿದ್ರೆ ಚಲೋ ಆಗ್ತದೆ ಅದ್ರ ಬಗ್ಗೆ ನಾವು ಈ ನಮ್ಮ ಅಣ್ಣಗಳು ಎಲ್ಲರೂ ಇನ್ನೂ ಕಲಿತಾನೆ ಹೊಂಟಿದಾರಣ್ಣ. ಒಬ್ಬೊಬ್ರಿಗೆ ಈಗ ನಮ್ಮ ಅಣ್ಣಗೆ 40 ವರ್ಷ ಅಗ್ರಿಕಲ್ಚರ್ನ ಎಕ್ಸ್ಪೀರಿಯನ್ಸ್ ಅಣ್ಣ. ಅಂದ್ರೂ ಅವರು ಒಂದೊಂದು ಬೆಳೆ ಮಾಡ್ಬೇಕಾದ್ರೂ ನಷ್ಟ ಅನುಭವಿಸ್ತಾರೆ. ಅದರಿಂದ ಕಲಿತು ಅದರಿಗೆ ನೆಕ್ಸ್ಟ್ ವರ್ಷ ಅದ್ರ ಹೆಚ್ಚು ಲಾಭ ಪಡ್ಕೊಂಡಿದಾರಣ್ಣ. ಕಲಿಕೆ ಮತ್ತು ತಿದ್ದುಪಡಿಗಳು, ಅದನ್ನು ಇಂಪ್ರೂವ್ಮೆಂಟ್ಸು ಇನ್ನೂ ಅವ್ರ ಬಳಿ ನಾನು ಕಾಣ್ತೀನಣ್ಣ ಇನ್ನೂವರೆಗೂ. ಈ ಥರ ನಾವು ಮಾಡ್ಕೊಂಡು ಹೊಂತೀವಣ್ಣ.
ನೀವು ಕೃಷಿಯನ್ನು ಮಾಡಲು ಪ್ರತಿ ವರ್ಷ ಎಷ್ಟು ಬಂಡವಾಳವನ್ನು ಹಾಕುತ್ತೀರಿ ಮತ್ತು ಎಷ್ಟು ಲಾಭನ ನಿರೀಕ್ಷೆ ಮಾಡ್ತೀರಿ? ಹಾ, ಇವಾಗ ಹೇಳ್ಬೇಕಂದ್ರಣ್ಣ, ಮೊದಲು ಜೋಳ ತಿದ್ವಲ್ಲ ಅವಕ್ಕೆಲ್ಲ ಲಾಗೋಡಿ ಅಂತೀವಣ್ಣ. ನಾವು ಏನು ನಾವು ಹೂಡಿಕೆ ಮಾಡ್ತೀವಲ್ಲ ಅದು ಲಾಗೋಡಿ ಅಂತೀವಿ ನಮ್ಮ ಆಡು ಭಾಷೆಯಲ್ಲಿ. ಅದಕ್ಕೆಲ್ಲ ಕಮ್ಮಿ ಬೇಕಾಗಿತ್ತಣ್ಣ. ಅವಾಗ ಅದು ತಗೊಂಡು ಕಡಿಮೆ ಒಂದು ಹೂಡಿಕೆ ಮಾಡಿ ಅದ್ರ ತಕ್ಕಂಗೆ ಲಾಭ ತಗೋತಿದ್ರು. ಅದ್ರ ಮುಂದೆ ಏನು ಬಾಳಿ ಕಬ್ಬು ಬಂದವಲ್ಲ ಅದ್ರದ್ದು ಸ್ವಲ್ಪ ಲಾಗೋಡಿ ಹೆಚ್ಚಣ. 1 ಎಕರೆ ಕಬ್ಬು ಬೇಕಂದ್ರೆ 15,000 to 20,000 ರೂಪಾಯಿ ಲಾಗೋಡಿ ಹಾಕ್ಬೇಕಣ್ಣ. ಈ ಥರ ಅವಾಗೂ ಮಾಡ್ಕೊತ ಬಂದಿದ್ದಾರೆ. ಇವಾಗೂ ಏನು ನಾವು ಸ್ವಲ್ಪ ರಾಸಾಯನಿಕ ಸಾವಯವ ನಂಬಲಿಲ್ಲ ಅಂದ್ರೆ ಬೇರೆಯವ್ರ ಕಡೆ ಏನು ತರ್ತೀವಲ್ಲ ಸಾವಯವನ, ಅದಕ್ಕೂ ಎಲ್ಲ ಸೇರಿ 1 ಎಕರೆಗೆ 15,000 to 20,000 ಲಾಗೋಡಿ ಬೇಕಾಗುತ್ತಣ್ಣ ಕಬ್ಬಿಗೆ. ಮತ್ತು ತೊಗರಿಗೂ ಒಂದು 10,000 to 15,000. ಈರುಳ್ಳಿ ಹಾಕಬೇಕಾದ್ರೂ ಬೇಕಾಗುತ್ತೆ. ಆಯಾ ವಾತಾವರಣಕ್ಕೆ ಒಮ್ಮೊಮ್ಮೆ ಹೆಚ್ಚು ಆಗುತ್ತಣ್ಣ, ಒಮ್ಮೊಮ್ಮೆ ಕಡಿಮೆನೂ ಆಗುತ್ತೆ. ವಾತಾವರಣ ತಕ್ಕಂಗೆ ರೋಗಗಳು ಬರ್ತವೆ, ಅದನ್ನು ನಿಯಂತ್ರಣ ಮಾಡ್ಬೇಕಂದ್ರೆ ಲಾಗೋಡಿ ಮಾಡಬೇಕಾಗುತ್ತೆ. ಈ ಥರ ಫಿಕ್ಸ್ ಮಾಡ್ಬೇಕಂತೇನಿರಲ್ಲ. ಆ ವಾತಾವರಣ ಮತ್ತು ಮಳೆ ಹೆಚ್ಚಾದರೆ, ಬೇಸಿಗೆ ಹೆಚ್ಚಾದರೆ, ಚಳಿಗಾಲ ಹೆಚ್ಚಾದರೆ ಈ ಥರ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋತ ಲಾಗೋಡಿ ಹೋಗ್ತೀವಿ. ಈ ಕಬ್ಬು, ಈ ತೊಗರಿ, ಈರುಳ್ಳಿ ಇವೆಲ್ಲ ಒಂದು ಸ್ವಲ್ಪ ಲಾಗೋಡಿ ಬೆಳೆಗಳನ್ನ ಲಾಗೋಡಿನೂ ಹಾಕ್ಬೇಕು. ಅದ್ರ ತಕ್ಕಂಗೆ ಲಾಭನೂ ಅದಾವ. ನಾನು ಇವಾಗ ನಿಮ್ಗೆ ಅಣ್ಣ ಹೋಗ್ತಾ ಏನು ಮುಂಬರುವ ದಿನಗಳಲ್ಲಿ ನಾನು ನಿಮ್ಗೆ ನಮ್ಮ 120 ಎಕರೆಯಲ್ಲಿರೋ ಬೆಳೆಗಳನ್ನು ತೋರಿಸ್ತೀನಿ. ಯಾವ ಥರ ಕಬ್ಬು ಮಾಡಿದ್ದಾರೆ, ಯಾವ ಥರ ತೊಗರಿ ಮಾಡಿದ್ದಾರೆ, ಯಾವ ಥರ ತೊಗರಿ ಅದಾವ, ಯಾವ ಥರ ಈರುಳ್ಳಿ ಅದಾವ, ಯಾವ ಥರ ಮೆಕ್ಕೆಜೋಳ ಅದ, ಯಾವ ಥರ ದಾಳಿಂಬೆ ಅದನ್ನು ತೋರಿಸ್ತೀನಿ. ಮತ್ತು ನಮ್ಮ ಅಣ್ಣವ್ರದ್ದೊಂದು ಹಿಸ್ಟ್ರಿ ಅದ ಅಣ್ಣ, ಇಲ್ಲಿ ಇತಿಹಾಸ. ಇವರು ಒಂದು ಹಿಂದಿನ ವರ್ಷನೇ ಒಂದು 30 ಎಕರೆ ಕಬ್ಬಲ್ಲಿ ಅಣ್ಣ 12,500 ಟನ್ ಕಬ್ಬು ಮಾಡಿದಾರಣ್ಣ. ಇವರು 12,500 ಟನ್ ಕಬ್ಬು ಮಾಡಿ ಭಾಳ ಅವರು ಯಶಸ್ವಿಯಾಗಿದ್ದಾರಣ್ಣ ಅದರಲ್ಲಿ. ಯಾಕೆ ಅಷ್ಟು ತೊಗೊಂಡಾರ ಅಂದ್ರೆ ಅದ್ರಾಗ ಅಷ್ಟು ಮಾಹಿತಿ ಅದ ಅಣ್ಣ. ಅವ್ರ ಹತ್ರ ಅಷ್ಟು ಮಾಹಿತಿ ಅದ ಯಾವ ಥರ ಮಾಡ್ಬೇಕು ಅನ್ನೋದು. ಮತ್ತು ತೊಗರಿನೂ 300 ಕ್ವಿಂಟಲ್ ತನಕ ಅವ್ರು ತೊಗರಿ ಮಾಡಿದಾರಣ್ಣ ನಮ್ಮದು 30-40 ಎಕರೆ ಜಮೀನಲ್ಲಿ. ಭಾಳ ಎಲ್ಲ ಬೆಳೆಗಳು ಲಾಭ ತೊಗೊಂಡಿದಾರಣ್ಣ. ಲಾಭದಾಯಕ ಯಾವ್ರಿ, ಆದ್ರೆ ಸರಾಸರಿ ಬೆಳೆಯಲ್ಲ. ಸರಾಸರಿ ಅಂದ್ರೆ ಬೆಳಿಬಹುದು, ಒಂದು ವಾತಾವರಣ ನಮ್ಮ ಕೈಯಲ್ಲಿ ಏನಿಲ್ಲ ಅಣ್ಣ, ವಾತಾವರಣ ತಕ್ಕಂಗೆ ಹೋಗ್ಬೇಕು. ಆ ಥರ ಇದಾವಣ್ಣ. ಮೊದಲೂ ಲಾಭ ತಗೋತ ಬಂದಿದ್ದಾರೆ. ಅದರಿಂದ ನಾವು ಹಂಗೆ ಜಮೀನು ಹೆಚ್ಚು ಮಾಡ್ಕೊತ ಹೊಂಟೀವಿ. ಮತ್ತು ಮಕ್ಕಳು ಶಿಕ್ಷಣ ಮಾಡಿದಾರೆ, ನಮ್ಮ ಶಿಕ್ಷಣ ಮಾಡಿದಾರೆ, ಮೊಮ್ಮಕ್ಕಳು ಶಿಕ್ಷಣ ಮಾಡಿದಾರೆ. ಈ ಕೃಷಿ ಜೊತೆಗೇನೆ ಸ್ವಲ್ಪ ಶಿಕ್ಷಣಕ್ಕೆ ನಾವು ಇಂಪ್ರೂವ್ ಆಗ್ಬೇಕಂದು ಅವಾಗೇ ನಮ್ಮ ದೊಡ್ಡಪ್ಪ, ನಮ್ಮ ತಂದೆಯವ್ರೂ ಶಿಕ್ಷಣಕ್ಕೆ ಒಂದಿಬ್ಬರಿಗೆ ಬಿಟ್ಟಿದ್ದಾರೆ. ಇಬ್ಬರು ಹಿಂದಿರ್ಬೇಕಂದು ಒಕ್ಕಲ್ತನಕ್ಕೆ ಬಿಟ್ಟಿದ್ದಾರೆ. ನಮ್ಮ ತಮ್ಮಗೆ ಹೆಂಗೆ ಬಿಟ್ಟಿದ್ದಾರೆ, ನನಗೆ ಶಿಕ್ಷಣಕ್ಕೆ ಬಿಟ್ಟು ನಮ್ಮ ತಮ್ಮ ಒಕ್ಕಲ್ತನಕ್ಕೆ ಬಿಟ್ಟಿದ್ದಾರಲ್ಲ. ಈ ಥರ ನಾವು ಬೆಳೆಗಳನ್ನು ಮಾಡ್ಕೊತು ಲಾಗೋಡಿ ಹಾಕೋತು ಅದರಿಂದ ಲಾಭ ತಗೋತು ಬರ್ತಿದ್ವಿ. ನೀವು ಬೆಳೆದ ಬೆಳೆಗಳನ್ನ ಮಾರುಕಟ್ಟೆಗೆ ಯಾವ ರೀತಿ ನೀವು ತಲುಪಿಸ್ತೀರಿ? ಮೊದಲಿಂದ ಹಿರಿಯರಿಂದ ಏನು ಮಾಡ್ತೀರಿ, ಜೋಳ ಅದು ಬೆಳೆದಿದ್ರ. ನಮ್ಮ ತಾಲೂಕು ಅದಲ್ಲ, ಇಂಡಿ ತಾಲೂಕು, ಇಲ್ಲಿಂದ 14 ಕಿಲೋಮೀಟರ್ ಅಣ್ಣ. ಅವಾಗ ಏನೋ ರೋಡಿನ ವ್ಯವಸ್ಥೆ ಅಷ್ಟು ಸರಿಯಾಗಿ ರೋಡೋದು ಏನೂ ಇರಲಿಲ್ಲ, ಕಾಲು ಹಾದಿ ಇದ್ದು ಅಣ್ಣ. ಮತ್ತು ಎತ್ತಗಾಡಿ ಹೋಗೋ ಹಾದಿ ಇದ್ದು, ಸಣ್ಣ ಪುಟ್ಟ ಪ್ರಮಾಣದ ಮಾರುಕಟ್ಟೆಗಳಿದ್ದು. ಅಲ್ಲಿ ಏನು ದೇಸಾಯಿ, ಕುಲಕರ್ಣಿ, ಗೌಡ್ರು ಈ ಥರ ಬೇರಾದ್ರೂ ಮಾರುಕಟ್ಟೆಗಳಿದ್ದಾವೆ. ಇವ್ರೇನು ಜೋಳ ಅದು ಬೆಳೆದು ಏನು ಮಾಡ್ತಾರೆ, ಎತ್ತಗಾಡಿಲೇ ಒಯ್ತಿದ್ರಂತ. ಎತ್ತಗಾಡಿಲಿ ಒಯ್ದು ಸೈಕಲ್ ಮೇಲೆ ಒಯ್ದು ಎತ್ತಗಡೆಲಿ ಒಯ್ದು ಸ್ವಲ್ಪ ಇದ್ದು ಅಂದ್ರೆ ಅರ್ಧ ಸ್ವಲ್ಪ ಸೊಲಿಗಟ್ಲೆ ಮಾರಿದ ಹೊತ್ಕೊಂಡು ಒಯ್ದು ಮಾರಿದಾರಂತ. ಅದು ಮುಂದೆ ಏನು ಜನ್ರೇಷನ್ ಅದ, ಒಂದು ಸಣ್ಣ ಪ್ರಮಾಣ ಟ್ರ್ಯಾಕ್ಟರ್ ತೊಗೊಂಡಿವಣ್ಣ ನಾವು. ಆ ಟ್ರ್ಯಾಕ್ಟರ್ದಿಂದ ನಾವು ನಮ್ಮ ಕೃಷಿಯಿಂದ ಬಂದಿರೋ ಏನು ತೊಗರಿ ಆಗಲಿ ಮತ್ತು ಮೆಕ್ಕೆಜೋಳ ಆಗಲಿ, ಕಡಲೆ ಆಗಲಿ, ಇದರಿಂದ ನಾವು ಒಯ್ಲಿಕ್ಕತ್ತೇವೆ. ಮತ್ತು ಏನು ನಮಗೆ ಮಾರುಕಟ್ಟೆಯಲ್ಲಿ ಅಂದ್ರೆ ನಮಗೆ ಪರಿಚಯ ಇದ್ದವ್ರು ಇದ್ದಾರಣ್ಣ, ಮಾರುಕಟ್ಟೆ ನಡೆಸೋರು. ಅವರಿಗೂ ನಮ್ಗೆ ಒಂದು ಒಳ್ಳೆ ಬಾಂಧವ್ಯ ಇದೆ ಅಣ್ಣ. ನಮ್ಮ ತಂದೆಯವರು ದೊಡ್ಡಪ್ಪ ಹಿಡ್ಕೊಂಡು ನಮ್ಮ ಮುತ್ತೆಯವರು ಹಿಡ್ಕೊಂಡು ಒಂದು ಒಳ್ಳೆ ಬಾಂಧವ್ಯ ಇದೆ. ಇವಾಗೂ ನಾವು ಮಾರ್ಕೆಟಿಗೆ ಏನರ ಮಾಲ್ ಬಂತಂದ್ರೆ ಅವ್ರ ಹತ್ರನೇ ಹೋಯ್ತೀವಣ್ಣ. ಅವ್ರದ್ದು ನಮ್ಮದು ಬಾಂಧವ್ಯ ಇನ್ನೂ ಮುಂದುವರ್ಸ್ಕೊಂಡು ಹೊಂಟದ. ಹಂಗೆ ಅವರ ಸದಸ್ಯರುಗಳೆಲ್ಲ ನಮಗೆ ಪರಿಚಯ ಇದ್ದಾರೆ. ಒಂದು ಏನು ವಿನಿಮಯ ಮಾಡಿಕೊಂಡು ಈ ಥರ ಒಂದೊಂದು ಸಾರಿ ಹೆಂಗಂದ್ರಣ್ಣ ಬೆಲೆ ಕಡಿಮೆ ಇರ್ತದೆ, ಆವಾಗೂ ಅವ್ರು ಒಂದು ರೇಟ್ ನೋಡ್ಕೊಡ್ತಾರೆ. ನಾವು ಯಾವಾಗಲೂ ಒಯ್ತೀವಿ ಅಂತ ಒಂದು ಬೆಲೆ ಹೆಚ್ಚಿದ್ದಕ್ಕಾರೆ ಇನ್ನೂ ನಮ್ಗೆ ಹೆಚ್ಚಿಗೆ ಮಾಡಿಕೊಡ್ತಾರಣ್ಣ. ಈ ಥರ ಹೊಂದ್ಕೊಂಡ್ವಿ. ಒಟ್ಟಾರೆ ನಾವು ಇವಾಗ ಮೊದಲು ಎತ್ತಗಾಡಿ ಮುಖಾಂತರ ಕಳಿಸ್ತಿದ್ವಿ, ಆಮೇಲೆ ಟ್ರ್ಯಾಕ್ಟರ್ಗಳು ಬಂದು ಒಮ್ಮೊಮ್ಮ ದಲ್ಲಾಳಿಗಳೂ ಬರ್ತಾರಣ್ಣ. ಇಲ್ಲೇ ಬಂದು ತೋತೀನಿ ಅಂತಾರೆ. ನಾವು ನಮಗೆ ರೇಟ್ ಅದು ಕರೆಕ್ಟ್ ಅನ್ನಿಸ್ತಂದ್ರೆ ಕೊಟ್ಟಿರ್ತೀವಿ ನಾವು. ಆ ಥರ ನಾವು ಹನುಮಾನ್ ಬಾಳೆಹಣ್ಣ ಕೊಟ್ಟಿದ್ದೀವಿ ಅಣ್ಣ. ಮತ್ತು ಸ್ವಲ್ಪ ಮಟ್ಟಿಗೆ ಕಲ್ಲಂಗಡಿನೂ ಬೆಳೆದಿದ್ದೀವಿ ಅಣ್ಣ ಥೋಡೆ ದಿನ. ನಮ್ಮ ಅಣ್ಣನ ಶ್ರೀಸರಣ್ಣ ರಾಮಣ್ಣ ಮಿತ್ರ ಸ್ವಲ್ಪ ಅವ್ರಿಗೆ ಇನ್ಫಾರ್ಮೇಷನ್. ಆ ಕಲ್ಲಂಗಡಿ ಬೆಳೆ ಟೈಮು ದಲ್ಲಾಳಿಗಳು ಬಂದು ಇಲ್ಲೇ ತೊಗೊಂಡು ಹೋಗಿದ್ದು ನಾನೂ ನೋಡಿದೆ ಅಣ್ಣ. ಇತ್ತೀಚೆಗೆ ಥರ ಮಾಡ್ಕೋತ ಬರ್ತಿದ್ದೀವಿ ಅಣ್ಣ. ಸುಮಾರು ಹಲವಾರು ವರ್ಷಗಳಿಂದ ನೀವು ಕೃಷಿ ಮಾಡ್ತಾ ಬಂದಿದ್ದೀರಿ. ಈ ಜನರೇಷನ್ ನೀವು ಕೃಷಿನೇ ಮಾಡ್ತಾ ಇದ್ರಿ. ನಿಮ್ಗೆ ಕೃಷಿ ಮಾಡೋಕೆ ಮುಖ್ಯ ಪ್ರೇರಣೆ ಯಾರಾಗಿರ್ತಾರ? ಮುಖ್ಯ ಪ್ರೇರಣೆ ನಮ್ಮ ಹಿರಿಯರಣ್ಣ. ಹಿರಿಯರೇ ನಮ್ಮ ಕಾಶಿಬಾಯಿ ದೊಡ್ಡ ಮುತ್ತೆಯವರೇ. ಅದಾದ್ಮೇಲೆ ಸಣ್ಣ ಮಾಯಿ ನೀಲಬಾಯಿ ಮತ್ತು ಸಣ್ಣ ಮುತ್ತೆ ಮಳ್ಸಿದಪ್ಪ ಮುತ್ತೆ.
ಅವ್ರು ಆದಮೇಲೆ ಭಾಳ ಅಂದರೆ ನಮ್ಮ ಕೃಷಿಯಲ್ಲಿ ಇನ್ನೊಂದು ಬದಲಾವಣೆ ತಂದವರು ಅಂದ್ರೆ ನಮ್ಮ ದೊಡ್ಡಪ್ಪ ಅಣ್ಣ ಶ್ರೀ ರಾಮಣ್ಣ ಮೇತ್ರಿಯವರು ನಮಗೆ ಎಲ್ಲರಿಗೂ ನಮ್ಮ ಅಣ್ಣಗಳಿಗೂ ಮಾರ್ಗದರ್ಶಕರು ಅವರೇ. ನಮ್ಮ ಬಾಬುವರು ತಮ್ಮ ಆಗಿರ್ತಕ್ಕಂಥ ಶ್ರೀ ಹೊನ್ನಪ್ಪ ಮಳಸಿದಪ್ಪ ಮೇತ್ರಿ ಅವರು ಭಾಳ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಕಾರಣ ಅವರೇ ಭಾಳ ಪ್ರಮುಖ ಪಾತ್ರಣ. ಮೊದಲಾದರೂ ಹಿರಿಯರು ಆಸ್ತಿ ತೊಗೊಂಡಾರ, ಬಟ್ ಆಸ್ತಿಗಳು ಏರಿಳಿತ ಇದ್ದವು ಅಣ್ಣ. ಎಲ್ಲ ಭೂಮಿಗಳು ಸಮತಟ್ಟ ಇರಲಿಲ್ಲ, ಭಾಳ ಅನುಕೂಲಗಳು ಇರಲಿಲ್ಲ, ನೀರಿನ ವ್ಯವಸ್ಥೆ, ಕರೆಂಟ್ ವ್ಯವಸ್ಥೆ. ನಮ್ಮ ತಂದೆಯವರು ಎಲ್ಲ ಹೊಲಗಳು ಲೆವೆಲಿಂಗ್ ಮಾಡಿ ಸುಮಾರು 120 ಎಕರೆದಲ್ಲಿ 100 ಎಕರೆ ಆಲ್ಮೋಸ್ಟ್ ಅಣ್ಣ ಲೆವೆಲಿಂಗ್ ಮಾಡಿ, ಉಳಿದ ಕೆಲವೊಂದು ಹೊಲ ಲೆವೆಲ್ ಇದ್ದು ಅವಕ್ಕೆ ಎಲ್ಲ ನೀರಿನ ವ್ಯವಸ್ಥೆ ಮಾಡಿ, ಬೋರ್ವೆಲ್ ಮಾಡಿ, ಎಲ್ಲ ಹೊಲದಾಗ 2-3 ಬೋರ್ವೆಲ್ ಮಾಡಿ, ಮತ್ತು ಎಲ್ಲ ಹೊಲದಾಗೂ ನಮ್ಮ ಸ್ವಂತ TC ಅಂತೀವಿ, ಕರೆಂಟ್ ಪಾಸ್ ಮಾಡೋದು, ಅವೆಲ್ಲ ವ್ಯವಸ್ಥೆ ಮಾಡಿದಾರೆ. ಎಲ್ಲ ಹೊಲದಾಗೂ ನಮ್ಮ ಸ್ವಂತ ಇರಬೇಕು, ಮುಂದಿನ ಎಲ್ಲರಿಗೆ ಅನುಕೂಲ ಆಗಬೇಕು ಅಂತ ಎಲ್ಲ ರೀತಿಯಲ್ಲಿ ಅವ್ರು ಸುಧಾರಣೆ ಮಾಡ್ಕೊತ ಬಂದಿದ್ದಾರಣ್ಣ. ಮತ್ತು ಈ ಥರ ಮಾಡುವಂಥ ಅವರೇ ನಮಗೆ ಎಲ್ಲರಿಗೂ ನಮ್ಮ ಅಣ್ಣಾಗ ಹೇಳ್ಕೊತ ಬಂದಿದ್ದಾರಣ್ಣ. ಎಲ್ಲರಿಗೂ ಅವ್ರು ನಮ್ಮ ಅಣ್ಣಗಳನ್ನು ಈಗ ನಮ್ಮ ಮಾದೇವ ರಾಮಣ್ಣ ಮೇತ್ರಿ ನಮ್ಮ ತಮ್ಮಗ ಅನಿಲ್ ಮೇತ್ರಿ ಅವ್ರಿಗೂ ಅವರೇ ಹೇಳ್ಕೊತ ಬಂದಿದ್ದಾರೆ. ಇದು ಒಬ್ಬರಿಂದ ಒಬ್ಬರಿಗೆ ಈ ಥರ ನಾವು ಇದನ್ನು ಮುಂದುವರ್ಸ್ಕೊಂಡು ಹೊಂಟಿದಾರಣ್ಣ. ಇಷ್ಟೊಂದು ಕೃಷಿಯನ್ನ ಮಾಡುತ್ತಾ ಇದ್ದೀರಿ ನೀವು. ಈ ತರ ಕೃಷಿ ಚಟುವಟಿಕೆಗಳ ಕೃಷಿ ಹಿನ್ನೆಲೆಯ ಕುಟುಂಬದ ಬಗ್ಗೆ ಹೇಳಿ ನಮ್ಗೆ ತುಂಬಾ ಆಸಕ್ತಿ ಬರ್ತಾ ಇದೆ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಈ ಕೃಷಿ ಚಟುವಟಿಕೆಗಳನ್ನ ತಾವು ಮುಂದಿನ ಪೀಳಿಗೆಗೆ ಯಾವ ತರ ಮುಟ್ಟಿಸ್ತೀರಿ? ಕರೆಕ್ಟ್ ಅಣ್ಣ. ಈ ಕೃಷಿ ಉಳಿಯೋದೇನೆಂದ್ರೆ ಎಲ್ಲ ಜನ್ರೇಷನಲ್ಲಿ ಒಬ್ಬರು ಇದರ ಮಾಹಿತಿ ಹೊಂದ್ಕೊಂಡಿರ್ಬೇಕು, ಮಾಡ್ತಾ ಇರ್ಬೇಕು, ಅವಾಗ ಇದು ಕಂಟಿನ್ಯೂ ಆಗಿ ಹೋಗ್ತದೆ. ಇವಾಗ ಹೆಂಗೆ ಆಯುರ್ವಿಂದ ದೊಡ್ಡಾಯಿಯಿಂದ ದೊಡ್ಡ ಮುತ್ತೆಯಿಂದ ಸಣ್ಣ ಮುತ್ತೆಗೆ ಬಂತು, ಸಣ್ಣ ಎತ್ತಿಂದ ದೊಡ್ಡಪ್ಪ ನಮ್ಮ ತಂದೆಯವರಿಗೆ ಬಂತು, ಅವರಿಂದ ನಮ್ಮ ಅಣ್ಣಗಳು, ಇವ್ರ ಅಣ್ಣಗಳು ಏನು ಮಾಡತ್ತಾರಣ್ಣ ಈಗ ಸಣ್ಣವ್ರಿಗೆ ತಮ್ಮ ಅನಿಲ್ಗೆ ಮತ್ತು ನಮಗೆಲ್ಲ ಅವ್ರು ಮಾಡೋ ಟೈಮಲ್ಲೇ ನಮಗೂ ಕರೆದು ಸ್ವಲ್ಪ ಮಾಹಿತಿ ಹೇಳ್ತಾರೆ. ಇದನ್ನು ಎದಕ್ಕೆ ಮಾಡಬೇಕು, ಇದು ಇದೇ ಥರ ಯಾಕೆ ಮಾಡಬೇಕು, ಯಾವ ಟೈಮ್ ಯಾವ ಬೆಳೆ ಮಾಡಬೇಕು, ಯಾವ ಥರ ಉತ್ಪನ್ನ ತೆಗಿಬೇಕು. ನಾವು ಶಿಕ್ಷಣ ಹಚ್ಚಿದಾರಣ್ಣ, ನಮಗೆ ಶಿಕ್ಷಣ ಏನು ಕಲಿಸಿದಾರಲ್ಲ ಆ ಟೈಮಲ್ಲಿನೂ ನಮಗೆ ಹೇಳ್ಕೊತ ಬಂದಿದ್ದಾರೆ. ಮತ್ತು ಇವಾಗೇನು ಸಣ್ಣ ಪುಟ್ಟ ನಮ್ಮ ಅಣ್ಣನ ಮಕ್ಕಳು ಅದಾರಲ್ಲ ಅವ್ರಿಗೂ ಕೂಡ ಅವ್ರ ರಜಾ ದಿನಗಳಲ್ಲಿ ಮತ್ತು ಭಾನುವಾರ ಶನಿವಾರ ಈ ದಿನಗಳಲ್ಲಿ ಬಂದತ್ನಾಗ ಏನು ಹಸುಗಳಿದ್ರೆ ನೀರು ಕುಡ್ಸ್ಕೊಂಡ್ ಬಾಪ ಅಲ್ಲಿ ನೀರು ತಂದು ಹಂಗೆ ಹಚ್ಕೋತ ಬಂದಿದಾರಣ್ಣ. ಮತ್ತೆ ಹುಲ್ ಕಟಾವು ಮಾಡಿದ್ದು ಮೇವುಗಳು ಹಸುಗಳಿಗೆ ಹಾಕು, ಸ್ವಲ್ಪ ಅಲ್ಲಿ ನೀರು ಬಿಟ್ಟು ಬಾ, ಕಾವಲಿ ನೀರು ಹರಿಸ್ಬಾ, ಅಲ್ಲಿ ಎಷ್ಟು ಜನ ಕಾರ್ಮಿಕರು ಬಂದಿದ್ದಾರೆ ನೋಡು, ಮಣ್ಣು ಇದು ಹುಲ್ ತೆಗಿಲಿಕ್ಕ ಅಥವಾ ಎಣ್ಣೆ ಹೊಡೆಯಕ್ಕ, ಒಟ್ಟು ಈ ಥರ ಒಂದೊಂದು ಮಾಹಿತಿ ಕೊಡ್ಕೋತೇ ಬಂದಿದಾರಣ್ಣ. ಮೊದಲನೇ ಹಿಡ್ಕೊಂಡು ಇದು ಹಾಗೆ ನನಗೂ ನೆನಪಿದೆ, ನಮ್ಮ ತಂದೆಯವರು ನಾವು ಶಿಕ್ಷಣ ಕಲಿಬೇಕಾದ್ರೆ ಇಂಜಿನಿಯರಿಂಗ್ ಅದು ಕಲಿಬೇಕಾದ್ರಣ್ಣ, ನಾವು ಇಲ್ಲಿ ಸೂಟಿಗೆ ಬಂದಲ್ಲ ಹಿಂಗೆ ಹೇಳ್ತಿದ್ರು, ಇವತ್ತು ಆ ತೋಟಕ್ಕೆ ಹೋಗಿದೆ ಅಂತಮ್ಮ, ಹೋಗಿದ್ದೆ ಅಂದ್ರೆ ಎಷ್ಟು ಮಂದಿ ಹೆಣ್ಮಕ್ಳು ಇದ್ದರು, ಕೇಳಿರೇನು ನೋಡಿರೇನು ಹತ್ತಿರು. ಮತ್ತು ನಾವು ಒಮ್ಮೊಮ್ಮೆ ಅದ್ರ ತಲೆಯಾಗ ಇರ್ತಿತ್ತಿಲ್ಲ ಅಣ್ಣ, ಹೋಗಿ ಬರ್ತಿದ್ವಿ ಅದಕ್ಕೂ ಹೋಗಿರ್ತಿದ್ವಿ ಅಂದ್ರೆ ಅಲ್ಲಿ ಏನು ಚಂದ ಬೆಳೆಯೋ ತಿಂದು ಅಥವಾ ಬಾಯಿಗೆ ಇರ್ತಿತ್ತು, ಈಶಾಡ್ಕೆ ಹೋಗ್ತಿದ್ವಿ ನಾವು, ಹತ್ತಿದ್ವಿ ನಾವು ಇವತ್ತು ಎಷ್ಟು ಮಂದಿ ಬಂದಾರ ನೋಡಿ ಬಂದಿಲ್ಲರಿ ಅಂತ ಹತ್ತಿದ್ವಿ. ಅವಾಗ ಹೇಳ್ತಿದ್ರು, ತಮ್ಮ ಹಾಗೆ ನೋಡ್ಬೇಕು ಎಲ್ಲ ಎಷ್ಟು ಬಂದಿದ್ರು, ಏನು ಕೆಲಸ ನಡೆದಿದ್ವಿ, ಒಂದೊಂದು ಮಾತು ಹೇಳ್ಕೊತ ಬರ್ಬೇಕು ನೀವು ಹಾಗೆ ಅಂತ ಅಂದ್ಕೊಂಡು ಎಲ್ಲರಿಗೂ ಹೇಳ್ಕೊತ ಬಂದಿದ್ದು. ನನಗೆ ಇನ್ನೂ ಅದು ಅದ ನನ್ನ ತಲೆಯಲ್ಲಿ ಇನ್ನೂ ಅದು ಈ ಥರ ಹೇಳ್ಕೊತ ಬಂದಿದ್ರಣ್ಣ. ಯಾವುದೇ ಕೃಷಿ ಮಾಡ್ಬೇಕಾದ್ರೂ ಆಯಾ ಹೇಳ್ಕೊತ ಬಂದಾರಣ್ಣ. ಮತ್ತು ಇನ್ನೊಂದು ಇವ್ರು ಹೆಂಗಂದ್ರಣ್ಣ, ಈ ಜನ್ರೇಷನ್ ಉಳಿಸ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ತಂದೆಯವ್ರೂ ಅವ್ರು ಹೆಂಗೆ ಅವಾಗ ಶಿಕ್ಷಣ ಇರಲಿಲ್ಲ, ಅವ್ರು ಕೃಷಿ ಮಾಡ್ಕೊತ ಬಂದ್ರಲ್ಲ, ಬಟ್ ಸ್ವಲ್ಪ ಶಿಕ್ಷಣ ಅವಾಗೆಲ್ಲ ನಮಗೆ ಶಿಕ್ಷಣ ಕಲಿಸ್ಬೇಕು, ಎಲ್ಲ ಮಾಹಿತಿ ಗೊತ್ತಾಗಬೇಕು, ಒಂತನದಲ್ಲಿ ಎಲ್ಲರೂ ಎಲ್ಲ ಥರ ಇರಬೇಕಂತ ಅಂದ್ಕೊಂಡು ಇಬ್ಬರು ಮಕ್ಕಳ, ಈಗ ನಮ್ಮ ತಂದೆಯವ್ರಿಗೆ ನಾವು 3 ಜನ ಮಕ್ಕಳನ್ನ ಅವ್ರು ಏನು ಮಾಡಿದ್ರು ಉಪಾಯ ಅಂದ್ರೆ ಇಬ್ಬರಿಗೆ ಸಾಲಿ ಕಲಿಸಿದ್ರು. ನಮ್ಮ ಬಸವರಾಜ ಅಣ್ಣಗೆ ಸಾಲಿ ಕಲಿಸಿ ಶಿಕ್ಷಕರಾಗಿ ಅವರು ಏನು ಆ ಕಡೆ ಮಾಡಪ್ಪ ಅಂದರು, ಮತ್ತು ನನಗೆ ಇಂಜಿನಿಯರಿಂಗ್ ಕಲಿಸಿ ಈ ಕಡೆ IT ಕಡೆ ಕಳಿಸಿದ್ರು. ಹಂಗೆ ನಮ್ಮ ತಮ್ಮಗೆ ಏನು ಮಾಡಿದ್ರು, ಅವನು ಸಣ್ಣ ಇರ್ಬೇಕಾದ್ರೂ ಸ್ವಲ್ಪ ಗಲಾಟೆ ಪರ್ಸನ್ ಅಣ್ಣ, ಅವನು ಭಾಳ ಇರಬೇಕು ಅಂದ್ರೆ ನಮ್ಮ ಸಣ್ಣ ತಮ್ಮಗೆ ಏನು ಮಾಡಿದಾರ ಅವರು ಬೆಳಸನು ಮತ್ತು ಶಿಕ್ಷಣನು ಅವ ಅಷ್ಟಕ್ಕಷ್ಟೇ ಅಣ್ಣ, ಸ್ವಲ್ಪ ತಲೆ ಹತ್ತಲಿಲ್ಲ ಅವನಿಗೆ. ಅವರಿಗೂ ಒಂದು 50% ಏನಿತ್ತು ಇವನಿಗೆ ಹೊಲಿಕೆ ಬಿಡ್ಬೇಕಂತ ಇತ್ತು. ಅವನಿಗೆ ಈ ಜನ್ರೇಷನ್ದಾಗ ಅವನು ತೊಗೊಂಡು ಹೊಂಟಾನ. ಇವಾಗ ದಾಳಿಂಬೆ ಬೆಳೆ ಮಾಡೋದು ಅವನೇ. ಹಿಂಗೆ ಒಂದೊಂದು ಜನ್ರೇಷನಲ್ಲಿ ಒಂದಿಬ್ಬರು ಗಂಡು ಮಕ್ಳು ಇದ್ರೆ ಒಬ್ನಿಗೆ ಈ ಕಡೆ ಕೊಡೋಣಪ್ಪ, ಇದು ಹಾಗೆ ಹೋಗಲಿ, ಇಲ್ಲ ಅಂದ್ರೆ ಮುಂದೆ ನೋಡ್ಕೊಳ್ಳೋರು ಯಾರು ಇರಲ್ಲ, ಇಷ್ಟೆಲ್ಲ ಹಿರಿಯರಿಂದ ಬಂದದ, ಹೈರಾಣಾಗಿ ಮಾಡ್ಯಾರ. ಆ ಥರ ಇವರೆಲ್ಲ ಜನ್ರೇಷನ್ ಒಬ್ಬನಿಗೊಬ್ಬನಿಗೆ ಈ ಕಡೆ ಬಿಟ್ಕೋತ ಹೋಗ್ತಿದಾರಣ್ಣ. ಸರ್, ಇದುವರೆಗೂ ನಿಮ್ಮ ಕೃಷಿಯಲ್ಲಿ ಅನುಭವಿಸಿರುವ ಸವಾಲುಗಳು ಯಾವ್ಯಾವು? ಸವಾಲುಗಳು ಬಹಳ ಅನುಭವಿಸಿದವಣ್ಣ. ಪ್ರತಿಯೊಂದು ಹಂತದಲ್ಲಿ ಆಯಾ ಬೆಳೆಗಳು ಆಯಾ ಹನುಮಾನ್ ತಕ್ಕಂಗೆ ನಮಗೆ ಲಾಭ ನಷ್ಟಗಳು ಆಗಿದಾವೆ ಅಂತ ಹೇಳಿದಲ್ಲ. ಕೆಲವೊಮ್ಮೆ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಅಣ್ಣ ಹವಾಮಾನ ಕೈ ಕೊಡುತ್ತೆ.
ಹವಾಮಾನ ವಾತಾವರಣ ಮುಂದೆ ಯಾರೂ ಏನೂ ಅಲ್ಲಣ್ಣ. ನೀನು ಎಷ್ಟೇ ಇವಾಗ ದುಡ್ಡು ಖರ್ಚು ಮಾಡು, ಏನೇ ತಂದು ಹಾಕು, ಸಾವಯವ ಹಾಕು, ಗೊಬ್ಬರ ಹಾಕು, ರಾಸಾಯನಿಕ ಹಾಕು, ಎಂಥ ತತ್ವಜ್ಞಾನಿಗಳು ತಂದು ನೀನು ಬೆಳೆ ಮಾಡಿದ್ರೂ ವಾತಾವರಣ ನಿನಗೆ ಸಪೋರ್ಟ್ ಕೊಡಲಿಲ್ಲ ಅಂದ್ರೆ ಬೆಳೆಗಳು ಬರಲ್ಲ. ಆ ಥರ ನಮಗೂ ಅನುಭವ ಆಗಿದಾವಣ್ಣ. ದೊಡ್ಡ ಮಟ್ಟದ ನಷ್ಟ ಅನುಭವಿಸಿದ್ದೀವಿ. ನಾವು ಒಂದು 60 ಎಕರೆ ಕಬ್ಬು ಮಾಡಿದ್ದೀವಿ ಮೊದಲು. ಆ ಟೈಮ್ನಾಗ ಕಬ್ಬು ಕಟಾವು ಒಯ್ಬೇಕಂದ್ರೆ ಭಾಳ ಕಷ್ಟ ಅನುಭವಿಸಿದಾರೆ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ತಂದೆಯವರು. ನಾನು ಅದನ್ನು ನೋಡಿದ್ದೀನಿ ಅಣ್ಣ. ನಾನು ಅವಾಗ 6-7 ಹೋಗ್ತಿದ್ವಿ. ಕಟಾವು ಮಾಡ್ಲಿಕ್ಕೆ ಯಾರೂ ಇರಲಿಲ್ಲ. ಶುಗರ್ ಫ್ಯಾಕ್ಟ್ರಿಗಳು ಕಬ್ಬು ಹೆಚ್ಚಾಗಿತ್ತಣ್ಣ ಅವಾಗ. ಕಬ್ಬು ಹೆಂಗಂದ್ರೆ ಕಬ್ಬಿನ ರೇಟ್ ಚಲೋ ಅದಂದು ಮುಂದಿನ ವರ್ಷ ಎಲ್ಲ ರೈತರು ಹೆಚ್ಚು ಮಾಡಿಬಿಟ್ರು. ಅವಾಗ ಕಾರ್ಖಾನೆಗಳು ಕಡಿಮೆ ಇದ್ದು ಒಯ್ಯೋರು ಯಾರೂ ಬರಲಿಲ್ಲ. ಅದು ಭಾಳ ನಷ್ಟ ಅನುಭವಿಸಿ ನಮಗೆ ಅವಾಗ ಒಂದೊಂದು ಪರಿಸ್ಥಿತಿ ಹೆಂಗೆ ಬಂದವು ಅಂದ್ರೆ ನಾವು ಸಾಲ ಮಾಡಿದ್ವಿ ಅವಾಗ ಅದನ್ನು ಕಟಾವು ಮಾಡಿ ಕಳಿಸ್ಬೇಕಂದ್ರೆ. ಭಾಳ ಅದು ಒಂಥರ ಅನಿಸಿದೆ ಅಣ್ಣ ನಮಗೆ ಅವಾಗ. ಅದಾದ್ಮೇಲೆನೂ ತೊಗರಿಗಳು ನಮಗೆ ಲಾಸ್ ಆಗಿದಾವಣ್ಣ. ಯಾಕಂದರೆ ನಮಗೆ ಎಷ್ಟೇ ಮಾಹಿತಿ ಅದ ಅಂದ್ರೂ ಯಾವುದೇ ರೈತರಿಗಣ ಇದು ಸಮಸ್ಯೆ ತಪ್ಪಿದ್ದಲ್ಲ. ಎಷ್ಟೇ ನಮಗೆ ಮಾಹಿತಿ ಆದಂದ್ರೂ ವಾತಾವರಣ ಮಳೆ ಹೆಚ್ಚಾಗ್ತದೆ, ಇಲ್ಲ ಮಳಿನೇ ಆಗಲ್ಲ, ಇಲ್ಲ ಥಂಡಿ ಹೆಚ್ಚಾಗಿ ರೋಗಗಳು ಬರ್ತಾವ, ಇಲ್ಲ ಬ್ಯಾಸಿಗೆ ಹೆಚ್ಚಾಗಿ ಮಳೆ ಕಡಿಮೆ ಆಗ್ತದೆ. ಈ ಥರ ಪರಿಸ್ಥಿತಿಗಳು ಭಾಳ ಅನುಭವಿಸಿದೇವಣ್ಣ. ನಾವು ಕಷ್ಟ ಅನುಭವಿಸಿದ್ವಿ, ಅದರಿಂದ ಆರ್ಥಿಕವಾಗಿ ಕುಗ್ಗಿದ್ದೀವಿ. ಬಟ್ ಅದರಿಂದ ಎಲ್ಲ ನಮ್ಮ ತಂದೆಯವ್ರನ್ನೂ ಕಲ್ತದಾರ. ಯಾಕಂದ್ರೆ ಇಲ್ಲಿ ತನಕ ಈ ಥರ ಇರ್ಬೇಕಂದ್ರೆ ಅವು ಕಲ್ಕೋತ ಬಂದಿದಾರಣ್ಣ. ಒಂದರಿಂದ ಒಂದು ಕಷ್ಟದಿಂದ ಒಂದು ಚಲೋ ಮಾಡಿದೀವಿ ಅಂದ್ರೆ ಅದು ಇನ್ನೂ ಹೆಂಗೆ ಚಲೋ ಮಾಡಬೇಕು, ಆ ಚಲೋ ಮಾಡಿದ ನೆರವೇರಿಯವ್ರಿಗೆ ಹೇಳ್ಕೊತು, ಚಲೋ ಮಾಡಿದವ್ರ ಬಳಿ ಕಲ್ಕೊತು, ಗೊತ್ತಿದ್ದವ್ರ ಬಳಿ ಕಲ್ಕೊತು ಬಂದು ಆರ್ಥಿಕವಾಗಿ ಕುಗ್ಗದ ಟೈಮಲ್ಲೂ ಅದನ್ನು ಬಹಳ ಅಚ್ಚುಕಟ್ಟಾಗಿ ಅದನ್ನು ಹ್ಯಾಂಡಲ್ ಮಾಡಿದಾರಣ್ಣ. ಆ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಹಿನ್ನೆಲೆ ಆಗಿತ್ತಲ್ಲ, ಆ ಟೈಮ್ ಸಿಚುವೇಶನ್ ಕಲಿತು ಮುಂದಿನ ವರ್ಷ ಅದಕ್ಕಿಂತ ಹೆಚ್ಚು ಲಾಭ ತೊಗೊಂಡು ಬಂದಿದಾರಣ್ಣ. ಇದು ಹೆಂಗಾಗಿದೆ, ಇವ್ರು ಹೆಂಗೆ ಪರಿಪೂರ್ಣ ಆಗಿದ್ದಾರೆ ಅಂದ್ರೆ ಒಂದು ಏನೇನು ತಮ್ಮ ಹೊಲಗಳಲ್ಲಿ ಒಂದು ಬೆಳೆ ಮಾಡಿ ಲಾಸ್ ಆಗಿದ್ದಾರೆ ಅದನ್ನು ಕಲಿತು ಇಲ್ಲಿ ಏನು ಮಾಡ್ಬಾರ್ದು, ಏನು ಮಾಡಬೇಕು, ಹೆಂಗೆ ಮಾಡ್ಬೇಕು ಅನ್ನೋ ಕಲ್ಕೋತ ಬಂದಿದಾರಣ್ಣ. ಇದು ನಿರಂತರ ಇನ್ನೂ ಈ ಕಲಿಕೆ ಮುಂದುವರೆದಣ್ಣ. ನಮ್ಮ ಅಣ್ಣದೇವರು ನಾನು ನೋಡ್ತಿರ್ತೀನಿ, ಅವರು ಲಾಭ ನಷ್ಟ ಅನ್ವಿಸಿದ್ದಾರೆ. ಇಲ್ಲಿ ನಾವು ಯಾವಾಗಲೂ ಲಾಭನೇ ತೊಗೊಂಡಿಲ್ಲ ಅಣ್ಣ. ಲಾಭ ನಷ್ಟ ಆಗಿ ಹೆಚ್ಚುವರಿ ಲಾಭ ತೊಗೊಳೋದು ಹೆಂಗೆ ಕಲ್ಕೋತ ಬಂದು ಇವಾಗ ಲಾಭ ತೊಗೋತ ಹೊರಟಿದ್ದೀವಿ ಅಣ್ಣ. ನಿಮ್ಮ ಕುಟುಂಬದ ಯುವಕರು ಮುಂದಿನ ಪೀಳಿಗೆಗೆ ಕೃಷಿಯಲ್ಲಿ ಆಸಕ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 100% ಪಡಿಸ್ತಿದಾರಣ್ಣ. ಅದಕ್ಕಾಗಿಯೇ ಈ ಥರ ಇನ್ನೂ ಕೃಷಿ ಮುಂದುವರ್ಸ್ಕೊಂಡು ಹೊಂಟದಣ್ಣ. ನೀನು ಹೋಗ್ತಾ ತೋಟ ತೋರಿಸ್ಬೇಕಾದ್ರೆ ನಮ್ಮ ಸಣ್ಣ ತಮ್ಮ ಅನಿಲ್ ಮೇತ್ರಿ ಅವರು ಇನ್ನೂ ಸಣ್ಣವ್ರಣ್ಣ. ನಮ್ಮ ಮಾದೇವಣ್ಣ ಆಲ್ರೆಡಿ ಅವ್ರು ನೋಡ್ತಿದ್ದಾರೆ. ಇವರು ಅವ್ರಿಗೆ ಯಾವ ಥರ ಬೋಧನೆ ಮಾಡಿದ್ದಾರೆ, ಅವ್ರು ಯಾವ ಥರ ಕಲ್ತಿದ್ದಾರೆ, ಮತ್ತು ಚಿಕ್ಕ ಮಕ್ಕಳು ಯಾವ ಥರ ಏನೇನು ಈ ಕೆಲಸಗಳು ಮಾಡ್ತಾರಂತ ಎಲ್ಲ ತೋಟದಾಗೂ ನಾನು ನಿನ್ನ ಹೇಳ್ತೀನಣ್ಣ. ಪ್ರಾಕ್ಟಿಕಲ್ಲಾಗಿ ಅವ್ರು ತೋರಿಸ್ಕೊತ ಹೋಗ್ತೀನಿ. ನಿಮ್ಮ ಕೃಷಿ ಕುಟುಂಬದಲ್ಲಿ ಮಹಿಳೆಯರ ಪಾತ್ರ ಹೇಗಿದೆ? ಖಂಡಿತವಾಗಿಯೂ ಅಣ್ಣ, ನಾನು ಮೊದಲು ಹೇಳಿದಾಗೆ ಅವರು ನಮಗೆ ಬೆನ್ನೆಲುಬು ಅಣ್ಣ. ನಮ್ಮ ಎಲ್ಲ ಗಂಡು ಮಕ್ಕಳು ಏನು ಮಾಡ್ಕೊತ ಬಂದಿದ್ದಾರೆ, ನಮ್ಮ ತಂದೆ, ನಮ್ಮ ದೊಡ್ಡಪ್ಪ, ಅಣ್ಣಗಳು ಏನು ಮಾಡ್ತಿದಾರಲ್ಲ ಅವರಿಗೆ ಬೆನ್ನೆಲುಬಾಗಿ ಅವರೆಲ್ಲ ನಮ್ಮ ದೊಡ್ಡವ್ವ ಮತ್ತು ನಮ್ಮ ತಾಯಿಯವರು ಮತ್ತು ಇವಾಗ ಬಂದಿರೋ ನಮ್ಮ ಅತ್ತಿಗೆಯವರೆಲ್ಲ, ನಮ್ಮ ಅಣ್ಣನ ಅತ್ತಿಗೆಯವರು ಇವೆಲ್ಲ ಕೃಷಿ ಚಟುವಟಿಕೆ ಮಾಡಬೇಕಾದ್ರೆ ಭಾಳ ಅವ್ರದ್ದು ಸಹಾಯ ಅದಣ್ಣ. ಈಗ ಹೆಂಗಂದ್ರೆ ಅಣ್ಣ, ಎಲ್ಲ ತೋಟದಾಗ ಒಮ್ಮೆ ಬೆಳೆ ಬಂದಿರ್ತಾವೆ, ಎಲ್ಲ ಕಳೆ ಕಿಳಕ್ಕೆ ಎಲ್ಲ ಕಡೆ ನಮ್ಮ ಕಾರ್ಮಿಕರು ಕೂಲಿಗ ಜನ ಬಂದಿರ್ತಾರೆ. ಆವಾಗ ಒಂದು ಹೊಲದಲ್ಲಿ ಇವರು ಹೋಗಿದ್ದಾರೆ, ಅವ್ರ ಹಿಂದೆ ಎಷ್ಟು ಜನ ಬಂದಾರ, ಏನು ಹೆಂಗೆ ಕೆಲಸ ನಡೆದ ಅಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ಕೊತ ಬಂದಾರ. ಮತ್ತೊಂದಿನ ಇವ್ರು ರೆಡಿಯಾಗಿ ಹೊಲಗಳಿಗೆ ಹೋಗ್ಬೇಕು, ಆ ಟೈಮಲ್ಲಿ ಆಹಾರ ವ್ಯವಸ್ಥೆ ಆಗಬೇಕು. ನಸಿಕೆ 4ಕ್ಕೆ ಎದ್ದು ಮಾಡ್ಯಾರಣ್ಣ ಅವಾಗ. ಮತ್ತು ಅವ್ರು ಕೃಷಿಯಲ್ಲಿ ಅಷ್ಟೇ ಅಲ್ಲಣ್ಣ, ಈ ಮತ್ತು ಶಿಕ್ಷಣ ಕಲಿಬೇಕಾದ್ರೆ ನಾವು ದೂರ ಇದ್ದೇವೆ ಮೊದಲು. ನಾವು ಬೆಂಗಳೂರು, ಬಿಜಾಪುರ ಈ ಥರ ಇದ್ದಾಕಾರ ಮಕ್ಕಳಿಗೆ ಊಟದ ಅಸ್ತವ್ಯಸ್ತ ಆಗಬಾರ್ದಂತ ಇಲ್ಲಿಂದ ಬಾಕ್ಸ್ ಕಟ್ಟಿ ಅದು ಇದು ಎಲ್ಲ ಮಾಡಿದ್ದಾರೆ. ಎಲ್ಲ ರೀತಿ ಅಣ್ಣ, ಶಿಕ್ಷಣ ಸಲುವಾಗಿನೂ ಮತ್ತು ತೋಟದಲ್ಲಿ ಸಲುವಾಗಿ ಯಾರು ಕೆಲಸಗಳು ಮಾಡ್ತಿದ್ದಾರೆ ಅವರಿಗೆ ಬೆನ್ನೆಲುಬಾಗಿ ನಮ್ಮ ಮಹಿಳೆಯರ ಪಾತ್ರ ನಮ್ಮ ಕುಟುಂಬದಲ್ಲಿ ಅತಿ ದೊಡ್ಡದಾಗಿದೆ ಅಣ್ಣ. ಕೃಷಿಯ ಜೊತೆಗೆ ನೀವು ಪರಿಸರ ರಕ್ಷಣೆಗೆ ಯಾವ್ಯಾವ ಕ್ರಮಗಳನ್ನು ಕೈಗೊಂಡಿದ್ರಿ? ಪರಿಸರ ರಕ್ಷಣೆ ಅಣ್ಣ ಯಾವ ಥರ ಹೊಂದ್ಕೊಂಡು ಹೊಂಟಿದ್ದೇವೆ ಅಂದ್ರೆ, ನಾವು ಗಿಡ ಅದು ಎಲ್ಲ ತೋಟದಗಳು ಭಾಳ ಹಚ್ಕೋತ ಹೊಂಟಿವಿ ಅಣ್ಣ. ನಾನು ನಿಮಗೆ ತೋರಿಸ್ತೀನಿ ಅಣ್ಣ ಇಲ್ಲೆಲ್ಲ ಯಾವ ಥರ ಬನ ಅದಂತ. ಎಲ್ಲ ತೋಟದಾಗೂ ಗಿಡ ಆಗಲಿ, ಸ್ವಲ್ಪ ಬೇರೆಯವ್ರಿಗೂ ಅನುಕೂಲ ಆಗಿ ನೆರಳಾಗಲಿ ಅನ್ನೋ ಥರ ಗಿಡ ಹಾಕಿದ್ದೀವಿ. ಆ ಗಿಡದಿಂದ ನಮ್ಮ ತೋಟಗಳಿಗೂ ಸ್ವಲ್ಪ ವಾತಾವರಣ ಚೇಂಜ್ ಆಗಲಿ, ತಂಪು ಹಿಡೀಲಿ ಅನ್ನೋ ಥರ ಎಲ್ಲ ತೋಟದಾಗೂ ನಾವು ಗಿಡ ಮತ್ತು ಅಲ್ಲಲ್ಲಿ ನೀರಿನ ವ್ಯವಸ್ಥೆಗಳನ್ನು ಮಾಡಿದ್ದೇವಣ್ಣ. ಅದರಿಂದ ಗಿಡಗಳಿಗೂ ಹೆಲ್ಪ್ ಅದ. ಭಾಳ ಅನುಕೂಲಗಳನ್ನು ಮಾಡ್ಕೊತ ಹೊಂಟೀವಿ. ನಾವು ಹೆಂಗೆ ವಾತಾವರಣದಿಂದ ನಾವು ಲಾಭ ಪಡಿತಿದ್ದೀವಿ, ನಮ್ಮಿಂದ ಏನು ಕೊಡೋಕ್ಕಾಗುತ್ತೆ, ಮತ್ತು ಭೂಮಿ ಫಲವತ್ತತೆ ಹೆಂಗೆ ಕಾಪಾಡ್ಕೊಂಡು ಹೋಗಬೇಕು. ಬರೀ ರಾಸಾಯನಿಕ ಅಷ್ಟೇ ಉಪಯೋಗಿಸೋದಲ್ಲ. ಒಂದು ವೇಳೆ ರಾಸಾಯನಿಕ ಹೆಚ್ಚು ಕೊಟ್ಟರೆ ಲಾಭ ಬರುತ್ತಣ್ಣ, ಬಟ್ ಅದು ನೆಕ್ಸ್ಟ್ ಇಯರ್ನೂ ಅದೇ ಥರ ಕುಡ್ಕೊತ ಹೋಗಬೇಕಾಗುತ್ತೆ. ಭೂಮಿ ಫಲವತ್ತತೆ ಕಳ್ಕೊಳ್ಳುತ್ತೆ. ಭೂಮಿ ಫಲವತ್ತತೆ ಕಳ್ಕೊಂಡ್ರೆ ಅದು
ವಾತಾವರಣ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಸಲುವಾಗಿ ಸ್ಪೆಷಲಿ ಅಣ್ಣ ಈ ಒಂದು ಪದ್ಧತಿ ಭಾಳ ಅನ್ಸ್ಕೊಂಡ್ಸೋರು ಹೊಂಟಾರ ಮತ್ತು ಅದರಿಂದ ನನಗೂ ಭಾಳ ಕರೆಕ್ಟ್ ಅನ್ಸದ ಅಣ್ಣ. ಇವಾಗ ನೋಡು ರಾಸಾಯನಿಕ ನಾವು ಕೊಟ್ಟರೆ ಬೆಳೆ ಹೆಚ್ಚು ಬಂದ್ಬಿಡುತ್ತಣ್ಣ, ಬಟ್ ಮುಂದಿನ ಜನ್ರೇಷನ್ಗೆ ಅದ್ರ ಫಲವತ್ತಿಗೆ ಇಳಿಬೇಕಲ್ಲ ಹಾಗೆ ತಲಾಂತಲಾತಾರಂದೆ. ಅದಕ್ಕೆ ಎಷ್ಟು ಬೇಕು ಅಷ್ಟೇ ಬೆಳೆನೂ ಬರಬೇಕು, ಎಷ್ಟು ಕೊಡ್ಬೇಕು ಅಷ್ಟೇ ಭಾಳ ಕನಿಷ್ಠ ಅನುಪಾತ ಕೊಟ್ಟು ಈ ಥರ ಮಾಡ್ಕೋತ ಬಂದಿದ್ದಾರೆ. ಗಿಡ ಗಂಪಿ ಮರಗಳು ಎಲ್ಲ ಹಚ್ಕೋತು ಬರ್ತಿದಾರಣ್ಣ. ಇವಾಗ್ನೂ ನಾವು ಮುಂದೆ ಅದನ್ನ ಜನ್ರೇಷನ್ ತೊಗೊಂಡು ಹೊಂಟೀವಿ. ಇಷ್ಟೊಂದು ಮಾಹಿತಿಯನ್ನ ಕೇಳಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಯಾಕಂತಂದ್ರೆ ನಿಮ್ಮ ಕುಟುಂಬ ಬರೀ ಕೃಷಿಗೆ ಸೀಮಿತವಾಗಿಲ್ಲ, ಹಲವಾರು ಪ್ರಮುಖ ಕಾರ್ಯಗಳೇ ತೊಡ್ಕೊಂಡಿದ್ದಾರೆ. ನೀವು ಹೇಳೋ ಪ್ರಕಾರ ಏನಪ್ಪಾ ಅಂತಂತಂದ್ರೆ ಮೂಲ ಕೃಷಿಯಿಂದ ಇವಾಗ ವಾಣಿಜ್ಯ ಬೆಳೆವರೆಗೂ ಬಂದಿದ್ದೀರಿ. ಅದೇ ರೀತಿಯಾಗಿ ಗ್ರಾಮದ ಅಭಿವೃದ್ಧಿಗೆ ನಿಮ್ಮ ಕುಟುಂಬದ ಪಾತ್ರವೇನು? ನಮ್ಮ ಏನು ಈ ಕುಟುಂಬದ ಸದಸ್ಯರು ಎಲ್ಲ ಇದ್ರಣ್ಣ, ಇವರ ಏನು ಒಕ್ಕಲ್ತನ ಮಾಡ್ಕೋತ ಬಂದಿದ್ದಾರೆ. ಇದು ನಮ್ಮ ಕುಟುಂಬದ ಅಷ್ಟೇ ಸೀಮಿತವಾಗಿಲ್ಲ ಅಣ್ಣ, ಇದು ನಮ್ಮ ಗ್ರಾಮಕ್ಕೂ ಒಂದು ಮಾದರಿ ಆಗ್ಯದ. ಇದು ಇವಾಗಿನ ಜನ್ರೇಷನ್ ಅಲ್ಲಣ್ಣ, ಮೊದಲ ಆಯಿಯವ್ರು ಹಿಡ್ಕೊಂಡು ತಾವು ಕೃಷಿ ಮಾಡ್ಕೊಂಡು ಬರೋದಲ್ಲದೆ, ಯಾರು ಗ್ರಾಮದ ಜನರಲ್ಲಿ ಸ್ವಲ್ಪ ಜಮೀನು ಕಡಿಮೆ ಇರ್ತದ, ಯಾರು ಸ್ವಲ್ಪ ಕಡು ಬಡವ್ರು ಇರ್ತಾರ, ಅವ್ರಿಗೆ ಯಾರಿಗೆ ಕಡಿಮೆ ಇರ್ತದ, ಅವ್ರಿಗೆ ಇವ್ರು ಹೆಚ್ಚು ಜೋಳ ಬೆಳೆದಿರಂದ್ರ ಅವ್ರಿಗೆ ಕುಡ್ಕೋತು ಮಾಡ್ಕೋತು ಬಂದಿದಾರಣ್ಣ. ಮತ್ತು ಯಾರು ಸ್ವಲ್ಪ ಹಣಕಾಸು ಏನ್ರ ಕಾರ್ಯಕ್ರಮಗಳು ಆ ಥರ ಈ ಥರ ಮಾಡ್ಕೋತ ಏನ್ರ ಕಷ್ಟಗಳು ಇರ್ತಾವಲ್ಲ ಜನರದು, ಆ ಥರ ಅವರು ಆಯಿ ಕಾಲದಿಂದ ಬಂದಿದಾರಣ್ಣ. ಇವಾಗ ನಾವು ಆಯಿ ಬಗ್ಗೆ ಕೇಳಿದ್ರೆ ಇನ್ನ ಕೆಲವೊಬ್ಬರಿಗೆ ಕಣ್ಣ ನೀರು ಬರ್ತಾವಣ್ಣ. ಈ ಸ್ವಲ್ಪ ಸಣ್ಣವ್ರಿದ್ರು ಅವಾಗ ಕೇಳ್ಪಟ್ಟಿದ್ರ ಅವಾಗ ಆ ಥರ ಹೇಳ್ತಾರ ಅವ್ರು, ಎಮೋಷ್ನಲಿ ಆ ಥರ ಇದ್ರು, ನಿಮ್ಮ ಕಾಶಿಬಾಯಿ ಆ ಥರ ಇದ್ರು ಅಂತ. ಅದು ಮುಂದೂ ನಮ್ಮ ಮಳ್ಸಿದಪ್ಪ ಮುತ್ತೇನೂ ಅದೇ ಥರ ಅಣ್ಣ. ಜನರಿಗೆ ಏನ್ರ ಬೇಕಾಗಿತ್ತು ಅಂದ್ರೆ ಮನೆಗೆ ಹೇಳ್ದೇನೆ ಒಯ್ದು ಕೊಡ್ತಿದ್ರ ಅಂತಣ್ಣ, ಕಾಳು ಬೇಳೆಗಳು ಮತ್ತು ಈ ಹಣಕಾಸುಗಳು. ಅವಾಗ ಹಿಂಗೆಲ್ಲ ಮನೆಗೆ ಹೇಳ್ದೇನೆ ಈ ಥರ ಬೇಕಾಗಿತ್ತು ಕೊಟ್ಟು ಬಳಕಂತಿದ್ರಂತ, ಈ ಥರ ಅಲ್ಲಿ ಕೊಟ್ಟೀನಿ ಅಂತ. ಮತ್ತು ಅದೇ ಮಳ್ಸಿದಪ್ಪ ಮುತ್ತೇನು ತಮ್ಮ ಮಕ್ಕಳಿಗೆ ಅದೇ ಮಾರ್ಗದರ್ಶನ ಮಾಡಿದ್ದಾರೆ. ಅವರು ಕೂಡ ಯಾರಿಗೆ ಕಷ್ಟನೇ ಇರಲಿ, ನಮ್ಮದು ಅಷ್ಟೇ ನೋಡ್ಕೊಳ್ಳೋದಲ್ಲ ಅಣ್ಣ, ನಮ್ಮ ಬೆಳೆ ಅಷ್ಟೇ ನೋಡ್ಕೊಳ್ಳೋದಲ್ಲ, ನಮ್ಮ ಲಾಭ ಅಷ್ಟೇ ನೋಡ್ಕೊಳ್ಳೋದಿಲ್ಲ. ನಾವು ಇಲ್ಲಿ ಇದೀವಿ ಅಂದ್ರೆ ಸುತ್ತಮುತ್ತ ಯಾರಿದಾರ, ನಮ್ಮ ಊರಾಗ ಯಾರಿದಾರ, ನಮ್ಮ ಊರನ್ನು ನಮಗೆ ಬೇಕಾಗಿರೋ ಜನ ಮತ್ತು ಯಾರು ನಮ್ಮ ಹತ್ರ ಸಹಾಯ ಕೇಳಕ್ಕೆ ಬರ್ತಾರಲ್ಲ ಅವ್ರಿಗೆಲ್ಲರಿಗೂ ಎಲ್ಲ ರೀತಿಲೇ ಅನುಕೂಲಗಳು ಸಹಾಯಗಳು ಮಾಡ್ಕೊತ ಬಂದಿದ್ದಾರೆ. ನಮ್ಮ ತಂದೆಯವರು ಏನು ಮಾಡಿದ್ರು ಅಂದ್ರೆ ಅವರ ಒಂದು ಆ ಕಾಲದಲ್ಲಿನೇ ಇವರು ಇನ್ನೂ ಹೆಚ್ಚು ಇವು ನಾವು ಮಾಡಬೇಕು. ನಮ್ಮ ಆಯಿಯವ್ರು ಹೇಳ್ಯಾರ, ನಮ್ಮ ಅಣ್ಣನೂ ಹೇಳಿದ್ದು ನನಗೆ, ರಾಮಣ್ಣ ಮಿತ್ರಿನೂ ಹೇಳಿದ್ರು ನಮಗೆ, ಮತ್ತು ನಮ್ಮ ತಂದೆಯವರು ಮಳ್ಸಿದಪ್ಪ ಮಿತ್ರಿ ಹೇಳ್ಕೊತ ಬಂದಾರ. ಇನ್ನೂ ನಾ ಇದು ಹೆಚ್ಚು ಮಾಡಬೇಕು, ಕೃಷಿನೂ ಅದ್ರ ಜೊತೆಗೆ ಇನ್ನೂ ನಾನು ಸಾರ್ವಜನಿಕ ಕೆಲಸಗಳು ಹೆಚ್ಚು ಮಾಡಬೇಕಂದು ಇವರು ಸಾರ್ವಜನಿಕ ರಂಗದಲ್ಲಿ ಅವಾಗ ಪಾದಾರ್ಪಣೆ ಮಾಡ್ತಾರ. ಇವರು ಪಾದಾರ್ಪಣೆ ಹೆಂಗಂದ್ರೆ ಮೊದಲು ಊರಾಗ ಗ್ರಾಮ ಪಂಚಾಯತಿ ಸದಸ್ಯರ ಆಯ್ಕೆಗಳು, ಮತ್ತು ಅವಾಗ ಎಲೆಕ್ಷನ್ ಟೈಮಲ್ಲಿ ಇವ್ರ ಗೆಳೆಯ ಇದ್ರಣ್ಣ ರಾಮಣ್ಣ ಬಾಳಿಗೆ ಅಂತ, ಮತ್ತು ಅವ್ರ ಅಣ್ಣ ರಾಜೇಂದ್ರ ಬಾಳಿಗೆ ಅಂತ ಇದ್ರು. ಅವ್ರ ಜೊತೆ ಸೇರಿಕೊಂಡು ಸ್ವಲ್ಪ ಗ್ರಾಮ ಪಂಚಾಯತಿ ಇದಕ್ಕೆ ಹೋಗ್ತಾರೆ. ಇದರಿಂದ ನಮ್ಮ ಊರಿಗೆ ಏನು ಸೌಲಭ್ಯ ಇರ್ತಾವ, ಗುಡಿ ಗುಂಡಾರಗಳು ಯಾವ ಥರ ಮಾಡಬೇಕು, ಸುಧಾರಣೆ ಮಾಡಬೇಕು, ರೋಡ್ಗಳು ಯಾವ ಥರ ಮಾಡಬೇಕು, ನೀರಿನ ವ್ಯವಸ್ಥೆ ಯಾವ ಥರ ಮಾಡಬೇಕು, ಈ ಚರಂಡಿ ವ್ಯವಸ್ಥೆ ಯಾವ ಥರ ಮಾಡಬೇಕು, ಸಣ್ಣ ಪುಟ್ಟ ಕೆಲಸಗಳು ಬಂದಾಕರ ಅವ್ರ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವಾಗ ಇದ್ರಲ್ಲಣ್ಣ, ಇವ್ರ ಮೇಲೆ ನಂಬಿಕೆ ಬಂದು ಈ ಕೆಲಸ ನೀವೇ ಮಾಡಿಸ್ರಿ, ಅದು ಎಷ್ಟು ಫಂಡ್ ಬರ್ತದೆ ನಮಗೆ ಹೇಳಿ, ನಾನು ಗೌರ್ಮೆಂಟಿಂದ ನಿಮ್ಗೆ ತೆಗೆದು ಕೊಡ್ತೀನಿ ಅಂತಂದು ಇವರು ಸಣ್ಣಗೆ ಅಲ್ಲಿ ಸಾರ್ವಜನಿಕ ರಂಗದಲ್ಲಿ ಪಾದಾರ್ಪಣೆ ಮಾಡಿದ್ರಣ್ಣ. ಆ ಥರ ಮುಂದೆ ಏನಾಯ್ತಂದ್ರೆ ಹಾಗೆ ಹೋಗ್ತಾ ಹೋಗ್ತಾ ಜನರ ಬೆಂಬಲ ಇವರಿಗೆ ಹೆಚ್ಚಾಯ್ತು ಅವಾಗೆ ನಮ್ಮ ತಂದೆಯವರಿಗೆ. ಮತ್ತು ಮುಂದೆ ಏನು ಮಾಡಿದ್ರು, ಒಂದು ಸೊಸೈಟಿ ಅದ ಅಣ್ಣ ಊರಾಗ, ಹಳ್ಳಿಗಳಿಗೆ ಅನುಕೂಲ ಆಗಲಿ ಅನ್ನೋದು ಪ್ರಾಥಮಿಕ ಕೃಷಿ ಪತ್ತಿನಿ ಸಹಕಾರ ಸಂಘ ಹಿರೇಬೆನ್ನೂರು ಅದ. ಅದು DCC ಬ್ಯಾಂಕಿಂದ ಎಲ್ಲ ಅದು ನೇರವಾಗಿ ಅದಕ್ಕೆ ಕನೆಕ್ಟ್ ಅದ ನಾವೆಲ್ಲ ಬ್ಯಾಂಕ್ಗಳು. ಅದರಲ್ಲಿ ಏನು ಮಾಡಿದ್ರು, ಮುಂದೆ ಸೊಸೈಟಿ ಬಂತು, ಅದಕ್ಕೊಂದು ಮಂಡಳಿ ರಚನೆ ಮಾಡ್ಬೇಕಂತ ಊರಿನ ಒಂದು ಆದೇಶ ಇತ್ತು ಗೌರ್ಮೆಂಟದು. ಅದಕ್ಕೆ ಊರಿನವ್ರು ಏನು ಮಾಡಿದ್ರು, ಹೊನ್ನಪ್ಪಣ್ಣ ಅವರು ಬಹಳ ಊರಾಗ ಮುಂದೆ ಅದೇನು ಸೊಸೈಟಿ ಅದ ಅಂತ ಹೇಳಿದ್ರ, ಅದಕ್ಕೆ ಊರಿನ ಜನ ಸೇರ್ಕೊಂಡು ಏನು ಮಾಡೋದು, ಹೊನ್ನಪ್ಪಣ್ಣ ಭಾಳ ಚಲೋ ಕೆಲಸ ಮಾಡ್ಲತ್ತಾರ, ಹನುಮಂದೇವ್ರ ಗುಡಿ ಒಂದು ಸುಧಾರಣೆ ಮಾಡ್ಯಾರ. ಇವರು ಈ PKPS ಇವರು ಸದಸ್ಯರಾಗ್ಲಿ ಅಂತಂದು ಇವರನ್ನ ಅವಿರೋಧವಾಗಿ ಒಂದು 11 ಜನಕ್ಕೆ ಸದಸ್ಯರು ಮಾಡಿ, ಅದರಲ್ಲಿ ಇವ್ರನ್ನೂ ಒಬ್ಬರನ್ನ ತಗೊಂಡು 11 ಜನ ಒಪ್ಪಂದ ಮೇರೆಗೆ ಇವ್ರಿಗೆ ಅಧ್ಯಕ್ಷರು ಮಾಡ್ತಾರೆ. ಅಧ್ಯಕ್ಷರು ಮಾಡಿ ಮುಂದೆ ಅದೇ ಪ್ರಕಾರ 3 ಸಾರಿ ಅಂದ್ರೆ 5 ವರ್ಷ ಅದು ಪೀರಿಯಡ್ ಅಣ್ಣ, 15 ವರ್ಷ ಅವರೇ ಅಧ್ಯಕ್ಷರಾಗಿ ಬಂದರು. ಅದರದ್ದು ಕಟ್ಟಡಗಳು ಏನಿದ್ದು ಅದೆಲ್ಲ ಸುಧಾರಣೆ ಮಾಡ್ಕೊಂಡು ರೈತರಿಗೆ ಸಾಲಗಳು ಕೊಡ್ಕೊತು, ಗೊತ್ತಿದ್ದವರಿಗೆ ಆದಷ್ಟು ಅವ್ರಿಗೆ ಬೆಲೆ ಬೆಳೀಲಿ ಅನ್ನೋ ಕೃಷಿ ಸಾಲಗಳು ಕೊಡ್ಸ್ಕೊತು, ಈ ಥರ ಮಾಡ್ಕೊತು ಗೌರ್ಮೆಂಟಿಂದ ಏನು ಸಿಗ್ತಾನೆ ಅದು ನಮ್ಮ ಊರಿನ ಎಲ್ಲ ಜನರಿಗೆ ತಲುಪಬೇಕಂತ ಭಾಳ
ಕಷ್ಟಪಟ್ರಣ. ಅವ್ರು ಮುಂದೆ ಮುಂದೆ ಹೋಗ್ತಾ ಕೃಷಿ ಮೇಲೇ ಇಲ್ಲೇನು ಅವರು ಕೆಲಸ ಮಾಡ್ಕೊತ ಬಿಟ್ರಲ್ಲಣ್ಣ, ಅವರು ಈ ಕಡೆ ಸ್ವಲ್ಪ ಕಡಿಮೆ ಮಾಡಿದ್ರು. ನಮ್ಮ ಅಣ್ಣಗೆ ಒಪ್ಪಿಸಿ 100ಕ್ಕೂ 100 ಅವರ ಏನು ಅದು ಸಮಯ ಅದ್ರ ಮೇಲೆ ಕೊಡ್ಕೊತ ಬಂದ್ರಣ್ಣ. ಆ ಸೊಸೈಟಿ ಅದನ್ನ ಹಿಡಿದು ಮುಂದೆ ಎಲ್ಲ ಅವರು ಈ ಥರ ಎಲ್ಲ ಚಲೋ ಕೆಲಸ ಮಾಡ್ಕೊತ ಬಂದರು. ಮತ್ತು ಇನ್ನೊಂದು ದೊಡ್ಡ ಗುಡಿ ಅಣ್ಣ, ಶ್ರೀ ಹಾಲುಮತದ ಶ್ರೀ ಶಿವಸಿದ್ಧ ಬೀರಲಿಂಗೇಶ್ವರ ಗುಡಿ ಇತ್ತು. ಆ ಗುಡಿನೂ ಆ ಸಮಾಜದವ್ರು ಸೇರಿ ಎಲ್ಲ ಗುಡಿ ಮತ್ತೊಂದು ಮಾಡಿರಿ, ಇದನ್ನು ಮಾಡ್ರಿ ಅಂತ ಹೇಳಿ ಅವಾಗಿನ ಕಾಲಕ್ಕೆ 8 ಲಕ್ಷ ರೂಪಾಯಿ ಗುಡಿ ಮಾಡಿದಾರಣ್ಣ ಅವ್ರು. ಎಲ್ಲ ಶಾಸಕರು ಅಧಿಕಾರಿಗಳು ಎಲ್ಲಿ ನಮ್ಮ ಊರನ್ನ ಅಧಿಕಾರಿಗಳು ಎಲ್ಲಿ ಲಿಂಕ್ ಅದ ಅವ್ರ ಕಡೆ ಹೋಗಿ ದೇಣಿಗೆ ತಗೊಂಡು ಎಲ್ಲ ಮಂದಿಗೆ ಒಟ್ಟುಗೂಡಿಸಿ 8 ಲಕ್ಷ ತನ ಅವಾಗ ಗುಡಿ ಮಾಡ್ಯಾರಣ್ಣ. ಅದು ಆ ಗುಡಿ ಸಣ್ಣದಿತ್ತು ಮೊದಲ, ಈಗ ದೊಡ್ಡ ಪ್ರಮಾಣ ಮಾಡಿ ಅದೊಂದೇ ಒಂದು ಸಂಸ್ಥೆ ಆಗ್ಯದಣ್ಣ, ಅದರದೇ ಒಂದು. ಮತ್ತು ಅದೇ ಥರ ಮುಂದೆ ಬಂದು ಇವ್ರು ಏನಂದ್ರೆ ಮುಂದೆ ತಾಲೂಕು ಮಟ್ಟದ ಪ್ರವೇಶ ಮಾಡ್ತಾರಣ್ಣ. ತಾಲೂಕು ಮಟ್ಟದಲ್ಲಿ ಈ ಭಾಗದ ಶಾಸಕರು ಅವಾಗ ರವಿಕಾಂತ್ ಪಾಟೀಲ್ರಾಗಿದ್ದರು. ಅವರು ಇವರು ಭಾಳ ಅತ್ಯುನ್ನತ ಸಂಬಂಧ ಅಣ್ಣ. ಅವರು ರವಿಕಾಂತ್ ಪಾಟೀಲ್ 15 ವರ್ಷ MLA ಆಗಿದ್ದರು, 3 ಸಾರಿ ಹ್ಯಾಟ್ರಿಕ್ ಅವರು ಬಂದಿದ್ದರು. ಅದಾದಮೇಲೆ ಇತ್ತೀಚೆಗೆ 15 ವರ್ಷದಿಂದ ನಮ್ಮ ಶ್ರೀ ಸನ್ಮಾನ್ಯ ಯಶವಂತರಾವ್ ವಿಠ್ಠಲಗೌಡ ಪಾಟೀಲ್ ಅವರು ಅದಣ್ಣ. ಇವ್ರ ಜೊತೆನೂ ಅವ್ರ ಬಾಂಧವ್ಯ ಭಾಳ ಒಂದು ಅನ್ಯೂನ್ಯವಾಗಿ ಭಾಳ ಪ್ರೀತಿ ಪ್ರೇಮ ವಾತ್ಸಲ್ಯದಿಂದ ಇದ್ದರು. ಮತ್ತು ಇವರು ನಮ್ಮ ಯಶವಂತರಾವ್ ಗೌಡರಿಗೂ ರವಿ ಪಾಟೀಲ್ರಿಗೂ ಹೊನ್ನಪ್ಪಣ್ಣ ಅಂದ್ರೆ ಭಾಳ ಅಭಿಮಾನ. ಮುಂದನ ಹಿಂಗೆ ಅವರಿಗೂ ಚಂದ ಅನಿಸಿ ನಮ್ಮ ಸಮಾಜದವರು, ನಾವು ಮಾಳಿ ಸಮಾಜ ಮಾಲಗಾರ್ ಸಮಾಜದವರು ಏನು ಮಾಡಿದ್ರು, ಇಂಡಿ ತಾಲೂಕು ಮತ್ತು ಸಿಂಧಗಿ ತಾಲೂಕು ಒಂದು ಸಂಘ ಮಾಡಿದ್ರು. ಅದರದ್ದು ಇವರು ಅಧ್ಯಕ್ಷರಾಗಿದ್ರಣ್ಣ. ಸುಮಾರು 3-4 ವರ್ಷ ಅಧ್ಯಕ್ಷರಾಗಿದ್ದರು. ಮತ್ತು ಆ ಸಂಘನೂ ಭಾಳ ದೊಡ್ಡದಾಗಿ ಒಂದು ಜ್ಯೋತಿಬಾಯಿ ಫುಲೆ ಅಂತ ಬ್ಯಾಂಕ್ ಮಾಡಿದ್ರು, ನಮ್ಮ ಸಮಾಜದವ್ರಿಗೆ ಅಷ್ಟು ಅನುಕೂಲ ಆಗಲಿ ಅಂತ. ಆ ಥರ ಮಾಡ್ಕೋತ ಮುಂದೆ ಯಶವಂತರಾವ್ ಪಾಟೀಲ್ ಏನಂದರು, ತಾಲೂಕ್ ಪಂಚಾಯತಿ ಇಲೆಕ್ಷನ್ ಬಂತು. ಅವಾಗ ಇಲ್ಲಣ್ಣ, ನಿಮ್ಮ ಸಹಾಯ ನಿಮ್ಮ ಊರಿಗೆ ಅಷ್ಟೇ ಆಗಬಾರ್ದು ಮತ್ತು ನಿಮ್ಮ ಮಾಳಿ ಸಮಾಜಕ್ಕೆ ಅಷ್ಟೇ ಆಗಬಾರ್ದು, ಈ ತಾಲೂಕಿಗೂ ಆಗಬೇಕು ಅಂತ ಅಂದ್ಕೊಂಡು ಬೇರೆ ಹಳ್ಳಿಗಳಿಗೂ ಆಗ್ಬೇಕಂತ ಅಂದ್ಕೊಂಡು ಅವ್ರಿಗೆ ತಾಲೂಕ್ ಪಂಚಾಯತಿ ಸೀಟ್ ಕೊಟ್ರಣ್ಣ ಕಾಂಗ್ರೆಸ್ ಪಕ್ಷದಿಂದ. ಮೊದಲು ಇವರು ರವಿಕಾಂತ್ ಪಾಟೀಲ್ ಪಕ್ಷೇತರವಾಗಿ ಇವರು ಅವ್ರಿಗೆ ಸಪೋರ್ಟ್ ಮಾಡ್ಕೊತು, ಓಟ್ ಹಾಕೋತು, ಎಲ್ಲರ ಕಡೆಯಿಂದ ಓಟ್ ಹಾಕೋದು ವೋಟಿಂಗ್ ಮಾಡಿಸ್ಕೊತ ಬರ್ತಿದ್ರು. ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸೇರ್ಕೊಂಡ್ರು. ನಮ್ಮ ಶಿವಾನಂದ ಪಾಟೀಲ್ರು ಅಣ್ಣ, ನಮ್ಮ ಏನು ಬಸವನ ಬಾಗೇವಾಡಿ ಶಾಸಕರು, ಅವರು ನಮ್ಮ ಯಶವಂತರಾವ್ ಪಾಟೀಲ್ ಎಲ್ಲ ಕಾಂಗ್ರೆಸ್ದವರಾಗಿ ಅವರೊಂದು ಶುಗರ್ ಫ್ಯಾಕ್ಟ್ರಿ ಇಲ್ಲಿ ಚಾಲೂ ಮಾಡಿದ್ರಣ್ಣ. ಬಸವನಗೌಡ ಯತ್ನಾಳ್ ಪಾಟೀಲ್ ಅವರು ಸೇರ್ಕೊಂಡು ಮಾಡಿದ್ರು. ಅವಾಗೂ ಅವರ ಸಂಪರ್ಕ ಹೆಚ್ಚಾಯ್ತಣ್ಣ. ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು, ನಮ್ಮ ಶಿವಾನಂದ ಪಾಟೀಲ್ ಅವ್ರದ್ದು, ನಮ್ಮ ಯಶವಂತರಾವ್ ಪಾಟೀಲ್ ಅವ್ರದ್ದು, ಇವರು ನಮ್ಮ ತಂದೆಯವರು ಸ್ವಲ್ಪ ಪರಿಚಯ ಭಾಳ ಆಯಿತು. ಅದಾದಮೇಲೆ ಇವರಿಗೆ ಟಿಕೆಟ್ ಕೊಟ್ಟರು. ಆ ತಾಲೂಕ್ ಪಂಚಾಯತಿಯಲ್ಲಿ ಕೆಲವೊಂದು 24 ಕೋಟಿಗಳಿಂದ ಇವರು ಸೋಲನ ಅನುಭವಿಸಿದ್ರು. ಮತ್ತು ಅದನ್ನು ಆ ಸೋಲನ ಆದಮೇಲೂ ನಿರಂತರವಾಗಿ ನಾವು ಸೇವೆ ಈ ಇಲೆಕ್ಷನ್ಗೆ ಸೀಮಿತ ಇಲ್ಲ, ನಂದು ಈ ಜನರಿಗೋಸ್ಕರ ಅದೊಂದು ಹಾಗೆ ಕಂಟಿನ್ಯೂ ಮಾಡ್ಕೋತ ಬಂದ್ರಣ್ಣ. ಹೀಗೆ ಕಂಟಿನ್ಯೂ ಮಾಡ್ಕೋತ ಬಂದು ಈ ತಾಲೂಕಲ್ಲಿ ಅವರು ಒಂದು ಶಾಸಕರಾಗಿ ಅವ್ರ ಹುದ್ದೆಯಲ್ಲಿ ಇರಲಿಲ್ಲ ಅಷ್ಟೇ, ಬಟ್ ಆ ಲೆವೆಲ್ವರೆಗೂ ಅವರು ಈ ತಾಲೂಕಲ್ಲಿ ಹೆಸರು ಮಾಡಿದ್ರಣ್ಣ. ಮುಂದೆ ಒಂದು ಸ್ವಲ್ಪ ಅವ್ರು ಏನು ಆರೋಗ್ಯ ಸಮಸ್ಯೆಯಿಂದ ನಿಧನ ಆದರು. ಅಷ್ಟೆಲ್ಲ ಮಾಡಿ ಹೋಗಿದ್ರಲ್ಲ, ಮಾಡಿ ಹೋದ್ಮೇಲೆ ಏನಾಯಿತು, ಮುಂದೆ ಅದನ್ನು ತೊಗೊಂಡು ಹೋಗ್ಬೇಕಾಗಿ ಬಂತು. ಅವ್ರೇನು ಆ ಎಲ್ಲ ಕೆಲಸಗಳು ಮಾಡಿದ್ದು ಈ ಕೃಷಿನೂ ಅಲ್ಲಿ. ಮುಂದೆ ಏನಾಯಿತು, ನಮ್ಮ ಬಾಬನ ಮಗ ಶ್ರೀ ಭೀಮರಾಯ ರಾಮಣ್ಣ ಮೇತ್ರಿ ಅವ್ರು ಏನು ಮಾಡಿದ್ರು, ಅದನ್ನು ಮುಂದುವರ್ಸ್ಕೊಂಡು ಈಗ ಹೊಂಟಿದಾರಣ್ಣ. ಅವ್ರು ಏನೇನು ಮಾಡ್ಕೋತ ಬಂದಿರೋ ಸೊಸೈಟಿದು, ಗುಡಿ ಗುಂಡಾರು, ಊರಲ್ಲಿ ಸುಧಾರಣೆಗಳು, ನ್ಯಾಯ ಪಂಚಾಯಿತಿಗಳು, ಹೊಲ ಜಗಳಗಳು, ಈ ಹೊಲಗಳು ಬೇರ್ಪಡೆ ಮಾಡಬೇಕಾದ್ರೆ ಕರೆಸ್ತಿದ್ರು, ನ್ಯಾಯಗಳು, ಎಲ್ಲಿ ಏನಾದರೂ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ ಏನಾದರೂ ಒಟ್ಟಣ ಅವ್ರು ಇದ್ದಕ್ಕರ ಯಾವುದೇ ಒಂದು ಕೇಸ್ ನಮ್ಮ ಇಂಡಿ ತಾಲೂಕು ಕಚೇರಿಗೆ ಹೋಗ್ತಿರಲ್ಲ, ಸ್ಟೇಷನ್ಗೆ ಹೋಗ್ತಿರಲ್ಲ, ಯಾವುದೇ ಕೋರ್ಟಿಗೆ ಹೋಗ್ತಿರಲಿಲ್ಲ, ಇಲ್ಲೇ ಎಲ್ಲ ಬಗೆಹರಿಸ್ತಿದ್ರು. ಮತ್ತು ಅವರಿಂದಂತಲ್ಲಣ್ಣ, ಅವ್ರ ಸುತ್ತಮುತ್ತ ಒಂದು ಸ್ವಲ್ಪ ಜನನೂ ಇದ್ದರು, ಅವ್ರ ಸಪೋರ್ಟ್ ಭಾಳ ಇತ್ತು ಅವರಿಗೆ. ಮತ್ತು ಅವ್ರ ಪ್ರೀತಿ ವಾತ್ಸಲ್ಯ ನಮ್ಮ 3 ಜನ ಕೊಟ್ಟರಂತ ಆ ಥರ ಅವ್ರು ಬೆಳೆದಿದ್ರು. ಸ್ವಲ್ಪ ಆರೋಗ್ಯ ಸಮಸ್ಯೆ ನಿಧನ ಆದ್ಮೇಲೆ ಇವಾಗ ನಮ್ಮ ಭೀಮರಾಯ ರಾಮಣ್ಣ ಮೇತ್ರಿ, ನಮ್ಮ ದೊಡ್ಡಪ್ಪ ಅವರ ಮಗ, ಅದನ್ನು ಮುಂದುವರ್ಸ್ಕೊಂಡು ಹೊಂಟಿದಾರಣ್ಣ. ಇವರು ಈಗ ಕೂಡ ಅವ್ರು ಏನೇನು ಎಲ್ಲ ಸ್ಥಾನಗಳಿದ್ದು, ರಾಜಕೀಯ ವ್ಯಕ್ತಿಗಳ ಜೊತೆ ಸಂಪರ್ಕ ಇದ್ದರು, ಕೆಲಸಗಳು ಅವ್ರು ಮಾಡ್ಕೊತ ಹೊಂಟಿದ್ರು. ಬಹಳ ಅತಿ ಕಡಿಮೆಯಲ್ಲೇ ಜನರ ಮನಸ್ಸು ಗೆದ್ದು, ಸುಮ್ಮನೆ ಯಾರು ನಮ್ಮನ್ನ ಗೌರವ ಕೊಡಲ್ಲಣ್ಣ. ನಮ್ಮಲ್ಲಿ ಇಷ್ಟು ದುಡ್ಡಿದೆ, ಇಷ್ಟು ತೋಟ ಇದೆ ಅಂತ ಗೌರವ ಕೊಡಲ್ಲ. ನಾವು ಇಲ್ಲ ಅಂದರೂ ಆ ಜಾಗದ ನಮ್ಮ ಬೆನ್ನ ಹಿಂದೆ ನಮ್ಮ ಬಗ್ಗೆ ಒಳ್ಳೇದು ಮಾತಾಡ್ತಾರಣ್ಣ. ಆ ಥರ ಮಾತಾಡ್ಬೇಕಂದ್ರೆ ಅದು ಹೃದಯದಿಂದ ಆಗಿರ್ಬೇಕು ಕೆಲಸ. ಇವಾಗೂ ನಮ್ಮ ಅಣ್ಣವ್ರಿಗೂ ನಮ್ಮ ಕಾಕ ಏನು ಮಾಡ್ಕೊತ ಬಂದ್ರಲ್ಲ, ಅದನ್ನು ಅವ್ರಿನ್ನ ಬಹಳ ವರ್ಷ ಅದನ್ನು ಮಾಡ್ಕೊತ ಬಂದರು. ಬಟ್ ಕಡಿಮೆ ಅವಧಿಯಲ್ಲೇ ನಮ್ಮ ತಂದೆಯವ್ರೇನು 6-7 ವರ್ಷ ಆಯಿತು ತಿರ್ಕೊಂಡು. ಇವಾಗ ಬಹಳ ಕಡಿಮೆ ಅವಧಿಯಲ್ಲೇ ಎಲ್ಲ ನಮ್ಮ ಜನರ ಮನಸ್ಸು ಗೆದ್ದು ಅವರು ಕೆಲಸಗಳು ಮಾಡ್ಕೊತು
ಅವೇನು ಎಲ್ಲ ಮುಂದುವರ್ಸ್ಕೊತು ಈಗ ನಮ್ಮ ಭೀಮರಾಯ ರಾಮಣ್ಣ ಮೇತ್ರಿಯವರು ಹೋಗ್ತಿದ್ದಾರೆ. ಸರ್, ಇದುವರೆಗೂ ಕೃಷಿ ಕುಟುಂಬದಲ್ಲಿ ಕೃಷಿ ಜೊತೆಗೆ ಸಮಾಜ ಸೇವೆಯನ್ನು ಶ್ರೀ ದಿವಂಗತ ಹೊನ್ನಪ್ಪ ಮಳಸಿದ್ದಪ್ಪ ಮೇತ್ರಿ ಅವರು ಮಾಡ್ತಾ ಬಂದಿದ್ದಾರೆ. ಅವರ ಆರೋಗ್ಯ ಸಮಸ್ಯೆಯ ನಿಧನದ ನಂತರ ತಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅತಿ ಕಡಿಮೆ ಸಮಯದಲ್ಲಿ ಇಷ್ಟೊಂದು ನಿಮ್ಮ ಪ್ರಸಿದ್ಧತೆಯನ್ನು ಪಡೆದಿದ್ದೀರಿ, ತುಂಬ ಖುಷಿ ಆಗ್ತಿದೆ ಸರ್. ನಿಮ್ಮದು ಮತ್ತು ಜನರ ನಡುವೆ ಜನಸಂಪರ್ಕ ಆಗಿರ್ಬೋದು, ನೀವು ಅವರಿಗೆ ಜನಸೇವೆ ಆಗಿರ್ಬೋದು, ಅದು ಯಾವ ಥರ ಇದೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ? ಅವರು ಊರ ನಮ್ಮದು ಒಡ್ಡಾಂಟದ ಸರ್. ಈ ಸೊಸೈಟಿ ಅವ್ರು ಇದ್ರು ಮೊದಲ, ಈಗ ನಾವು ನಡ್ಸೋ ಬೀರಣ್ಣ ದೇವ್ರ ಗುಡಿ ಅದ. ಈ ಗುಡಿನೂ ನಾವೇ ನಡ್ಸೋತ ಹೊಂಟಿದ್ದೆವು. ಸೊಸೈಟಿ ಮೊದಲ ಕಾಕೋರು ಇದ್ರು, ಈಗ ನಾವು ಮೆಂಬರ್ ಇದ್ದೇವೆ. ಅಲ್ಲಿ ಮೆಂಬರ್ ಇದ್ದೇವೆ. ನಮ್ಮ ಸಿರ್ಸಲ್ಗೌಡ ಬಿರಾದರ್ ಅಂತೇಳಿ ಅಧ್ಯಕ್ಷರ, ಅವ್ರು ನಾವು ಮೆಂಬರ್ ಇದ್ದೇವೆ. ಅವರು ನಾವೆಲ್ಲ ಕೂಡಿ ನಡ್ಸೋಕೆ ಹೊಂಟಿದ್ದೆವು. ಮತ್ತು ಈ ಊರಂದು ಸಾರ್ವಜನಿಕ ಕೆಲಸ ನಾವು ಮಾಡ್ತೇವ್ರಿ. ಏನೇ ಇದ್ದಿದ್ರೆ ಭೀ ಹೋಗಿ ನಾವು ಮಾಡ್ತೇವೆ. ಅವ್ರು ಹಂಗೆ ಫೋನ್ ಹಚ್ತಾರೆ, ಏನ್ರಿ ಈ ಗುಡಿ ಕೆಲಸ ಏನಿತ್ತು ನಮ್ಗೆ ಕೇಳ್ಯಾರ ನಾವು ಏನು ಮಾಡಲ್ಲ, ಗುಡಿಯಾಗ ನಾವು ಕರೆಸ್ಕೊಂಡು ಮಾಡ್ತೀವಿ ಸರ್. ಹೆಂಗಣ ಅಂದ್ರೆ ಮೊದಲ ಎಲ್ಲೂ ಹೊನ್ನಪ್ಪ ಮೇತ್ರಿ ಅವ್ರ ಸೌಕರ್ಯ ಇರ್ಬೇಕಂತಿದ್ರು. ಯಾವುದೇ ಒಂದು ಕೆಟ್ಟದ ಕೆಲಸ ಆಗಿತ್ತು ಅದನ್ನ ಸುಧಾರಣೆ ಮಾಡಕ್ಕ, ಅಥವಾ ಯಾವುದೇ ಒಳ್ಳೆ ಕೆಲಸದಲ್ಲಿನೂ ಹೊನ್ನಪ್ಪಣ್ಣ ಮೇತ್ರಿ ಅಲ್ಲಿ ಇದ್ರ ಅದು ಬಹಳ 100% ನೀವು ಆ ಕೆಲಸ ಸಕ್ಸಸ್ ಸರಿ ಆಗ್ತದೆ. ಆ ಕಷ್ಟ ಇದ್ರೆ ಅದು ನಿವಾರಣೆ ಆಗ್ತಂತ ನಂಬಿಕೆ ಇತ್ತು. ಅದು ಯಾಕೆ ಆ ಥರ ಬಂದಿತ್ತಂದ್ರಣ ಅವ್ರಿಗೆ ಬಹಳ ತಾಳ್ಮೆ, ಎಲ್ಲ ತಿರಿಲಿ ಎಲ್ಲ ಸಮಾಜದವ್ರಿಗೆ ಹಿಂಗೆ ಹಿಡ್ಕೊಂಡು ಹೋಗ್ತಿದ್ರಣ. ಅದೇ ಥರ ನಮ್ಮ ಈ ಭೀಮರಾಯ ರಾಮಣ್ಣ ಮೇತ್ರಿಯವರು ಬಹಳ ಶಾಂತಿ ಸ್ವಭಾವದರಣ, ಮತ್ತು ಬಹಳ ತಾಳ್ಮೆ ಅಣ್ಣ, ಬಹಳ ತಾಳ್ಮೆ ರೀತಿಯಾಗಿ ಅಣ್ಣ. ಅವ್ರು ಏನು ತಾಳ್ಮೆಯಿಂದ ಹೊಂಟಾರಲ್ಲ, ಸಮಾಧಾನದಿಂದ ಹೊಂಟಾರಲ್ಲ, ಅದು ಇರೋದಕ್ಕೇನೆ ಈ ಥರ ನಮ್ಮ ಜನರ ಬೆಂಬಲ ಅದ ಅಣ್ಣ. ಈ ಥರ ನಾವು ಮುಂದುವರ್ಸ್ಕೊಂಡು ಹೊಂಟೀವಿ. ಮತ್ತು ನಾವು ಅಷ್ಟೇ ಅಲ್ಲ ಅಣ್ಣ, ಜನರಿಗೆ ಸಹಾಯ ಮಾಡೋದು, ಜನರು ನಮ್ಗೆ ಭಾಳ ಸಹಾಯ ಮಾಡ್ತಿದಾರಣ್ಣ. ಅವರಿಂದನೂ ನಾವು ಈ ಮಟ್ಟದ ಗೌರವ ಪಡೆಯೋಕ್ಕೆ, ಈ ಮಟ್ಟದ ಕೃಷಿ ಮಾಡೋಕ್ಕೆ ಭಾಳ ಮುಖ್ಯ ಕಾರಣ ಅಣ್ಣ, ನಾವು ಒಟ್ಟಾರೆ ಹೇಳ್ಬೇಕಂದ್ರೆ. ಈ ರೀತಿಯಾಗಿ ಹಲವಾರು ವರ್ಷಗಳಿಂದ ನೀವು ಕೃಷಿಯನ್ನು ಮಾಡ್ತಾ ಬಂದಿದ್ದೀರಿ. ಒಂದು ವೇಳೆ ಯಾರಾದರೂ ಕೃಷಿಯಲ್ಲಿ ಜ್ಞಾನದ ಕೊರತೆ ಆಗಿರ್ಬೋದು, ಕೃಷಿಯಲ್ಲಿ ಅನುಭವದ ಕೊರತೆ ಆಗಿದ್ರೆ ನೀವು ಅವರಿಗೆ ಮಾಹಿತಿಯನ್ನು ಯಾವ ರೀತಿ ತಲುಪಿಸ್ತೀರಿ? ಈ ನಮ್ಮ ಅಣ್ಣಗಳನ್ನ ಭಾಳ ನೆರೆಹೊರೆಯವರಿಗೆ ಮತ್ತು ನೆರೆಹೊರೆಯಿಂದ ಕಲ್ಕೋತ ಮಾಡ್ಕೋತ ಬರ್ತಿದಾರಣ್ಣ. ಈಗ ಯಾರೇ ಬರಲಿ, ನಾವು ಯಾವ್ಯಾವ ಬೆಳೆ ಹೆಚ್ಚು ಬೆಳೆದೀವಿ, ಲಾಭ ತೊಂದರೆ ಬಂದೇ ಬರ್ತಾರಣ್ಣ. ಈ ಥರ ನಮ್ಗೆ ರೋಗ ಬಂದದ್ರಿ, ಈ ಹವಾಮಾನಕ್ಕೆ ಯಾವ ಬೆಳೆ ಮಾಡ್ಬೇಕಂತ ನಮ್ಮ ಅಣ್ಣವ್ರಿಗೆ ಕೇಳ್ಕೊತೇ ಬರ್ತಾರಣ್ಣ. ಅವಶ್ಯವಾಗಿ ಏನ್ ಮಾಡ್ರಿ ಬೆಳಿ ಹಿಂಗ್ ಬಂದೋದ್ ಕೇಳ್ತಾರ. ಮತ್ತ ಲಾಸ್ ಆಯ್ತಂದ್ರ ಇದಕ್ಕಿದ್ದು ಎದ್ರಸಿಂದ ಲಾಸ್ ಆಯ್ತು ಕೇಳ್ತಾರ, ಅದು ಹೇಳ್ಕೊತ ಬರ್ತಾರ. ಮತ್ ಯಾರಿಗೆ ಅಲ್ಲಣ್ಣ ಈ ಬೆಳೆ ಜೊತೆಗೆ ತಮ್ಮ ಕೈಲಾದಷ್ಟು ಸಹಾಯನು. ಈಗ ನಮ್ಮಲ್ಲಿ ನೀರಿತ್ತು ಅಂದ್ರ, ಬೇರೆಯವ್ರ ನೀರಿಲ್ಲ ಅಂದ್ರ, ಅವ್ರ ಬೆಳಿ ಚಲೋ ಬಂದಿತ್ತಂದ್ರ ಒಂದು ನೀರ್ ಕೊಟ್ಟ ಆ ಬೆಳಿ ಬರ್ತಿತ್ತಂದ್ರ ಆ ಥರನು ನೀರ್ ತಗೋಪ ಒಂದ್ ನೀರ ನಮ್ಮಲ್ಲಿ ಸಂಪೂರ್ಣ ರೈ ಸಾರ್ತಿ ಅಂದು ಅವ್ರಿಗೂ ನೀರ್ ಕುಡ್ಕೋತು ಮತ್ತು ಈ ಬೆಳೆ ಹೆಂಗ್ ತರಬೇಕಂತ ಹೇಳ್ಕೊತು ಮಾಡ್ಕೋತು ಬರ್ತಾ ಇದಾರಣ್ಣ ಇವಾಗಿನವ್ರಿಗೆ. ಸರ್, ನೀವು ಭವಿಷ್ಯದಲ್ಲಿ ಏನೆಲ್ಲ ಕೃಷಿ ಆಧಾರಿತ ಗುರಿಗಳನ್ನ ಹೊಂದಿದ್ದೀರಿ? ಖಂಡಿತವಾಗಿ ಅಣ್ಣ, ಇವಾಗ ಹೆಂಗೆ ನಾವು ಆ ಜೋಳದಿಂದ ಈಗ ದಾಳಿಂಬರ ತನ ಬೆಳೆ ಮಾಡತ್ತೀವಿ ಅಂದ್ರೆ ಪ್ರತಿ ವರ್ಷನೂ ನಾವು ಅದನ್ನ ಪ್ರಾಪರ್ ಪ್ಲಾನಿಂಗ್ ಮಾಡೇ ಇರ್ತೀವಿ. ಮೊದಲಾಗಿ ನಮ್ಮ ತಂದೆಯವರು ನಮ್ಮ ಅಣ್ಣನ ಜೊತೆ ಮಾತಾಡ್ಕೊಂಡೇ ಮಾಡ್ತಿದ್ರು. ಅವ್ರು ಏನೇನು ಮಾಡ್ಬೇಕಪ್ಪ ತಮ್ಮ, ಮುಂದಿನವ್ರು ಏನು ಕಬ್ಬು ಮಾಡೋಣ ಇನ್ನೂ ಹೆಚ್ಚ, ತೊಗರಿ ಮಾಡೋಣ ಇನ್ನೂ ಹೆಚ್ಚ, ನೀರು ಕಮ್ಮಿ ಬೀಳತ್ತದ ಆ ಕಡೆ ತರೋಣ, ಹಿಂಗೆಲ್ಲ ಮಾತಾಡ್ಕೊತು ಬರ್ತಿದ್ರು. ಮುಂದಿನ ವರ್ಷ ಈ ಕಬ್ಬು ಮಾಡೋಣ ಇನ್ನೂ ಹೆಚ್ಚು ಮಾಡೋಣ ಅನ್ನೋದು ಬರ್ತಿದ್ರು. ನಮ್ಮ ಅಣ್ಣಗಳನ್ನು ಎಲ್ಲ ನಮ್ಮ ಜೊತೆ ತಮ್ಮ ಈಗೇನು ಇನ್ನೂ ಹೆಚ್ಚು ಕಬ್ಬು ಮಾಡೋಣ ಅಂದ್ರೆ, ಇನ್ನೂ ಯಾವ ಬೆಳೆ ಮಾಡಿದ್ರೆ ಚಲೋ ಅದ, ಮಾರ್ಕೆಟ್ ಹೆಂಗದ, ಈಗ ಒಳ್ಳೆ ಯಾವ ಬೆಳೆಗಳು ಹೆಂಗೆ ರೇಟ್ ಅದಾವ, ಈ ಥರ ಎಲ್ಲ ಮಾತಾಡ್ಕೋತ ಬರ್ತೀವಣ್ಣ. ಈ ಥರ ನಾವು ಹೆಂಗೆ 5-6 ವರ್ಷ ಹಿಂದೆ ದಾಳಿಂಬರು ಮಾಡ್ಬೇಕಂತ ನಾವು ಡಿಸೈಡ್ ಮಾಡಿದ್ವಿ. ಈ ದಾಳಿಂಬರಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ, ಅದರ ಲಾಭ ತೊಗೊಂಡಿದ್ವಿ. ನಾನು ಕಂಪ್ಲೀಟ್ ದಾಳಿಂಬರು ತೋಟ ನಮ್ಮ ಬೆಳೆ ತೋರಿಸ್ತೀನಿ ಅಣ್ಣ. ಮುಂದೆ ಅದು ನಿನಗೆ ಮುಗಿಸಿ ನೋಡಬೇಕು. ನಮ್ಮ ಎಲ್ಲ ಏಳು ಹೊಳ ಅಂದ್ರೆ ನಿನಗೆ ಏನಿಲ್ಲ ಅಂದ್ರೆ 3-4 ದಿನ ಬೇಕಣ್ಣ, ಮುಂದಿನ ದಿನಗಳು ಅದೆಲ್ಲ ನಿಮಗೆ ತೋರಿಸ್ಕೊತ ಬರ್ತೀನಿ. ಮತ್ತು ಇನ್ನೊಂದು ಅಣ್ಣ, ಪ್ರತಿ ಹಂತದಲ್ಲೂ ನಾವು ಯಾವ ಉಪಕರಣಗಳು ಹೊಸ ಬಂದವೇನು, ಯಾವ ತಂತ್ರಜ್ಞಾನ ಹೊಸದೇನು, ಯಾವ ಮಷಿನರಿ ತೊಗೋಬೇಕೇನು, ಯಾವ ಥರ ನೀರು ಸಂಗ್ರಹಣೆ ಇನ್ನೂ ಬೆಟರ್ ಮಾಡ್ಬೋದೇನು. ನೀರು ಯಾಕಂದ್ರೆ ಭಾಳ ಇಂಪಾರ್ಟೆಂಟ್. ಒಟ್ಟು ನಾವು ಈ ಥರ ಮತ್ತು ಬಂಡವಾಳ ದೃಷ್ಟಿಯಿಂದನೂ ಈ ವರ್ಷ ನಾವು ಎಷ್ಟು ಹೂಡಿಕೆ ಮಾಡಬೇಕು, ನಮ್ಮಲ್ಲಿ ಎಷ್ಟು ಬಂಡವಾಳ ಅದ, ಪ್ರತಿ ವರ್ಷ ನಮ್ಮ ಬಂಡವಾಳ ಇರಲ್ಲ, ಏನರ ಹೊಲ ಸುಧಾರಣೆ ಮಾಡ್ಕೊತ ಬರ್ತೀವಣ್ಣ. ಈ ವರ್ಷ ಎಷ್ಟು ಮಾಡಬೇಕು, ಮತ್ತು ಈ ವರ್ಷ ಒಂದು ನಾವು 30-40 ಲಕ್ಷ ಲಾಭ ತೊಗೋತೀವಿ ಒಂದು ಬೆಳೆಯಿಂದ ಅಂದ್ರೆ, ಮುಂದಿನ ವರ್ಷ ಅದನ್ನು ಹೆಚ್ಚಿಗೆ ಹೆಂಗೆ ಮಾಡ್ಬೋದು, ಅಥವಾ ಒಂದೇ ಬೆಳೆ ಮಾಡ್ತಿದ್ವಿ ಅದೊಂದು ಸಾರಿ ನಷ್ಟ ಆಯ್ತು ಅಂದ್ರೆ ಮಿಶ್ರ ಬೆಳೆಗಳು ಹೆಂಗೆ ಮಾಡ್ಬೋದು ಅಂತ ನಾವು ಪ್ರತಿ ದಿನಾನೂ ನಾವು ಡಿಸ್ಕಸ್ ಮಾಡ್ತಾನೆ ಇರ್ತೀವಿ. ಮತ್ತು ಈ ವರ್ಷ ಇಷ್ಟು ಆದಾಯ ತೊಗೋತೀವಿ, ಇಷ್ಟು ಆದಾಯ ತೊಗೋಬೇಕು, ಈ ಥರ ಎಲ್ಲ ಚರ್ಚೆಗಳು ಮಾಡ್ಕೋತ ಇರ್ತಾ ಇರ್ತೀವಣ್ಣ ಖಂಡಿತವಾಗಿ. ಯಾವಾಗಲೂ ಈ ನಮ್ಮ ಏನು ಡಿಸ್ಕಷನ್ ಹೊರತುಪಡಿಸಿ ಅಲ್ಲದೆ ಅಣ್ಣ, ಇನ್ನೂ ಕೆಲವೊಂದು ನಮ್ಮ ಮುಂದಿಂದು ಸ್ವಲ್ಪ ಆಶೆಗಳು ಇದಾವಣ್ಣ. ಈಗೇನು ನಾವು ಇನ್ನೂ ಈ ಥರ ದಾಳಿಂಬೆ, ಕಬ್ಬು, ತೊಗರಿ ಮಾಡ್ತಿದ್ದೇವಲ್ಲ,
ಇದನ್ನು ಹೊರತುಪಡಿಸಿ ಸ್ವಲ್ಪ ಹೈನುಗಾರಿಕೆ ಕಡೆ ಏನಾದರೂ ಮಾಡ್ಬೋದಾ, ಸ್ವಲ್ಪ ಇಲ್ಲಿರೋ ಉತ್ಪನ್ನಗಳನ್ನು ತಗೊಂಡು ಏನಾದರೂ ಅದನ್ನು ಬೈ ಪ್ರಾಡಕ್ಟ್ ಮಾಡ್ಬೋದಾ, ಇಲ್ಲ ಮೀನು ಸಾಕಾಣಿಕೆ ಆದ್ರೆ ಏನಾದರೂ ಮಾಡ್ಬೋದಾ. ನಾವು ದಾಳಿಂಬ್ರೆ ಮಾಡಿದ್ದೇವೆ ತಂದೆಲ್ಲಣ್ಣ, ಅದೇ ಥರ ಒಂದು ಸ್ವಲ್ಪ ನಾವು ದ್ರಾಕ್ಷಿನೂ ಶುರು ಮಾಡಬೇಕು ಅಂತ ಈ ಥರ ಯೋಜನೆಗಳು ಅದಾವಣ್ಣ. ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಮಾಡ್ಬೇಕಂತ ನಮಗೆ ಪ್ಲ್ಯಾನ್ ಅದಣ್ಣ ಸದ್ಯಕ್ಕೆ. ಇಷ್ಟೊತ್ತು ನಾವು ಕೃಷಿ ಪ್ರಧಾನದ ಕುಟುಂಬದ ಜೊತೆಗಿದ್ವಿ. ಸುಮಾರು 100ಕ್ಕಿಂತ ಅಧಿಕ ವರ್ಷ ಇತಿಹಾಸವುಳ್ಳ ಮನೆತನ ಜೊತೆ ನಾವು ಎಷ್ಟೊತ್ತು ಸಮಯವನ್ನು ಕಳ್ಕೊಂಡ್ವಿ, ಪ್ರತಿಯೊಂದು ಮಾಹಿತಿನ ತಿಳ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಕುತೂಹಲವಾಗಿತ್ತು. ದರೆಪ್ಪ ಅವರು ನಮ್ಗೆ ಈ ಕಾರ್ಯಕ್ರಮ ನಡೆಸೋದಕ್ಕೆ ತುಂಬ ಸಹಕಾರ ನೀಡಿದ್ದಾರೆ. ಅದ್ರ ಜೊತೆ ಅವ್ರ ತಾಯಿಯವರಾಗಿರ್ಬೋದು, ಅಣ್ಣನವರಾಗಿರ್ಬೋದು, ಅವರ ಸಮಯವನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಅವರ ಜೀವನ ಮತ್ತು ಅವರ ಮುಂದಿನ ಗುರಿಗಳಲ್ಲಿ ಯಶಸ್ವಿ ಸಿಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳಿಗೆ ಮಂಜುನಾಥ್ ನಿಮ್ಮೊಂದಿಗೆ. ನಮಸ್ಕಾರ ಅಣ್ಣ. ತಮಗೂ ಕೂಡ ಬಹಳ ನಮ್ಮ ಕುಟುಂಬ ಸದಸ್ಯರು ಹಿಡ್ಕೊಂಡು ಅವ್ರ ಪರವಾಗಿ ಹಿಡ್ಕೊಂಡು ನಾನಿವಾಗ ನಿಮ್ಗೆ ಬಹಳ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿವರೆಗೂ ಸುಮಾರು ಏನು ಗಂಟೆಗಟ್ಟಲೆ ಆಯಿತು, ನೀವು ಬಹಳ ಒಂದು ಏನು ಯಾವ ಥರ ಈ ಕೃಷಿ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕೋಕ್ಕೆ ಪ್ರಯತ್ನ ಪಟ್ರಿ, ಮತ್ತು ಯಾವ ಥರ ನಮ್ಮ ಮನೆತನ ಬಗ್ಗೆ ಕೇಳ್ಕೊತ ಬಂದ್ರಿ, ಮತ್ತು ಯಾವ ಥರ ಈ ಕೃಷಿ ಬಗ್ಗೆ ಕ್ವಶನ್ಸ್ಗಳು ತಿಳಿದ್ರಲ್ಲ, ಭಾಳ ರೈಟ್ ಕ್ವಶನ್ಸ್ ಆಗಿವಣ್ಣ. ನಾವು ಯಾವಾಗ ಮಾಹಿತಿ ಹೇಳೋಕ್ಕಾಗುತ್ತಂದರೆ ನೀವು ಭಾಳ ಕರೆಕ್ಟಾಗಿ ಕೇಳ್ದಕ್ರೆ ನಮಗೆ ಮಾಹಿತಿ ಹೇಳೋಕ್ಕಾಗುತ್ತೆ. ಮತ್ತು ಇನ್ನೊಂದು ಇದೇನು ನಮ್ಮ ಭಾಳ ಪ್ರೀತಿ ಒಂದು ತಾಳ್ಮೆಯಿಂದ ಇದೇನು ನೀನು ನಡ್ಸ್ಕೊಂಡು ಬಂದಣ್ಣ, ಅದು ಭಾಳ ನನಗೆ ಖುಷಿ ಆಯಿತು. ನಮ್ಮ ಎಲ್ಲ ಕುಟುಂಬದ ಸದಸ್ಯರ ಪರವಾಗಿ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ ಅಣ್ಣ. ನಮಸ್ಕಾರಗಳು.